ನಮ್ಮಳ್ಳಿಲೇ ಬುತ್ತಿ ಬಿಚ್ಚವನೆ ಅದಕ್ಕೆ ಬಿಕ್ರಸ್ತಾವಲ್ಲ ಕಂಡ್ಲಾಡ್ವಿ. ಗೋಪಾಲ ಅಯ್ಯೋ ಬಿಕ್ರಿಸ್ತಾರ ನೋಡ್ತಂದ್ರೆ ಹಿಂಗೆ ಬಿಕ್ರಿಸಿ ಶಿವನ್ ಪಾದ ಸೇರ್ಕೊಬಿಡವನೇ ಕಳ್ಳ. ಹೆಂಗೋ ಸಾಯ್ದವನೇ ನಮ್ಮೂರ್ ವಿಷಯ ತಿಳ್ಕೊಂಡು ಸಾಯ್ಬಿಡ್ಲಿ ಹೇಳ್ಬಿಡ್ಲಿ. ಏಯ್ ಸುಮ್ಕೆ ಇರಲ್ಲ. ಅಲ್ಲ ಕಣ, ನಿಮ್ ಬಾಯಿ ಒಳ್ಳೆ ಮಾತೇ ಬರಕಿಲ್ವಲ್ಲ. ಬಿಕ್ಕಳಿಸ್ಬಿಟ್ರೆ ಸತ್ತೋಯ್ತಾರ? ನಾವು 7 ವರ್ಷದಿಂದ ಬಿಕ್ಕಳಿಸ್ತಾನೆ ಇದೀವಿ. ನಾವೆಲ್ಲ ಏನ್ ಸತ್ತೋಗಿದೀವಿ? ಸುಮ್ಕೆ ನಿಂತ್ಕೊಳ್ಳು. ಅಲ್ವಾ? ಏಯ್ ನೋಡ್ಲಾ, ನಮ್ಮೂರಾಗ ನೀನು ಏನ್ ಬೇಕಾರ ಕೇಳು, ನಮ್ ಜನ ಸೆಟ್ ಮಾಡ್ಕೊಳಕಿಲ್ಲ. ಆದ್ರೆ ಕುಡಿಯೋ ನೀರೇನೋ ನಾ ಕೇಳ್ದೋ ಆಟಯ್ಯ. ತಗೊಳ್ಳಿ ಅಣ್ಣ. ಅಬ್ಬಾ, ಹೋಯ್ತಿರೋ ಜೀವಕ್ಕೆ ನೀರು ಕೊಟ್ಟು ಜೀವ ಉಳಿಸಿದ ತಾಯಿ ನೀನು. ಸುಖವಾಗಿರೋ ತಾಯಿ, ಸುಬೇದಾರ್ನಂತ ಗಂಡ ಸಿಗ್ಲಂತ ಆ ಭಗವಂತನಲ್ಲಿ ಬೇಡ್ಕೊಂತೀನಿ ತಾಯಿ. ಅಯ್ಯ ನಿನ್ನ ಇರೋ ಬರೋ ನೀರೆಲ್ಲ ನೀನೇ ಬಸ್ಕೊಂಡ್ಬಿಟ್ಟೆ. ಇನ್ನವಳು ತಣ್ಣಗಿದ್ದಂಗೆ ಬಿಡು. ನೋಡ್ದಕ್ಕದ್ರಮ್ಮ ನಿನ್ ಮಗಳನ್ನ ಎಲ್ಲಿತ್ತು ಇಟ್ಟೊಂದು ನೀರು ನಿಮ್ಮ ಮಟ್ಟಿ ಒಳಗೆ? ಅಲ್ಲ ಕಣವ, ಎಲ್ಲಿತ್ತು ಕಣವ ಇಷ್ಟೊಂದು ನೀರು ನಮ್ಮ ಮಟ್ಟಿಲಿ? ಯಾವ ತಂದವ? ಚಿಲ್ಮೆಗೆ ಹೋಗಿ ಎತ್ಕೊಂಡ್ ಬಂದೆ ಕಣವ. ನೀನು ಚಿಲ್ಮೆ ಹೋಗಿದ್ದ? ಇದ್ ಕಡೆಯಿಂದ 7 ಮೈಲಿ, ಹತ್ ಕಡೆಯಿಂದ 7 ಮೈಲಿ. ಮೆಚ್ಬೇಕಾದ್ದೆ ಕಣವ ನೀನ್ ಧೈರ್ಯವ. ಗುರುವಜ್ಜ, ನಾನು ಚಿಲ್ಮೆಗೆ ಹೋಗಿ ನೀರ್ ಎತ್ಕೊಂಡ್ ಬಂದಿದ್ಕೆಯ ಪಿರಾಣ ಬಿಟ್ಟಿದ್ದ ಅವೈಂದು ಉಸಿರಿನ ಉಳ್ಕೊಂಡದೆ. ಇಲ್ದಿದ್ರೆ ಇಷ್ಟೊತ್ತಿಗೆ ಅಷ್ಟಯ್ಯ. ಇಟ ಕಣವ, ಕಲ್ಲು ಮುಳ್ಳು ಕಾಡ್ದಾರಿಲಿ ನಾವೇ ಹೋಗಕ್ಕೆ ಬೇಸರ ಮಾಡ್ಕೋತೀವಿ. ಅಂತದ್ರಲ್ಲಿ ಹೆಣ್ಮಗಿನ ಒಬ್ಬಳೇ ಕಳ್ಸಿದ್ಯಲ್ಲ ಕದ್ರಮ್ಮ, ನಿನ್ ಬುದ್ಧಿಗೆ ಏನ್ ಪಡ್ಕೊಂಡಿದ್ದ? ಅಯ್ಯ ನಂಗೆ ಗೊತ್ತಿಲ್ಲ ಕಣಪ್ಪ, ನಾನು ಊರಲ್ಲಿ ಇರ್ಲಿಲ್ಲ. ನಂಗೆ ಗೊತ್ತಿಲ್ಲ ಹೋಗಿ ಬಂದ್ಬಿಟ್ಟವಲ್ಲ ಕಣಪ್ಪ. ಏಯ್ ಹೆಸರೇನ್ಲ ನಿಂದು? ಯಾವ ಊರ್ಲ ನೀನು? ಎಲ್ಲಿ ಹೊಂಟಿ? ಹೆಂಡತಿ ಮಗಳು? ನನ್ನ ಹೆಸರು ಬಿಳಿಯಪ್ಪ ಅಂತ. ನಂದಂತೂ ಯಾವ ಊರಿಲ್ರಪ್ಪ. ನಾನೊಬ್ಬ ತಿರುಗೋಳೆ. ಅವನು 8 ಮಕ್ಳು ಎಲ್ಲಿಂದ ಬಂದವರು? ಸರಿ ಈಗ ಎಲ್ಗೊಂಟಿ? ಹಿಂಗೆ ಯಾವ್ದಾರ ಪಟ್ನ ಗಿಟ್ನ ಸಿಕ್ಕತ್ತು ಕ್ಯಾಮ ಗೀಮ ಮಾಡ್ಕೊಂಡ್ ತಿನ್ನೋ ಅಂತ ಬಂದೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಹಿಂಗೆ ಈ ದಿಕ್ನಾಗಿ ಒಂದ್ 7-8 ಮೈಲಿ ಹೋದ್ರೆ ಒಂದ್ ದೊಡ್ಡ ಗುಡ್ಡ ಸಿಗ್ತದೆ. ಆ ಗುಡ್ಡ ತಿಳಿದು ಒಂದ್ 4 ತಾಸು ನಡೆದ್ರು ಸಾಕು, ಒಂದ್ ದೊಡ್ಡ ಪಟ್ಟ ಸಿಗ್ತದೆ. ಹೋಗು ಅಲ್ಲೆಲ್ಲ ಚಾಕ್ರಿ ಈಕ್ರಿ ಸಿಗ್ಬೋದು. ಸರಿ. ಏನ್ ನೀವು ಹಿಂಗೆ ಮಾತಾಡ್ತೀರಾ? ಪಾಪ ಕತ್ಲಾಯ್ತಾ ಬೇರೆ ಬರ್ತಾ ಇದೆ. ಈಗ ಹೊಂಟ್ರೆ ಅಯ್ಯಪ್ಪ ಪಟ್ಟ ತಪ್ಪಕ್ಕಾಗತ್ತ? ಗುರುವಜ ಗಂಗಿ ಹೇಳೋದುಟ್ಟೇನೆ, ಅದ್ರಲ್ಲಿ ನ್ಯಾಯ ಏನು ಅದೇ. ನೋಡಯ್ಯ, ನೀನು ಹೋದ್ರೆ ಇಲ್ಲೇ ಎಲ್ಲಾರ ಪಡ್ಸಲೆ ಮೇಲೆ ಮಲಗಿದ್ದು ವಾತಾವರಣ ಇದು ಹೋಯ್ತಾ ಇರ್ಬೇಕು. ಇನ್ನೊಂದು ವಿಷಯ ಗೆಪ್ತಿರ್ಲಿ, ನೀನ್ ನಿಮ್ಮೂರಲ್ಲಿ ಯಾರನ್ನು ನೀರ್ ಕೇಳ್ಬಾರ್ದು. ನೀರೇನಾರ ಕೇಳಂಗಿದ್ರೆ ಇದು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಈಗ ಕಡ್ದು ಬಿಟ್ಟ ಇದ್ದಾರ. ಹೋಗಿ ಈಗ ಹಿಂಗ ಅಂತಿನಂತ ಬೇಸರ ಮಾಡ್ಕೋಬೇಡ. ಉಸಕ್ ನೀರಿಗೋಸ್ಕರ ಇಷ್ಟೊಂದು ಕಷ್ಟವಾ? ಹೇ ಮಗ,
ನೀರ್ ಕೇಳಿದ್ರೆ ಕೊಡದೆ ಇರೋವಷ್ಟು ಕಟ್ಟುಗಳಲ್ಲಪ್ಪ ನಾವು ಮನುಷ್ಯರಯ್ಯ. ನಮಗೂ ಮನುಷ್ಯತ್ವ ಆಯ್ತು. ಆದ್ರೆ ಎಲ್ಲಿಂದ ತರುವ ಅದನ್ನ? ಊರು ಮಳೆ ಕಂಡು 5 ವರ್ಷ ಆಯ್ತು ಮಗ. ನಾವು ಒಂದು ಕಾಲದಲ್ಲಿ ಓದ್ತಿದ್ದೋ ಬಿತ್ತಿದ್ದೋ ಬೆಳೆನೂ ತೆಗಿತಿದ್ದೋ. ಸುತ್ತಮುತ್ತ 10 ಹಳ್ಳಿಲಿ ಬೆಳೆ ತೆಗಿತಿರ್ಲಿಲ್ಲ. ಅಂತ ಘನವಾದ ಬೆಳೆಯ ನಾವು ಐಕ್ಳು ತೆಗಿತಿದ್ವಿ. ಅಷ್ಟೇ ಯಾಕೆ, ಸಂಕ್ರಾಂತಿ ಮಾಡ್ತಿದ್ದು, ಮಾರಿ ಜಾತ್ರೆ ಮಾಡ್ತಿದ್ದು, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮಡಿ ಮಾಡ್ತಿದ್ದು, ಯುಗಾದಿ ಮಾಡ್ತಿದ್ದು. ಆದ್ರೆ ಯಪ್ಪ ಈಗ ಗಂಟು ಕುಸಿ ಆರಿಸುವ ಅಂದ್ರೆ ನೀರಿಲ್ಲಪ್ಪ. ಎಷ್ಟೋ ಜನ ನಮ್ಮೂರ ಐಕ್ಲಲ್ಲ ಹೋಗಿ ಪಟ್ನಾ ಸೇರ್ಕೊಂಡು ಹೊಟ್ಟೆ ಪಾಡಗೋಸ್ಕರ ಕೂಲಿ ಮಾಡ್ತಾವ್ರೆ. ನಾವೊಂದಷ್ಟು ಮಂದಿ ಇಲ್ಲಿರಕ್ಕೂ ಆಗದೆ, ಪಟ್ಟಣಕ್ಕೆ ಹೋಗೋಕ್ಕೂ ಆಗದೆ ಇಲ್ಲೇ ಕೊಳಿತಾ ಇದ್ದೀಯಪ್ಪ. ಇಲ್ಲೇ ಕೊಳಿತಾ ಇದ್ದೀವಿ ನೋಡಿ ಅಪ್ಪ. ನಮ್ಮ ಎಲ್ಲವೂ ಆಸ್ತಿ ಯಾರಿಗೆ ಹೇಳೋದು? ನೋಡು ಮಗ, ನೋಡು ನೋಡು ಆಕಾಶವ ಎಷ್ಟು ಶುದ್ಧವಾಗಿದೆ. ಎಲ್ಲಾದ್ರೂ ಒಂದು ಕಪ್ಪು ಚಿಕ್ಕೆ ಮೂಡತ್ತ ಮನಿ ಅಂತ ಅವು ಉತ್ತೇವಾ ಬಿತ್ತೇವಾ ಅಂತ ನೋಡ್ತಾ ಇದ್ದೀವಿ. ಆದ್ರೆ ಮೈ ಚರ್ಮ ಎಲ್ಲ ಕೊಳೆ ಮಚ್ಚೆ ಮೂಡಿ ಮೂಡಿ ಚರ್ಮನೆ ಮುಚ್ಚೋಗ್ಬಿಟ್ಟದೆ ಅಪ್ಪ, ಮುಚ್ಚೋಗ್ಬಿಟ್ಟದೆ. ಏನ್ ಮಾಡುವ? ಎಲ್ಲ ನಮ್ಮ ಹಣೆ ಬರ. ವಿರಹ ತುಂಬಿದ ಚಂಚಲ ಮೋಡಗಳು ನಿಂತಲ್ಲಿ ನಿಲ್ಲದೆ ಗಾಳಿ ಬೆನ್ನೇರಿ ಹಾರಿದವು. ನನಗೂ ಈ ಪೇಪರ್ ಓದೋ ಚಟ. ಏನ್ ಮಾಡಕ್ಕಾಯ್ತದೆ? ಒಬ್ಬೊಬ್ರಿಗೆ ಒಂದೊಂದು ಚಟ. ನನಗೆ ಈ ಪೇಪರ್ ಓದಲಿಲ್ಲ ಅಂದ್ರೆ ನಿದ್ದೆನೇ ಬರಕ್ಕಿಲ್ಲ. ಹಾಳಾದ್ದು ಈ ಪೇಪರ್ನಲ್ಲಿ ಯಾವ್ದಾದ್ರೂ ಒಳ್ಳೆ ಸುದ್ದಿ ಇದೆಯಾ? ಬರೀ ಅವನ್ ಕೋಲೆ ಇವನ್ ಕೋಳೆ, ತೂ 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 ತೂ. ಏನ್ ಮಾಡಕ್ಕಾಯ್ತದೆ? ಚಟ ಬಿಡಕ್ಕಾಗಲ್ಲ, ಪೇಪರ್ನೂ ಬಿಡಕ್ಕಾಗಲ್ಲ. ಓ ಮೇಷಪ್ಪ, ಓ ಮೇಷಪ್ಪ, ಪೇಪರ್ ಲೇ ಹೆಂಗ್ಲಾ ಕಾಣಿಸ್ತಾ ಇದ್ ನಿನ್ ಕಣ್ಣಿಗೆ? ಏನು ಹೊಸ ಸುದ್ದಿ ಅಂತ ಕೇಳಿದೆ. ಓ ಹಂಗ, ಬಾರ್ಲ ಕುತ್ಕೋ ಬಾರ್ಲ. ಏನ್ಲ ಜಾಗ ಕೊಟ್ಬಿಟ್ರೆ ತೊಡೆ ಮೇಲೆ ಬಂದು ಕೂತ್ಕೋತೀಯ. ಕೂತ್ಕೊಂಡು ಓದೋದು ಕೇಳಿಸ್ಕೊಳ್ಳ. ನಾನು ಓದೋದ್ನ ಸರಿಯಾಗಿ ನೋಡು, ಆಯ್ತಾ? ಗಾರ್ಲೆಂಡ್ ಕಾಲುವೆ ಯೋಜನೆ. ಏನ್ಲ ಬಾಯಿ ನೋಡಿ ಹ್ಯಾಂತ ಬಿಟ್ಕೊಂಡು ಕೂತಿದ್ಯಾ? ಸೊಳ್ಳೆ ನೋಡ ಓದತ್ತು ಮುಚ್ಕೊಂಡು ಕೂತ್ಕೊಳ್ಳ. ಓದೋದ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳ. ನೀವು ಹೇಳಿದಲ್ಲ ನಾನು ಓದೋದು ನೋಡಿ ಅಂತ. ನೋಡೋದಲ್ಲ, ಕೇಳಿಸ್ಕೊ. ಉತ್ತರ ದಕ್ಷಿಣ ಸಂಪನ್ಮೂಲಗಳ ಹಂಚಿಕೆಗೆ ನಾಂದಿ ಹಾಡಲು ಉತ್ತರದಿಂದ ದಕ್ಷಿಣದವರೆಗೆ ಕಾಲುವೆ ತೋಡಿ ಸದಾ ತುಂಬಿ ಹರಿಯುವ ಗಂಗಾ ನದಿಯನ್ನು ದಕ್ಷಿಣದ ನದಿಗಳಿಗೆ ನೀರುಣಿಸುವಂತೆ ಮಾಡಿ ದಕ್ಷಿಣದ ರಾಜ್ಯಗಳನ್ನು ಹಸಿರಾಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಈ ಯೋಜನೆ ಅಡಿಯಲ್ಲಿಯೇ 5 ವರ್ಷದಿಂದ ಮಳೆ ಇಲ್ಲದೆ ಬವಣೆ ಪಡುತ್ತಿರುವ ತಿಪ್ಪನಹಳ್ಳಿಗೂ ನೀರು ಹರಿಸುವಂತೆ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ಅರ್ಥವಾಯ್ತೇನೋ ಮುಂಡೆದೆ? ಹಂಗೆಯ ತಿಪ್ಪನಹಳ್ಳಿಗೂ ನೀರು ಬರ್ತದ? ಬತ್ತಾದೆ ಹೇಳ್ಕೊಂಡು. ಹೌದೇ? ಏ ಗುರುರಾಜ, ಏ ಕದ್ರಮ್ಮ, ಏ ಗೋಪಾಲ,
ಆಗೋ ವಿಷಯ ಪೇಪರ್ ಬಂದದೆ. ಉತ್ತರದ ಗಂಗವ್ವ ಈ ನಮ್ ಗಂಗವ್ವನ ಮನೆ ಬಗಲಿಗಾರ ಬಂದಾಳಂತೆ. ಪೇಪರ್ ಬಂದದಂತೆ ಮೇಷಪ್ಪ ಹೇಳಿದ್ರು. ನೀನ್ ಹೇಳೋದು ದಿಟ್ವಾನ ನೋಡಿಯಾ? ಏ ಮೇಸ್ರಪ್ಪ ಇವ್ರು ಹೇಳ್ತಾ ಇರೋದು ದಿಟ್ವಾನ ನೋಡಿಯಾ? ಹಾಗಾದ್ರೆ ನಾವೆಲ್ಲ ಒಟ್ಟಾರೆ ಸೇರಿ ನಮ್ ತಿಪ್ಪಳಿಗೆ ಕಾಲುವೆ ಯಾವ್ದಾರು ತೆಗಿಬೇಕು ಅಂತ ತೀರ್ಮಾನ ತಗೊಳ್ಳುವ. ಅಪ್ಪಿ ತಪ್ಪಿ ನಾವೇನ ಗಟ್ಟಿ ಭೂಮಿಯ ಕಾಲುವೆ ತೋಡದೆ ಹೋದ್ರೆ ಆ ನೀರು ಅಲ್ಲಿಂದ ಹರಿದು ನಮ್ಮ ಹಳ್ಳಿ ಬರೋಟತ್ಗೆನೆ ಈ ನೆಲನೇ ಎಲ್ಲ ನೀರ್ ನೀರ್ಕೊಂಡ್ಬಿಟ್ಟಾತಂತೀವಿ. ಏಯ್ ಸುಮ್ಕೆ ನಿಂತ್ಕೊಳ್ಳ. ಬೋ ತಿಳ್ಕೊಂಡ ನಂಗೆ ಮಾತಾಡ್ತಾರೆ. ಅಲ್ಲ ಕಣ್ಲ, ಈ ಸ್ಕೂಲ್ ಓದ್ದವ್ರೆ ನಕಾಸ ಇಟ್ಕೊಂಡು ತೋಡ್ತಾರೆ ನಾಲೆಯ. ನೀನ್ ಯಾವತ್ತಾದ್ರೂ ನಕಾಸ ನೋಡಿದ್ಯಲ್ಲ? ಅಲ್ಲ ಕಣ್ಲ, ಮೋಜಿಮ್ದಾರರು ಅಳಿದೇನೆ ಮಾಡ್ಬಿಡ್ತಾರ ಕೆಲ್ಸವ. ಬೋ ತಿಳ್ಕೊಂಡಿರೋ ನಂಗೆ ಮಾತಾಡ್ತಾರೆ. ನಿಂತ್ಕೊಳ್ಳ ಸುಮ್ಮನೆ. ಅಯ್ಯವ್ವ, ಇನ್ಮ್ಯಾಗ ಹಂಗ ನಾವು ನೀರಿಗೋಸ್ಕರ ಜಿಮ್ಮ್ಯಾಗ ಹೋಗೋದ್ ತಪ್ಪಾಯ್ತಾ? ಹ್ಞೂ ಗಂಗವ್ವ, ನಾವು ಒಣಗಿದ ಹೊಲ ಅಲ್ಲ ಸರಿ ಜಮೀನ್ ಆಯ್ತದೆ. ಗದ್ದೆ ಉಳುಮೆ ಮಾಡಿ ಬೆಳೆಯೋದೆ ಭತ್ತವ, ಉಣ್ಣದೆ ಅನ್ನ ಮೊಸರು ಅನ್ನವಾ. ಹಂಗಾದ್ರೆ ಹಾಕಿರಲ್ಲ ತಾಳವ. ನಿಲ್ಲಿಸ್ತಾ ಸಾಕು. ಏನು ನಾಳೆನೇ ನಮ್ಮ ಹಳ್ಳಿಗೆ ನೀರ್ ಹರ್ಬರೋನಂಗೆ ಹಾಡೋದೇನು ಕುಣಿಯೋದೇನು? ಇದಕ್ಕೆ ಕಂಡ್ರಲ್ಲ ನಿಮ್ಮನ್ನ ಅಮಾಯಕರು ಅಂತ ಹೇಳೋದು. ಅಲ್ಲ ಮೇಷ್ಟ್ರೆ, ನೀವೀಗ ಹೇಳಿದ್ರಿ ಪೇಪರ್ ಅಲ್ಲಿ ಬಂದದೆ ಅಂತ. ಈ ಪೇಪರ್ ನಾ ಬಂದದ್ದು ಅಲ್ಲಿ ಲೂಚ್ ಕೊಡ್ದಂಗೆ ಇಬ್ರು. ನೋಡ್ರಪ್ಪ, ಪೇಪರ್ನಲ್ಲಿ ಬಂದಿದೆ ಅಂದ್ರೆ ಅದೊಂದು ಯೋಜನೆ. ಅಂದ್ರೆ ಅದ್ರ ನಿಜವಾದ ಅರ್ಥ ಯೋಚನೆ. ಹಿಂಗ್ ಮಾಡ್ಬೋದಲ್ಲ, ಹಿಂಗ್ ಹೇಳಿಕೆ ಕೊಡ್ಬೋದಲ್ಲ, ಹಿಂಗ್ ಗೋಡಿ ತೋಡ್ಬೋದಲ್ಲ ಅಂತ ದೊಡ್ಡೋರಿಗೆ ಬಂದಿರೋ ಆಲೋಚನೆ. ಇದ್ಯಾಕಪ್ಪ ಇನ್ನೂ ಆಗ್ಲಿಲ್ಲ ಅಂತ ನಿಮ್ಮಂಥವ್ರ ಯೋಚನೆ. ಇದು ಒಂಥರ ಪಂಚವಾರ್ಷಿಕ ಯೋಜನೆ ಇದ್ದಂಗೆ. ಹೋಗ್ರಪ್ಪ, ಹೋಗಿ ಹೋಗಿ. ನಾಳೆ ಅನ್ನ ಸಿಗ್ಬೋದು ಅಂತ ಇವತ್ತು ಕೈಲಿರೋ ಗಂಜಿ ಕಳ್ಕೋಬೇಡಿ. ಹೋಗಿ ಹೋಗಿ ನಿಮ್ ಕೆಲಸ ನೋಡು. ಏನ್ ಮಕ್ಕ ನೋಡ್ತಿದ್ರು? ಹೋಗಿ ಬರಲ್ಲ, ಹೋಗ್ರಪ್ಪ ಹೋಗಿ. ಏನ್ ಬಂದ್ಬಿಟ್ಟು ಅಡ್ವಿ ಸರಿ ಹೇಳ್ಬೇಕೆ? ಹೋಗ್ಲೇ ಹೇಳ ಮೇಲೆ. ಓಹೋ, ಸೂರ್ ನೆಳಿ ಸಿಕ್ತು ಅಂದ್ಬಿಟ್ಟು ನೀಟ್ ಹೊತ್ಕೊಂಡ ಮನೆ ಕಬಿಟ್ಟವನ. ಹೇಳ ಮೇಲೆ. ನೀನು ಇನ್ನೂ ಎದೊಳದೆ ಅವಾಗ, ಪಟ್ನ ಸೇರೋದೆ ಅವಾಗ. ಹೋಗು, ಬಿಸಿಲು ನೆತ್ತಿ ಬಂದ್ಬಿಟ್ಟು ಸೂರ್ಯ ನೆತ್ತಿ ಮೇಲೆ ಹತ್ಬಿಟ್ಟು ಸುಡ್ತಾನೆ. ಹೋಗು ಹೋಗು ಹೋಗ್ ಸರ್. ನೆಳ್ ಕಳ್ಕೊಂಡ್ ಬಂದವರಿಗೆ ಸೂರ್ಯ ನೆಳ್ಳಾಗೋಯ್ತಡೋ. ಹೇಳ್ವಿ, ಯಾರು ಇವನು ಬಸ್ಪ? ಇತ್ತೀಚೆಗೆ ನಮ್ಮೂರಿಗೆ ಯಾರು ನೆಂಟರುಗಳು ಬಂದಂಗಿಲ್ವಲ್ವೋ? ಹ್ಞೂ ಮೇಷ್ಟ್ರೆ, ಯಾರೋ ಪರ್ಸ್ದಾಗ ಬಂದಂತೆ. ಹೌದಾ? ನಿನ್ನೆ ರಾತ್ರಿ ಹೊತ್ತಾಗೋಯ್ತು, ಅದು ಕತ್ಲಾಗೋಯ್ತು ಅಂದ್ಬಿಟ್ಟು ಇಲ್ಲೇ ಪಡ್ಸಲ ಮೇಲೆ ಮಲಗಿದ್ದ. ಏನಿ ನಮ್ ಗಂಗಿ ಕೊಟ್ಟಿದ್ದು ಒಂದ್ ತಮ್ಗೆ ನೀರ್ನ ಒಬ್ನೇ ಕುಡಿದ್ಬಿಡ ಅಂತೇಳಿ. ಹಂಗಾರೆ ಇನ್ 8 ದಿನ ನೀರಿಲ್ಲ ಅಂದ್ರೂ ಸಾಯಲ್ಲ ಬಿಡು. ಏನಯ್ಯ, ಯಾರ್ ನೀನು? ಎಲ್ಲಿಂದ ಬಂದಿದ್ಯಾ? ನಿನ್ ಹೆಸರೇನು? ನೀನ್ ನೋಡಿದ್ರೆ ನಮ್ ಸೀಮೆಯವ್ ತರ ಕಾಣ್ತಾ ಇಲ್ವಲ್ಲ? ಹೂನ್ ಯಜಮಾನ್ರೆ, ನಾನು ಉತ್ತರ ಸೀಮೆ ಅವನು. ಈ ಬ್ರಿಟಿಷರು ಈ ದಿಲ್ಲಿ ಬಿಟ್ಟು ಹೋಗೋ ಟೈಮ್ನಾಗೆ ಊರ್ ಬಣ್ಣದ ಬಾವುಟ ಆಡ್ಸಿದ್ರಂತಲ್ಲ, ಆ ಟೈಮ್ನಾಗ ಹುಟ್ಟಿದಕ್ಕೋ ಏನೋ ನನ್ನ ಹೆಸರು ಬಿಳಿಯಪ್ಪ ಅಂತ ಹೆಸರು ಬಿಟ್ಟವ್ರೆ. ದೇಶಕ್ಕೆ ಸ್ವತಂತ್ರ ಆದಂಗೆ ನನ್ ಪಾಡು ಒಂದು ನಾಯಿ ಪಾಡು ಆಗ್ಬಿಟ್ಟದೆ. ಯೋ, ನೀನೇನಯ್ಯ ಹೇಳೋದು? ನಾನು ಸ್ವಾತಂತ್ರ್ಯ ಬರಕ್ ಮುಂಚೆನೆ ಹುಟ್ಟುದೋನಯ್ಯ. ಆದ್ರೆ ನನ್ ಪಾಡ್ ನೋಡು, ಹುಚ್ಚನಾಯ್ ಪಾಡ್ ಆಗಿಲ್ಲ. ಒಲೆ ವೈನ್ ಆಗಿದಾರ, ನಿಮಗೇನು ಆಗ್ಬಿಟ್ಟದೆ? ಮೂಕಂಡ್ ಬಿಡಪ್ಪ. ನಾನ್ ಪುರಾಣ ಕೇಳ್ತಾ ಇದ್ರೆ ನೀನ್ ಪಟ್ಟಣಕ್ಕೆ ಸೇರೋದು ತೊಂದ್ರೆ ಆಗ್ಬಿಡ್ತದೆ. ಹೋಗಪ್ಪ ಹೋಗು. ಸುಡ್ತಾ ಇರೋ ಸೂರ್ಯ ನತ್ತಿಗೆ ಬಂದು ಕೂಳ್ಗೂ ಏನಿಲ್ದಂಗೆ ಆಗ್ಬಿಡುತ್ತೆ. ನಿನ್ ದಾರಿ ಬಂದು ನಿಂತ್ಕೊಂಡು ಹೋಗ್ತಾ ಇರು. ಬಂದ್ಬಿಟ್ಟ ಹೇಳಕ್ಕೆ. ಮೇಷ್ಟ್ರು ನನಗೆ ಈ ಊರ್ ಮೊಲೆ ಇಷ್ಟಂತ ಆಗ್ಬಿಟ್ಟಿದೆ. ನನಗೆ ಈ ಪಸಂದ್ ಆಗಿದ್ದಕ್ಕೆ ನಾನು ಇಲ್ಲೇ ಇರೋಣ ಅಂತ ತೀರ್ಮಾನ ಮಾಡೀನಿ. ಪೇಪರ್ ಬಂದಂಗೆ. ಯೋ, ನಿನ್ಗೇನಾದ್ರೂ ತಲೆಗಿಲ್ಲ ಕೆಟ್ಟೈತೇನೆ? ಅಲ್ಲ ಕಣಿಯ, ಇಲ್ಲಿರೋರೆ ಈ ಊರ್ ಬಿಟ್ಟು ಹೊಂಟೋಯ್ತಾರೆ. ಅಂದ್ರಲ್ಲಿ ನೀನ್ ಇದೇ ಊರ ಠಿಕಾಣಿ ಕೂಡ ಮಾತಾಡ್ತಿದ್ಯಲ್ಲ, ಹೋಯ್ತಾರು.
ಇಲ್ಲಿರೋರು ಎಲ್ಲೆಲ್ಲೋ ಹೋಗಿ ಗ್ಯಾಮೆ ಮಾಡೋದ್ರ ಬದಲ ಇಲ್ಲೇ ಯಾಕೆ ಗ್ಯಾಮೆ ಮಾಡಬಾರ್ದು, ಇಲ್ಲೇ ಯಾಕೆ ಗ್ಯಾಮೆ ಮಾಡಿ ಬದುಕಬಾರ್ದು ಅಂತೀನಿ. ನಮ್ಮೂರಾಗ ಏನೈತೆ ಕೆಮ್ಮೆ? ಹೋಗ, ನಮ್ಮೂರವ್ರಿಗೆ ಕೆಮ್ಮೆ ಇಲ್ದೆ ಪಟ್ನಕ್ಕೆ ಹೋಯ್ತವ್ರೆ. ಇವನೇನ ಬಂದ್ಬಿಟ್ಟ ನಮ್ಮೂರವ್ರಿಗೆ. ಮಳೆ ಇಲ್ದೆ ಹೊಲ ಎಲ್ಲ ಬಿರಿ ಬಿಟ್ಬಿಡದೆ. ನೀನೇನ ಹೊಲ್ದಾಗ ಹೋದ್ರೆ ಕಾಲು ಕೂತ್ಕೊಂಡ್ಬಿಡ್ತದ ಅಷ್ಟೇ. ಹೋಗು ಸಿರಪ್ಪ, ಹೇಳಿ. ಏನ್ ಗುರುವಜ್ಜ? ಬಾರ ಹತ್ರಕ್ಕೆ. ಏನ್ ಹೇಳು ಗುರುವಜ್ಜ? ಯಾವತ್ತು ಮಾರವನಿಗೆ ಅಭಿಷೇಕ? ಬರೋ ಅಮಾಸೆಗೆ ಹಾ? ಚಿಲ್ಮೆ ಹೋಗಿ ಹಾ? ನೀರ್ ತರಿಸಿ ಮಾರವನ್ ಸ್ನಾನ ಮಾಡ್ಸೋದೆ, ಶನಿ ಮಾತನ್ನ ಓದೋದೇನೆ. ಓದು ಓದು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಆ, ಯಪ್ಪ. ಈ ಅಮ್ಮನ ಹೆಸರು ಏನಂದ್ರಲ್ಲ? ನಮ್ಮೂರ್ ಮಾರವ್ವ ಯಪ್ಪ. ಈ ಮಾರವನಿಗೆ ಹಾ. ದಿನಾ ಸ್ನಾನ ಮಾಡಿಸಿದ್ರೆ ಹೆಂಗೆ? ಆ? ಈ ಊರ್ ಜನ ಹೊಟ್ಟೆ ಬಿರಿಯಾನಿ ನೀರು ಕುಡಿಸಿದ್ರೆ ಹೆಂಗೆ? ಗುರುವಜ್ಜ, ಹಾ? ಬರೋ ಅಮಾಸೆಗೆ ಮಾರವನ್ ಸ್ನಾನ ಮಾಡಿಸೋದೆ, ಹಾ? ಈ ಊರಿನ ಜನಕ್ಕೆಲ್ಲ ಹೊಟ್ಟೆ ಹಿಡ್ಕೊಂಡು ನೀರ್ ಕೊಡವಂತ ಅಮ್ಮನ್ ಬೇಡ್ಕೊಳ್ಳೋದೆ. ಬೇಡ್ಕೊಂಡ್ರೆ ಅಮ್ಮ ನೀರ್ ಕೊಡದೆ ಇರ್ತಾಳೆ, ಕೊಟ್ಟೆ ಕೊಡ್ತಾಳೆ. ಎಲ್ಲ ಕೈ ಮುಗಿ ಬೇಡ್ಕೊಳ್ಳಿ ಅಮ್ಮನ್ನ. ಯಜಮಾನ್ರೆ, ಅಂದಂಗೆ ನೋಡಿ, ನಾವೆಲ್ಲ ಈ ತಾಯಿ ಮಕ್ಕಳು. ಆ, ನಾವು ಮನಸ್ಸು ಮಾಡಿದ್ರೆ ಈ ಹಳ್ಳಿಗೆ ನೀರು ತರಬಹುದು. ಹೆಂಗಪ್ಪ? ನಿನಗೆ ನಿಜವಾಗ್ಲೂ ತಲೆ ಕೆಟ್ಟೈತ್ ಕಣೆ. ಆ, ಅಲ್ಲ ಕಣಯ್ಯ, ನಾವು ಮಂತ್ರಿಗಳಿಗೆ, ಈ ಕ್ಷೇತ್ರದ MLAಗಳಿಗೆ, ಪಂಚಾಯತಿ ಪ್ರೆಸಿಡೆಂಟಿಗೆ, ಹಾ. ತಾಲೂಕು ಪ್ರೆಸಿಡೆಂಟ್ಗೆ, ಇವರೆಲ್ಲ ಇವ್ರಿಗೆ ಬಂದೋದವ್ರೆ. ಇವರೆಲ್ಲ ಮನುಷ್ಯರಲ್ವೇನಪ್ಪ? ಅವ್ರ ಕೈಲೇ ಈ ಹಳ್ಳಿಗೆ ನೀರ್ ತರ್ಸಕ್ಕಾಗಲ್ಲ ಅಂದ್ಮೇಲೆ ನೀನೇ ಏನಯ್ಯ ಮಾತಾಡೋದು? ಓ ಮೇಷ್ಟ್ರೆ, ಹಾ. ಅವರೆಲ್ಲ ಮನುಷ್ಯರು ನಿಜವೇ. ಹಾ. ಆದ್ರೆ ಒಳ್ಳೆ ಕೆಲಸ ಮಾಡಕ್ಕೆ ಮನಸ್ಸು ಬೇಕು. ಈಗ ಹಾ. ನೋಡಿ, ಆ ಬೆಟ್ಟ ಕಡ್ದು ದಾರಿ ಮಾಡ್ಲಿಲ್ವಾ? ಮಾಡವ್ರೆ, ಅರಿಯೋ ನೀರಿಗೆ ಅಡ್ಡ ಕಟ್ಟಿ ಅಣೆಕಟ್ಟು ಕಟ್ಟಲಿಲ್ವಾ? ಕಟ್ಟವ್ರೆ, ಬಂಜರು ಭೂಮಿನ ಉತ್ತಿ ಬಿತ್ತಿ ಬೆಳೆ ಬೆಳೆಲಿಲ್ವಾ? ಬೆಳೆದವ್ರೆ. ನೋಡಿ ನೋಡಿ ಯಜಮಾನ್ರೆ, ಮನುಷ್ಯನ ದೇಹಕ್ಕೆ ಕೈಗಳು ಅಂಟಿಕೊಂಡಿರ್ತವೆ. ಯಾಕೆ? ಮನುಷ್ಯ ಕಷ್ಟಪಟ್ಟು ಬದುಕಬೇಕು ಅಂತ. ಆ, ಓಹೋ ಮೇಷ್ಟ್ರೆ, ಏನ್ ಇವ್ನು ವರ್ಷೆ ಅಂತೀನಿ. ಮೇಷ್ಟ್ರೆ, ನೋಡಿದ್ರೆ ನನಗೆ ಯಾಕೋ ಅನುಮಾನನೇ. ನೋಡಿ, ಚರ್ಚ್. ಅಲ್ಲಯ್ಯ, ದಾರಿಲಿ ಹೋಗ್ತಿದ್ದವ್ ನೀನು ಈ ಊರಿಗೆ ನುಗ್ಗಿ ಒಳ್ಳೆ ಭಾಷಾ ಹೊಡಿತಾ ನಿಂತಿದ್ಯಲ್ಲ. ಎಲೆಕ್ಷನ್ ಬೇರೆ ಹತ್ರ ಬರ್ತೈತೆ. ಈ ಹಳ್ಳಿ ಜನರನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಯಾವನಾದ್ರೂ ಹೇಳ್ ಕಳ್ಸಿದೆ ನೀನಯ್ಯ? ನಿಜ ಹೇಳು, ಇಲ್ಲ ಅಂದ್ರೆ ನಮ್ಮ ಹಳ್ಳಿಲಿರೋ ಮಕ್ಕಳನ್ನ ಇಟ್ಕೊಂಡು ಹೋಗಿ ಬಂದಿರೋ ಕಳ್ಳನ್ ಮಗ ಅಂತೇಳಿ ಪೊಲೀಸ್ನವ್ರಿಗೆ ಹೋಗ್ಬೇಕಾಗುತ್ತೆ. ಹಂಗೆ ಮಾಡಿ ಬೇಷ, ಹಂಗೆ ಮಾಡಿ. ಹೊಟ್ಟೆ ಚುರು ಬಿಡ್ತಾ ಇದೆ, ಗಂಜಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಸ್ವಾಮಿ. ಹಂಗವಾದಾರಿಗೆ ಹ್ಮ್. ಕತೆ ಗೀತೆ ಹೇಳ್ಬೇಡ. ಮಾಸ್ತ್ರಪ್ಪ, ಒತ್ತಾರನೇ ಪೇಪರ್ ಸುದ್ದಿ ಆಯ್ತು. ಮತ್ತೆ ಈ ರೌಡಿ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಡ್ ಕೂತಿದ್ಯಲ್ಲ, ಏನ್ ಸಮಾಚಾರ ಅಂತ. ನೋಡ್ ಗುರುವಜ್ಜ, ಹಾ, ಬಿಳಿಯಪ್ಪ ಈಗಾಗ್ಲೇ ನಿಮ್ಗೆಲ್ಲ ಪರಿಚಯ ಆಗವನೆ. ಆಗವ್ನೆ. ಅವನು ಇದೇ ಹಳ್ಳಿಲಿ ಇರ್ಬೇಕು ಅಂತ ಇದ್ದಾನೆ. ಈ ಹಳ್ಳಿಲಿ ಉಳ್ಕೊಂಡಿರೋ ಮುಖ್ಯಸ್ಥರು ಅಂದ್ರೆ ನೀವುಗಳೆಯ. ಅವನ್ನ ಇಲ್ಲಿ ಉಳಿಸ್ಕೊಳ್ಳೋದು ಬಿಡೋದು ಏನ್ ತೀರ್ಮಾನ ಮಾಡೋದು ಅನ್ನೋದೇ ನೀವು ಹೇಳ್ಬೇಕಂತಯ್ಯ. ಏ ಪೂಜಾರಪ್ಪ, ಯಾಕೆ ಹಂಗಾಡ್ತೀಯ? ಅಲ್ಲ ಗುರುವಜ್ಜ, ಬೇಯ್ತಾ ಇದ್ ಬೋಗುನಿ ಬಿಟ್ಟು ನೆಟ್ಗೆ ಒಲೆಗಾರ್ದಕ್ಕೆ ಹೋಗಿ ಒಯ್ಯ ಈ ಬೆಂಗಾಡ್ನಾಗಿ ಹಾಕಿದನು ಅಂತಿದೆ. ಮೇಷ್ಟ್ರೆ, ಯಾರನ್ನ ಕೇಳ್ಬಿಟ್ಟು ಇವನು ನಮ್ಮ ಹಳ್ಳಿನಾಗ ಬಿಡ್ಬಿಡಕ್ ಯೋಚನೆ ಮಾಡೋಣಂತೆ. ಯಾವ ಮನೆ ಹಾಕ್ಲ ಕೇಳ್ಬೇಕು? ಕಷ್ಟ ಪಡ್ತೀನಿ ಅಂತ ಕೊಡ್ಲಿ ಬಿಡ್ಲ? ಅವ್ರಿಯೋ ನೀರಿಗೆ ದೊಡ್ಡದಾಗಿ ನಪ್ಪನೆ ಅಂತೆ ಮುಚ್ಕೊಂಡ್ ಕುತ್ಕೊಳ್ಳಲಿ. ಮಾಸ್ತ್ರಪ್ಪ, ಅವ್ನು ಇಲ್ಲಿ ಇತ್ಕೊಂಡು ಏನ್ ಮಾಡೋನು? ಗಂಜಿಗೆ ಏನ್ ಮಾಡ್ಕತ್ತಾನೆ ಹೇಳಪ್ಪ? ನೋಡ್ ಗುರುವಜ್ಜ, ಹಾ, ಆ ಬಿಳಿಯಪ್ಪ ಅದಕ್ಕೊಂದು ಯೋಚನೆ ಮಾಡಿದ. ಏನು? ಹೇಗಿದ್ರು ನಮ್ಮ ಹಳ್ಳಿಗೆ ಕುಡಿಯಕ್ ನೀರಿಲ್ಲ. ಹಾ, ಬಿಳಿಯಪ್ಪ ಚಿಲುಮೆಯಿಂದ ನೀರ್ ತರ್ತಾನಂತೆ. ಹ್ಮ್. ಅಯ್ಯ ಮೇಷ್ಟ್ರೆ, ಇದೆಲ್ಲ ಆಗದೆ ಇರೋ ಕೆಲಸ ಸುಮ್ಕುದ್ರಲ್ಲಿ. ಅಲ್ಲ, ಚಿಲ್ಮೆಯಿಂದ ಎಷ್ಟೋ ನೀರು ಓದ್ತಾನೋ, 2 ಕೊಡ 3 ಕೊಡ ಓದ್ತಾನಪ್ಪ. ಏನು ಹಳ್ಳಿಗಾಗೋಷ್ಟೆಲ್ಲ ನೀರು ಓದ್ತಾನೆ? ಹಾ. ಅಯ್ಯೋ ಖದ್ರಮ್ಮ, ನೀರ್ನ ಓರೋದಲ್ಲಮ್ಮ, ಎತ್ತಿನ ಗಾಡಿಯಲ್ಲಿ ತರ್ತಾರಂತೆ. ಹ್ಮ್. ಏ ಮಾತ್ರಪ್ಪ, ಹ? ಅವ್ರ ಯೋಚನೆ ಏನೋ ಚೆನ್ನಾಗೇ ಇದೆ. ಹ್ಮ್. ಆದ್ರೆ ಎತ್ತಲಿಂದ ತರುವ, ಗಾಡಿಯಲ್ಲಿಂದ ತರುವ, ನನಗೆ ಸ್ವಂತವಾಗಿ ಏನೋ ಹೊಸಿ ಹಣ ಇಟ್ಟು ನೀನು ಕೇಳಿ ಕೇಳಿ. ಇರ್ಬೋದು.
ಏನಿಲ್ರಪ್ಪ ನಾನೊಬ್ಬ ತಿರುಬಕ್ಕೆ ಇನ್ನೆಲ್ಲ ಬಂದತ್ತು ಎಲ್ಲ ನಿಮ್ಮ ಮಾಸ್ತರ್ನಾಗೆ. ಏ ಗುರುವಜ್ಜ, ಬಿಳಿಯಪ್ಪ ಅದಕ್ಕೊಂದು ಯೋಚನೆ ಮಾಡಿದಾನೆ. ಏನು ಹೇಗಿದ್ರು ನಮ್ಮ ಊರ್ ಸುತ್ತ ಒಣಗಿರೋ ಮರ ಇದಾವೆ, ಇದಾವೆ? ಅದನ್ನ ಕಡ್ದ್ಬಿಟ್ಟು ಎತ್ತಿನ ಗಾಡಿ ಮಾಡ್ತಾನಂತೆ. ಏ ಬಿಳಿಯಪ್ಪ, ಅದೇನೇನ್ ಮಾಡ್ತೀನಿ ಅಂತಿದ್ಯಾ, ನೀನೇ ಹೊಸ ಹೇಳ್ಬಿಡಪ್ಪ ಹೋಗಿ ಎಲ್ಲಾರು. ಮೇಷ್ಟ್ರೆ, ಹಾ. ಯಜಮಾನ್ರೆ, ಹಾ? ಈ ಊರಲ್ಲಿ ಯಾರಾದ್ರೂ ಆಚಾರ ಇದ್ದಾರಾ? ಏ ಊರು ಒಂದ್ಮೇಲೆ ಆಚಾರ ಇಲ್ದೇ ಇರ್ತಾನೇನಪ್ಪ. ಏ ಆಸಾರೆ, ಏ ಈ ದಿವಸ ಮುಂದೆ ಬರಲ್ಲ. ಇಲ್ಲೇ ಇದ್ದೀರಪ್ಪ. ನನಗೇನು ಆಟ ಒಂದು ಕೆಲಸ ಬರೋಕ್ಕಿಲ್ಲ. ಹಂಗೆ ಕೆಲಸ ಬರಂಗಿದ್ದಿದೆ ಎಲ್ರು ಪಟ್ನಕ್ಕೆ ಹೋದಂಗೆ ನಾನು ಪಟ್ನ ಹೋಗಿ ಸೇರ್ಕೊತಿದ್ದೆ. 5 ವರ್ಷ ಆಯ್ತು ಅಂತೀನಿ ಉಳಿ ಮುಟ್ಟಿ. ನನ್ನೇನು ನಕ್ಷರ ಮಾಡ್ಬೇಡ್ರಪ್ಪ. ಕಸುಬ್ದಾರ ಅಂತೀಯ, ಎಲ್ಲನ ಕಸು ಮರೆಯಕ್ಕಾಯ್ತದ? ಅದು ರಕ್ತದೊಳಗೆ ಬೆರೆತು ಹೋಗ್ಬಿಟ್ಟಿರ್ತದೆ. ಓ ಅಂದಂಗೆ ಓಲ್ಲಿ ಸಲ್ಕಲ್ ಎರಡ ಮಡಗಿದ್ಯೋ? ಓ ಅದು ನಂತವದೆ ಬೆಳಗಾಕ್ಬಿಡು, ನನಗೂ ಹೊಸ ಕೆಲಸ ಬರ್ತದೆ. ಮೇಷ್ಟ್ರೆ, ಹಾಗಾದ್ರೆ ಒಂದು ಚಕ್ರ ಮಾಡಿಬಿಡವ, ಪಟ್ನಕ್ಕೆ ಕೊಯ್ದು ಪಟ್ಟಿ ಹೊಡಿಸ್ಕೊಂಡು ಬಂದ್ಬಿಡವ. ಬರೀ 300 ರೂಪಾಯಿದಾಗ ಆಯ್ತದೆ ಮೇಷ್ಟ್ರೆ, ಬರೀ 300 ರೂಪಾಯಿ ಎಷ್ಟು ಬರ್ತದೆ? ಅಲ್ಲ ಮೇಸ್ತ್ರಪ್ಪ, ಆ? ಆ 300 ಈ 300 ಸೇರಿಸಿದ್ರೆ ಎಷ್ಟಾಯ್ತು? 600 ರೂಪಾಯಿ ಗುರುವಜ್ಜ. ಇರೋ 600 ರೂಪಾಯಿ. 600 ರೂಪಾಯಿ ತರೋ ಮೇಷ್ಟ್ರೆ, ಎಲ್ಲ ನಡೆಯೋ ಶಾಲ ಬಿಡಿ. ಮೇಷ್ಟ್ರೆ, ಆ? ಈ ಊರಲ್ಲಿ ಎಷ್ಟು ಮನೆ ಅದಾವ? ಏ, ಅದೇ ಬಿಳಿಯಪ್ಪ, 250ರಿಂದ ಒಂದು 300 ಮನೆ ಇರ್ಬೋದು. 300 ಅಂತ ಇಟ್ಕೊಳ್ಳಿ. ಹಾ. ಮನೆಗೆ 2 ರೂಪಾಯಿ ಆದ್ರೆ 600 ರೂಪಾಯಿ ಬೇಕಲ್ಲ ಮೇಷ್ಟ್ರೆ, ಎಲ್ಲ ಕೆಲಸ ಆಗಾಬಿಡ್ತು. ಮನಸ್ಸು ಮಾಡ್ಬೇಕಷ್ಟೇ. 600 ರೂಪಾಯಿ ಮೇಷ್ಟ್ರೆ? ಹಾ. ಏ 100 ರೂಪಾಯಿ ಖರ್ಚು ಮಾಡಿ ಮಾರವನ್ ಮರಿ ಹೊಡೆದ್ರೆ ಮಾರವ ಮಳೆ ಬರ್ಸಲ್ಲ ಅಂತೇಳಿ ಅಲ್ವಾ? ಬಂಸೆ ಬರ್ಸ್ತಾಳೆ. ಹಂಗೆ ಬಾಯಾಡ್ನಾಗ ಓಸಿ ಬಾಡ್ನಾಗ ಬಾಯಾಡ್ಸ್ಕೋಬಹುದು ಅಂತೀನಿ. ಏಯ್ ಪೂಜಾರಿ ಬಂದ್ಬಿಟ, ಮರಿಗೆ ಕಾಸು ವಸೂಲಿ ಮಾಡಕ್ಕೆ. ಗಂಜಿಗೆ ಕದಿ ಇಲ್ಲ, ಇನ್ನ ಮಟನ್ ಅಂತ ಹೇಳ್ತಾವ್ನೆ. ಏಯ್ ಹೋಗ್ಲಾ? ಓಹೋ, ಏ ಹೋರೆ, ಕಾಸಿನ ವಿಷಯ ಇದ್ಬಿಟ್ಟು ಎಲ್ಲ ಕೆಲಸ ಆಡ್ಬೇಡ ಬಿಟ್ಟ. ಬರೇ ಹೋಗುವ. ಹೇಳ್ರಿ ಗೋಪಾಲ, ನನಗೆ ಈ ಊರಿನ ಋಣ ಇಲ್ಲ ಅಂತ ಕಾಣಿಸ್ತದೆ. ಬೇರೆ ಎಲ್ಲಾರ ಕೆಲಸ ನೋಡ್ಕೊಂಡು ಬರ್ತೀನಿ ಯಜಮಾನ್ರೆ. ಆಯ್ತಪ್ಪ. ಏ ಬಿಳಿಯಪ್ಪ, ಹೊಸಿ ಸುಮ್ಕಿರಪ್ಪ, ಸಮಾಧಾನದಲ್ಲಿ ಇರಪ್ಪ. ಹೇಳ್ವಿ ಗೋಪಾಲ. ಗುರುವಜ್ಜ, ಆ? ಏನಪ್ಪ ಹಿಂಗೆಲ್ಲ ಮಾತಾಡ್ತೀರ? ಅಲ್ಲ ಇಲ್ಲಿ ನೋಡಿ, ಈ ಕೆಂಚಮ್ಮನ ಮಗಳು ಹೆಂಗ್ ಸತ್ರು ಅಂತ ನಿಮ್ಗೆ ಏನಾರ ಗೊತ್ತಾ? ನಿಮ್ಗೆ ಪಟ್ನಕ್ಕೆ ಹೋಗಿ ಮೊದಲ ಕೊಡ್ಸಿದ್ವಿ, ಸೋತೋದ್ರೆ ನಾವೇನ್ ಮಾಡುವ? ಏ ಮೇಸ್ತ್ರಪ್ಪ, ಹಾ, ಕೆಂಚಮ್ಮನ ಮಗ ಹಾ. ಹೆಂಗ್ ಸತ್ತ ಅಂದ್ರೆ ಎಲ್ಲ ಅವನ ಹಣೆ ಬರ. ಆದ್ರೆ ಅಪ್ಪ ಹುಟ್ಟಿಲಲ್ಲ, ಒಳ್ಳೆ ಓರ್ಗರ ಓಡಾಡ್ದಂಗ್ ಓಡಾಡ್ತಿದ್ದ. ಹ್ಮ್. ಅದನ್ನೇ ಅನ್ಸ್ಕೊಂಡ್ರೆ ಕೊಳ್ಳು ಸುರುಕ್ಕಂತದೆ. ಏನ್ ಮಾಡೋಣ, ಅವ ಆರೋಗ್ಯ ಕಡೆನೇ ಬರೀ ಎಲ್ಲ ಅವನ್ ಕರ್ಮಯಪ್ಪ. ನೋಡು ಗುರುವಜ್ಜ, ಹಾ. ಇದಕ್ಕೆ ನಿಮ್ಗೆ ಪೆದ್ಮುಂಡೆವ ಅಂತ ಹೇಳು. ಯಾಕೆ ಸ್ವಾಮಿ? ನೋಡಿ, ಅವ್ ಮಗ ಹಾ? ಈ ನಮ್ಮ ಊರಿಂದ 2 ಮೈಲಿ ದೂರದಲ್ಲಿ ಸರ್ವೆ ತೋಪ ಐತಲ್ಲ, ಸರ್ವೆ ತೋಪು, ಹಾ. ಅಲ್ಲಿರೋ ಬಾವಿ ನೀರು ಕುಡಿದು ಕೈ ಕಾಲು ಕೊಟ್ಕೊಂಡು ಸತ್ತೋದ. ಏಯ್, ಮಾತ್ರಪ್ಪ, ಆ ಮಗ ಹೊತ್ತಾಗೆಲ್ಲ ಕೆಂಚಮ್ಮ ಹೊಟ್ಟೆ ತುಂಬಾ ನೀರು ಕುಡಿಸ್ತಿದ್ಲು. ನಾವು ನೀರು ಕುಡಿದ್ರೆ ಸುಮಾರಾಗಿದ್ದೀವಿ. ಆ ಮಗ ನೀರು ಕುಡಿದು ಯಾಕೆ ಸತ್ತ? ನೋಡು ಗುರುವಜ್ಜ, ಹಾ? ಡಾಕ್ಟ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಏನಂತ? ಆ ಬಾವಿ ನೀರು ಫ್ಲೋರೈಡ್ ಎಂಬ ವಿಷ ಇದೆ, ವಿಷ. ಆಹಾ. ಆ ಬಾವಿ ನೀರು ಕುಡ್ದು ಈ ಕೆಂಚಮ್ಮನ ಮಗ ಕೈ ಕಾಲು ಕಳ್ಕೊಂಡು ಸತ್ತೋದ. ನೀವು ಏನಾದ್ರು ಅಪ್ಪಿ ತಪ್ಪಿ ಬಾಯಾರಿಕೆ ಅಂತ ಹೇಳಿ ಆ ಬಾವಿ ನೀರು ಕುಡ್ದಿ ಅಂತ ಇಟ್ಕೊಳ್ಳಿ, ನೀವು ಸಹ ಕೆಂಚಮ್ಮನ ಮಗ ಸತ್ತಂಗೆ ಸತ್ತೋಯ್ತೀರಾ. ಹಾವು ಕಪ್ಪೆದನ ಕುಪ್ಳಿಸಿ ಸಾಯ್ತೀರ. ಇದು ನಿಮ್ಮ ಹಣೆ ಬರ, ಏನಾರ ಮಾಡ್ಕೊಳ್ಳಿ. ಸುಮ್ಕಿರ್ಬೇಕೆ? ನೀವು ತರ ಶಾಪ ಎಲ್ಲ ಹಾಕ್ಬೇಡಿ. ನಾವು ಹಾವು ಕಪ್ಪೆಗಳ ತರ ಸಾಯೋ ಬೇಡ. ಆದ್ರೆ 2 ರೂಪಾಯಿ ಮಾತ್ರ ಕೇಳ್ಬೇಡಿ. ಹೊಟ್ಟೆ ಹಸ್ಕೊಂಡು ದುಡ್ಡು ಕೂಡ ಕಾಯ್ತದ ಮೇಷ್ಟ್ರೆ. ಗುರುವಜ್ಜ, ಹಾ? ತಗೋ ನಮ್ಮನೆ ಕಾಣಿಕೆನ. ಗುರುವಜ್ಜ, ನಮ್ಮನೆ ಕಾಣಿಕೆ ತಗೋ. ತಗೋ ಗುರುವಜ್ಜ, ನಮ್ಮನೆ ಕಾಣಿಕೆ. ಗಂಗವ್ವ, ಎಲ್ಲಿಟ್ಟಿದ್ರವ ಇಷ್ಟೊಂದು ಹಣವ? ಮಾತ್ರಪ್ಪ, ನಾವೆಲ್ಲ ಹಳ್ಳಿ ಹೆಣ್ಮಕ್ಳು ಈ ಹಳ್ಳಿಗೆ ಮಳೆ ಬರ್ಸವ ತಾಯಿ ಅಂತ ಮಾರವ್ಗೆ ಮುಡಿಪ್ ಕಟ್ಟಿದ್ವಿ. ಅದು ಈ ಎಲ್ಲ ಗಂಡಸು ಗೊತ್ತಿಲ್ದಂಗೆ. ಆ ಮಾರವ್ ತಾಯಿ ಹಳ್ಳಿಗೆ ನೀರ್ ತರ್ಸಕ್ಕೆ ಒಳ್ಳೆ ದಾರಿ ತೋರವಳೆ. ನೀರ್ ತರ್ಸಕ್ಕೆ ನಮ್ ಹುಲಿಯಪ್ಪನ ದೇವರಂಗೆ ಕಳ್ಸವಳೆ. ಮೇಷ್ಟ್ರೆ,
ಯಾರು ಗಂಡಸ್ರು ಎಲ್ಲ ನಂಗೆ ಮಾಡವಳೆ, ನಮ್ ಗಂಡಸ್ರ ಮರವಾದಿಗೆ ಸವಾಲ್ ಹಾಕವಳೆ. ಏನ್ರಪ್ಪ ಮುಖ ನೋಡ್ಕೊಂತ ಇದ್ರಲ್ಲ, ಬರೀ 7 ರೂಪಾಯಿಗೆ ನಿಮ್ಮೆಲ್ಲರ ಗಂಡಸ್ತನದ ಮಾನ ಮರ್ಯಾದೆ ಪ್ರಶ್ನೆ ಉಳಿತದಲ್ಲ, ಯೋಚನೆ ಮಾಡ್ರಿ. ಏ ಅಡವಿ ಗೋಪಾಲ, ಏನ್ರಪ್ಪ ಈಗ್ಲಾದ್ರೂ ಹೂ ಅಂತೀರೋ ಇಲ್ಲ ಹಿಂಗೆ ನಿಂತ್ಕೊಂಡಿರ್ತೀರೋ? ಮಾತಾಡ್ರಲ್ಲ. ಯಾಕಲ್ಲ ಯಾಕಲ್ಲ ಮಾತಾಡ್ತಾ ಇಲ್ಲ? ಏಯ್ ನಾನು ಹೇಳ್ತಾ ಇದ್ದೀನಿ, ನಾಳೆ ಸಂಜೆ ಹೊತ್ತಿಗೆ ಮನೆಗೆ 2 ರೂಪಾಯಿ ತಂದು ಕೊಟ್ಬಿಡ್ಬೇಕು. ಒಂದೊತ್ತು ಗಂಜಿ ಕುಡಿದೇ ಇದ್ರು ಸೈ. ಅಲ್ಲ ಕಳ್ಳ, ಊರಿನ ಹೆಣ್ಮಗಳು ಓ ನಾಮ ಹಾಕವಳೆ. ಏಯ್ ಬೇಸ್ರಪ್ಪ, ಬಿಳಿಯಪ್ಪ, ಅದೇನ್ ಮಾಡ್ತಿರೋ ಮಾಡಿ, ನಾವು ಕಪ್ಪೆ ಹಾವು ತರ ನೆಗೆದು ಕುಪ್ಪಳಿಸಿ ಸಾಯೋದ್ ಬೇಡ. ಇನ್ಮೇಲೆ ಚಿಲ್ಮೆ ನೀರೇ ತರಿಸುವ, ಚಿಲ್ಮೆ ನೀರೇ ಕುಡಿಯುವ. ಬಿಳಿಯಪ್ಪ ಎತ್ತಿನ ಗಾಡಿಯಲ್ಲಿ ನೀರ್ ತಂದ ಅಂತ ಕಾಣ್ತದೆ. ಹೆಜ್ಜೆ ಶಬ್ದ ಆಯ್ತಾ? ಅದೇ ಗಂಗವ್ವ ಹಿಂಗವ್ವ, ಏ ಕಾಳಮ್ಮ ಬೋರಮ್ಮ ಎಲ್ಲ ಬಂದ್ರವ, ಗಂಗೆ ಪೂಜೆ ಮಾಡುವ. ಅಂತೂ ನಮ್ ಬೆಂಗಾಡಿಗೆ ಹಳ್ಳಿಗೆ ನೀ ತಂದ್ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಆ ಮಾರವ್ ನಿನ್ಗೆ 100 ವರ್ಷ ಆಯಸ್ಕೊಡ್ಲಪ್ಪ. ನಮ್ಮವ್ವ ಗಂಗವ್ವ ಮೇಲಿಂದ ಬಂದಾಳು, ಮೇಲಿಂದ ಬಂದಾಳು, ದೂರದ ಚಿಲ್ಮೆಯಿಂದ ಭಾಗ್ಯ ತಂದಾಳು, ಭಾಗ್ಯ ತಂದಾಳು. ಎಲ್ಲಿಂದ ತಂದಿಲ್ಲ ಪೇಪರ್ನ? ನಾ ಕೊಡಕ್ಕಿಲ್ಲ. ಕೊಪ್ಪಳು ಸಂತನಾಗೆ ಪೊಲೀಸಪ್ಪ ಈ ಪೇಪರ್ನಾಗೆ ಮುಖ ಮುಚ್ಕೊಂಡು ನಿದ್ದೆ ಹೋಗ್ತಿದ್ದ. ಹತ್ರ ಹೋಗಿ ನೋಡ್ತೀನಿ, ನನ್ ಬಿಳಿಯಪ್ಪನ ಫೋಟೋ ಇತ್ತು. ಆ ಕಡೆ ಈ ಕಡೆ ನೋಡ್ದೆ, ಯಾರು ಇರ್ಲಿಲ್ಲ. ಮೆತ್ತಿಗೆ ಓಡೋಗ್ತಾ ಇದ್ದೀನಿ. ನನ್ನ ಮಗನೇ, ಪೊಲೀಸ್ ಎದುರಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಏಯ್ ಒಳ್ಳೆ ನಮ್ಮ ಬಿಳಿಯಪ್ಪನ ಬಂಡ ನಾನು ನೋಡ್ತೀವಿ. ಕೊಡಕ್ಕಿಲ್ಲ, ಹೋಗಲ್ಲ. ಬೇಕಾದ್ರೆ ಎಲ್ಲ ಸಾಲ ಕೂಕೊಳ್ಳಿ, ನಾನೇ ದೂರದಿಂದ ತೋರಿಸ್ತೀನಿ. ತೋರ್ಸು. ಏ ಅಲ್ರಿ, ನಮ್ ಬಿಳಿಯಪ್ಪ ನಮ್ಮ ಊರಿಗೆ ನೀರ್ ತಂದ್ಕೊಟ್ಟು ಮಾಡ್ತಾ ಇರೋ ಸಹಾಯವ ಆ ಪೇಪರ್ನವ್ರಿಗೂ ಗೊತ್ತಾಗ್ಬಿಟ್ಟು ಅವನ್ ಫೋಟೋನ ದೊಡ್ಡದಾಗ ಹಾಕಿರ್ಬೇಕಂತ. ಅಂತೂ ಇಂತೂ ನಮ್ ಬಿಳಿಯಪ್ಪನಿಂದ ನಮ್ ತಿಪ್ಪಣ್ಣಿನು ಪೇಪರ್ನ ಬರಂಗಾಗೋಯ್ತು. ಅಲ್ವಾ ಹಾಕಿದ್ರವ? ಮತ್ತೆ ನಮ್ ಬಿಳಿಯಪ್ಪಣ ಮಾಡ್ರು ಅತ್ಯಂತ ಸಾಹಸನ. 5 ವರ್ಷದಿಂದ ಕುಡಿಯಕ್ ನೀರಿಲ್ದೆ ಹಂಗೆ ಸಾಯ್ತಿದ್ವಪ್ಪ. ಯಾವನ್ ಏನು ಕಿಸಿಲಿಲ್ಲ. ನಮ್ ಬಿಳಿಯಪ್ಪಣ ಫೋಟೋದ ಬಂದು ಒಳ್ಳೆ ಕೆಲಸ ಆಗೈತೆ. ಏ ಮಾದ ಕೊಡ್ಲ ಒಂದ್ಸಲ ನೋಡೋಣ ನಾನು ಬಿಳಿಯಪ್ಪನ ಫೋಟೋನ. ನಾ ಕೊಡಕ್ಕಿಲ್ಲ, ಬೇಕಾದ್ರೆ ದೂರದಿಂದ ನೋಡ್ಕ. ಬಿಳಿಯಪ್ಪಣ್ಣು ಈಟೊತ್ತಿಗೆ ನಿನ್ನದೇಟೊಂದ್ ಜನ ನೋಡಿರ್ತಾರ ಏನೋ. ನಿನ್ನ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡೈತೆ. ಒಂದ್ ಕೆಲಸ ಮಾಡು, ಈ ಸರಿ ಎಲೆಕ್ಷನ್ಗೆ ನೀನೇ ನಿಂತ್ಕೊಬಿಡು, ನಾವೆಲ್ಲ ಸೇರ್ಕೊಂಡು ನಿನ್ಗೆ ಓಟ್ ಹಾಕ್ಬಿಡ್ತೀವಿ. ಪೇಪರ್ ನಾನು 4ನೇ ಕ್ಲಾಸ್ ಗಂಟ ಓದಿ ವಿದ್ಯಾವಂತ ಅನಿಸ್ಕೊಬಿಟ್ಟಿದ್ದೀನಿ. ಕೊಡ, ನಾನು ಓದ್ತೀನಿ. ನಾ ಕೊಡಕ್ಕಿಲ್ಲ, ಕೊಡ್ಲಲ್ಲ. ಪೂಜಾರಪ್ಪ ಅಂತ ಪೂಜಾರಪ್ಪ ಸರಿಯಾಗಿ ಗಂಟೆ ಎಲ್ಲ ಪೂಜೆನೇ ಮಾಡಕ್ ಬರಕ್ಕಿಲ್ಲ. ಪೇಪರ್ ಓದ್ತಾನಂತೆ, ಪೇಪರ್ ನಾನು ಓದ್ತೀನಿ, ಕೇಳಿಸ್ಕೊ. ಓದು ಓದ್ಲ ಬಿರ್ಬಿರ್ನೆ. ತಡ್ಕೊಳ್ಳ ಹೊಸಿ, ಅಕ್ಷರ ವ್ಯತ್ಯಾಸ ಆಗ್ಬಿಟ್ಟವೆ. ಜೋಡಿಸ್ಕೊಂಡು ಓದ್ಬಾರ್ದೆ. ಜೋಡಿಸ್ಕೊಂಡು ಓದ್. ಜೋಡಿ ಕೊಲೆ ಮಾಡಿ ಓಡಿ ಹೋಗಿರುವ, ಜೋಡಿ ಕೊಲೆ ಮಾಡಿ ಓಡಿ ಹೋಗಿರುವ ಬಿಳಿ ರಂಗನನ್ನು ಹಿಡಿದು ಕೊಟ್ಟವರಿಗೆ 5,000 ಬಹುಮಾನ. 5,000 ಏನು ಜೋಡಿ ಕೊಲೆಯ ಬಿಳಿರಂಗ ಅಂತ? ಬಿಳಿಯಪ್ಪನ ಫೋಟೋ ಅದೇ. ಕೊಲೆ ಮಾಡಿ ಬಂದಿದೆಯಲ್ಲ ಮಳ್ಳಿಯಾಗೆ ನಮ್ಮೂರ್ಗೆ. ಹಿಡಿಲ್ಲ, ಹಿಡಿದು ಕಟ್ಟಾಕ್ಬಿಟ್ಟು ಪೊಲೀಸರು ಕೊಡುವ. ಹಿಡಿಲ್ಲ.
ಅಲ್ಲಪ್ಪ, ಇವನು ಎಲ್ಲ ನನಗೆ ಹೇಳವನೇ ಅಂತ ನೀವ್ ಹೇಳಿದ್ರಿ. ಈಗ ನೋಡಿದ್ರೆ ಪೇಪರ್ನಲ್ಲಿ ಕೊಲೆ ಅಂತ ಬಂದದಲ್ಲ, ಏನ್ ಸಮಾಚಾರ? ಹೌದು ಗುರುರಾಜ, ಬಿಳಿಯಪ್ಪ ಜೋಡಿ ಕೊಲೆ ಮಾಡಿ ಬಂದವರು ನಿಜವೇ. ಪಾಪ ಪರಿಸ್ಥಿತಿ ಅವನ ಕೈಲಿ ಹಂಗೆ ಮಾಡಿಸ್ಬಿಟ್ಟದೆ. ನೋಡಿ, ತಪ್ಪು ಎಂತ ಸಂದರ್ಭದಲ್ಲಿ ನಡೀತು ಅಂದ್ರೆ ಒಂದೊಂದ್ ಸಾರಿ ಅನ್ಸುತ್ತೆ ಇವಂದೇನು ತಪ್ಪೇ ಇಲ್ಲ ಅಂತ. ಮೇಷ್ಟ್ರೆ, ಹಂಗಂದ್ರೆ ಕೊಲೆ ಮಾಡೋ ತಪ್ಪಲ್ವ ಮೇಷ್ಟ್ರೆ? ಅದು ಜೋಡಿ ಕೊಲೆಯ? ಬಿಳಿಯಪ್ಪ ನನ್ನೊಂದಿಗೆ ಏನು ಹೇಳಿದೆ ಎಲ್ಲ ಸತ್ಯ ಘಟನೆ ನಡೆದಿರೋದನ್ನ ಊರ್ ಮುಂದೆ ಹೇಳ್ಬಿಡು. ಹೋಗಪ್ಪ ಹೇಳು. ಅವ್ರು ಬರ್ತಾರೆ. ನಿಜ, ಮೇಷ್ಟ್ರು ಹೇಳೋದು ನಿಜವೇ. ನಾನು ಜೋಡಿ ಕೊಲೆ ಮಾಡಿದ ಬಿಳಿರಂಗ ನಿಜನೇ. ಅದು ಏನಾಯ್ತು ಅಂದ್ರೆ, ಸಿಂಗೇನಹಳ್ಳಿ ಸೌಕರ್ತಾವ ನಮ್ಮ ತಾತ 100 ರೂಪಾಯಿ ಸಾಲ ಮಾಡಿದ್ದ. ಆ ಸಾಲಕ್ಕೆ ನಮ್ಮ ತಾತ ಜೀತ ನಿಂತು ಬಡ್ಡಿನೂ ಕಟ್ತಾನೂ ಇದ್ದ. ಸಾಲ ತೀರ್ಸಕ್ಕಾಗದೆ ನಮ್ಮ ತಾತ ಕಾಯಿಲೆ ಬಂದು ಸತ್ತು. ಇನ್ನು ನಮ್ಮ ಅಪ್ಪ ಆ ಸಾವುಕಾರ್ತಾವ ಜೀತ ನಿಂತು. ತಾತ ಮಾಡಿದ ಸಾಲಕ್ಕೆ ನಮ್ಮಪ್ಪ ಬಡ್ಡಿನೂ ಕಟ್ಟನೂ ಇದ್ದ, ಸಾಲನು ತೀರ್ಸಕ್ ಪ್ರಯತ್ನ ಮಾಡ್ತಾ ಇದ್ದ. ನನ್ನನ್ನು ಚೆನ್ನಾಗಿ ಓದ್ತಾನೆ ಇದ್ದ. ಇನ್ನೇನು ಮುಂದಕ್ಕೆ ಓದಿಸ್ಬೇಕನ್ನಷ್ಟರಲ್ಲಿ ನಮ್ಮ ಅಪ್ಪ ಬರ್ಬಾರ್ದು ಕಾಯಿಲೆ ಬಂದು ಸತ್ತು. ಇನ್ನು ಒಂದಿನ ಸಾವುಕಾರ ಬಂದು, ನೋಡ್ಲಾ ಬಿಳಿರಂಗ, ನಿಮ್ಮ ಅಪ್ಪ ಮಾಡಿದ ಸಾಲ ನಿಮ್ ತಾತ ಮಾಡಿದ ಸಾಲ ಹೆಂಗಿದ್ದು ಹಂಗೆ ಇದೆ, ನೀನೇನ್ ತೀರ್ಸಂಗ್ ಕಾಣಿಸ್ತಾ ಇಲ್ಲ, ಬೆಟ್ಟದಂಗ ಬೆಳೆದು ನಿಂತಿದೆ, ಏನ್ ಮಾಡ್ತೀಯ ಅಂದ. ಸ್ವಾಮಿ, ನಾನು ಜೀತ ಮಾಡಿ ತೀರ್ಸ್ತೀನಿ ಅಂತ ಆಯ್ತು ಅಂತ ಜೀತ ನಿಂತ್ಕೊಂಡು ನಾನು ಕಷ್ಟಪಟ್ಟು ದುಡಿತೇನೂ ಇದ್ದೆ. ನಾನು ದುಡಿಮೆ ನೋಡಿ ಅಕ್ಕಪಕ್ಕದ ಹಳ್ಳಿಯವರು ಸೇರಿ ಒಂದು ಹೆಣ್ಣು ಕೊಟ್ಟು ಮದುವೆನೂ ಮಾಡಿದ್ರು. ನನ್ನ ಮದುವೆಗೆ ಆ ಹಾಳಾದ ಸಾವುಕಾರ 100 ರೂಪಾಯಿನೂ ಕೊಟ್ಟಿದ್ದ. ನಾನು ನನ್ನ ಹೆಂಡತಿ ಹಗಲು ರಾತ್ರಿ ಕಷ್ಟಪಟ್ಟು ಸಾವುಕಾರನ ಸಾಲ ತೀರ್ತು ಅನ್ನೋಷ್ಟರಲ್ಲಿ ಒಂದಿನ ಇದ್ದಕ್ಕಿದ್ದಂಗೆ ಸಾವುಕಾರ ಬಂದು, ನೋಡಲ್ಲ ಬಿಳಿರಂಗ, ನೀ ಮಾಡಿದ ಸಾಲ, ನಿಮ್ಮ ಅಪ್ಪ ಮಾಡಿದ ಸಾಲ, ನಿಮ್ಮ ತಾತ ಮಾಡಿದ ಸಾಲ ಹೆಂಗಿದ್ದು ಹಂಗೇ ಇದೆ, ನೀನೇನು ತೀರ್ಸಂಗ್ ಕಾಣ್ತಾ ಇಲ್ಲ, ಇದಕ್ಕೊಂದು ಉಪಾಯ ಹೂಡಿನಿ. ಏನ್ ಸ್ವಾಮಿ? ನೀ ಮಾಡಿದ ಸಾಲಕ್ಕ ನಿಮ್ಮ ಅಪ್ಪ ಮಾಡಿದ ಸಾಲಕ್ಕೆ ನಿನ್ನ ಎಂಡ್ರನ್ನ ಉತ್ತರ ಇಟ್ಕೊಳ್ತೀನಿ ಅಂತ. ಯಾಕೋ ಕೋಪ ಹತ್ತಿತ್ತು. ಇನ್ನು ನೀ ಮಾಡಿದ ಸಾಲಕ್ಕೆ ಜೀತ ಮಾಡ್ಕೊಂಡು ತೀರ್ಸ್ಕೊಂಡು ಹೋಗು ಅಂತ. ಆಯ್ತು ಸ್ವಾಮಿ ಅಂತೇಳಿ ಮನೆಗೆ ಎದ್ದು ಮಾರನೇ ದಿನಕ್ಕೆ ತೋಟದ ಕೆಲ್ಸಕ್ಕೆ ಬಂದೆ. ಮಿಸಿನ ಮನೆ ತಾವು ಹೋಗ್ತೀನಿ, ಯಾರೋ ಮನುಷ್ಯರು ಪಿಸ್ ಪಿಸು ಮಾತಾಡೋದು ಕೇಳಿಸ್ತಾ ಇತ್ತು. ಹೋಗಿ ನೋಡ್ತೀನಿ, ನನ್ನ ನೆಂಡ್ರು ಬತ್ತಿನ ದೇಹ ಮೇಲೆ ಸಾವುಕಾರ ಸವಾರಿ ಮಾಡ್ತಾ ಇದ್ದ. ಕೈಯಲ್ಲಿ ಮಚ್ಚಿತ್ತು. ಮಚ್ಚಳೆ ಸಾವುಕಾರ ಮುಂದೆ ನನ್ನ ತಲೆ ಕೆಲಸ ಮಾಡೋಕ್ಕಿಂತ ಮುಂಚೆ ನನ್ನ ಎಡಗ ಈ ನನ್ನ ಎರಡು ಎಣಗಳು ಬಿದ್ದವು. ಬಿದ್ದು ಓಡ್ತಾ ಇದ್ದೆ. ಪೊಲೀಸ್ನವರು ಬಂದು ಎತ್ತಿ ಪೊಲೀಸ್ ಚಿಕ್ಕ ಏನು ಅಲ್ಲಿಂದ ಎಗ್ರಿ ಪೊಲೀಸ್ ಸ್ಟೇಷನ್ ಎಗ್ರಿ ಓಡ್ ಬಂದೆ. ಹಳ್ಳ ಕೊಳ್ಳ ಸುತ್ತಿ ಹರಿದು ಕೊನೆಗಿಲಿ ಯಜಮಾನ ಎಷ್ಟೇ ಆಗಿದ್ದು. ಅಡಿವೆ ಗೋಪಾಲ, ಶರಪ್ಪ, ನಾನು ಎಲ್ಲಿಗೆ ಹೋಗಲ್ಲ, ನಾನು ಓಡಿ ಹೋಗಲ್ಲ, ನಾನಿಲ್ಲೇ ಇರ್ತೀನಿ, ನಾನು ಇದೇ ಊರಲ್ಲಿ ಇರ್ತೀನಿ. ನಮ್ಮ ಪೊಲೀಸ್ಗೆ ಕೊಡಿ, 5,000 ಸಿಗ್ತದೆ. ನಿಂತು 8 ಗಾಡಿ ಮಾಡ್ಬೋದು. ಶರಪ್ಪ, 4 ಕುರಿ ಸಿಗ್ತದೆ. 4 ಕುರಿ ಕರೆಸಿ ಮಾಡೋಣ. ಬನ್ನಿ ನನ್ನ ಹಿಡಿದುಕೊಡಿ. ಈಗ ಹೇಳಿ ಗುರುವಜ, ಬಿಳಿಯಪ್ಪ ಆಕ್ರೋಶಕ್ಕೊಳಗಾಗಿ ಕೊಲೆ ಮಾಡೋನೇ ನಿಜ. ಪರಿಸ್ಥಿತಿ ಅವನ ಕೈಲಿ ಹಂಗ್ ಮಾಡಿಸ್ಬಿಟ್ಟದೆ. ನೋಡಿ, ಹೊಸ ಮದುವೆ ಬಿಡ್ಕೊಂಡು ಈ ಹಳ್ಳಿ ಬಂದವನೇ ಹೊಸ ಜೀವನ ಮಾಡ್ಬೇಕು ಅಂತವ್ರೆ.
ಅಷ್ಟೇ ಅಲ್ಲ, ನಮ್ಮ ಹಳ್ಳಿಗೆ ನೀರ್ ತಂದು ತಪ್ಪದವನೇ, ಒಂದ್ ಕಡೆ ತಪ್ಪು ಮಾಡವನೆ, ನನ್ನನ್ನ ಹಿಡ್ಕೊಡಿ ಅಂತವನೆ. ಇವನ್ನ ಹಿಡ್ಕೊಡೋದು, ಬಿಡೋದು, ಉಳ್ಕೊಳ್ಳೋದು ಎಲ್ಲ ನಿಮಗ್ ಸೇರಿದ್ದು, ಈ ಹಳ್ಳಿ ಜನಕ್ಕೆ ಸೇರಿದ್ದು. ಹೇಳಿ ಏನ್ ಮಾಡುವ? ಮೇಷ್ಟ್ರೆ, ನೀವು ಹೇಳೋದು ದಿಟನೆ ಸರಿಯಾಗೈತೆ. ಆದ್ರೆ ಎಷ್ಟು ದಿನ ಅಂತ ಬಚ್ಚಿಡುವ? ಇವತ್ತಲ್ಲ ನಾಳೆ ಪೊಲೀಸರು ಗೊತ್ತಾಗ್ಬಿಟ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾರ? ಎಲ್ಲರೂ ಬಡ್ದಾಕ್ಬಿಡ್ತಾರೆ ಅಲ್ವಾ ಗುರುವಜ? ಏನ್ ಮಾಡೋದು? ಹಾಗಾದ್ರೆ ನಾವೇ ಎಲ್ಲರೂ ಸೇರ್ಕೊಂಡು ಏನಾದ್ರು ಒಂದು ತೀರ್ಮಾನ ತಗೊಳ್ಳುವ, ಹಿಡ್ಕೊಡೋದ ಬೇಡವಾ ಅಂತ. ನಮ್ಮ ಹಳ್ಳಿಗೆ ಬಂದ್ಮೇಲೆ ನೀರು ಬಂದದೆ. ಪಾಪ ಮನ್ಸು ಒಳ್ಳೆಯವನೇ, ನಮ್ಗೆಲ್ಲ ಒಳ್ಳೆದೇ ಮಾಡೋರು. ಏನ್ ಮಾಡಕ್ಕಾಯ್ತದೆ? ಕರ್ಮ ಯಾರು ಬಿಡೋದಿಲ್ಲ. ಆ ಹಲ್ಕ ಸಾವ್ಕಾರ ಮಾಡಿದ ಕೆಲಸ ಸರಿನಾ? ಅವ್ನು ಸತ್ತಿದ್ದೇನು ತಪ್ಪ? ಹಂಗ ನೋಡಿದ್ರೆ ನಮ್ಮ ಬಿಳಿಯಪ್ಪನ ಆ ಸಾವುಕಾರನ ಸಾಯಿಸ್ಬಿಟ್ಟು ಎಷ್ಟೋ ಜನಗಳ ಪ್ರಾಣ ಉಳಿಸೋಣ. ಕಟ್ಕೊಂಡು ಹೆಂಡ್ರು ಆದ್ರೆ ಯಾವ ಗಂಡಸನ ಸುಮ್ಕಿದ್ದಾನು? ಇರೋ ಗಂಡಸ್ರಲ್ಲ ಇವುಗಳೆಲ್ಲ ಒಂದು ಯೋಚನೆ ಮಾಡ್ಬೇಕ್ರಪ್ಪ. ಊರಿನ ಹೆಣ್ಮಗಳಾದ್ರು ಹೊಸಿ ಯೋಚನೆ ಮಾಡಿ ಮಾತಾಡೋಳೆ ಗಂಗವ್ವ. ಗಂಡಸ್ತನ ಇರೋರು ಯಾರಾದ್ರೂ ಸಹಿಸೋ ಕೆಲಸವಾಯ್ತು ಆಗಿರೋದು. ಆ ಬಿಳಿಯಪ್ಪ ಮಾಡಿರೋದು ಆ ಥರದ ಕೆಲಸನೇ ಆದ್ರೂ ನಾವ್ಯಾರು ಪೊಲೀಸ್ನವ್ರಿಗೆ ಹಿಡ್ಕೊಳಂಗಿಲ್ಲ. ಯಾಕೆ ಗೊತ್ತಿರ್ತಿಲ್ಲ, ಅವನು ಊರಿಗೆ ನೀರು ತಂದ್ಕೊಟ್ಟು ತಂಪೆರ್ದವನು. ಉಪಕಾರ ಮಾಡಿದ ಮನುಷ್ಯನ್ನ ನಾವು ಅಪಕಾರ ಮಾಡಕ್ಕಾಗತ್ತೇನಲ್ಲ? ಹೇಳ್ರಲ್ಲ, ಮಾತಾಡ್ರಲ್ಲ. ಆಯ್ತಪ್ಪ, ಉಪಕಾರ ಮಾಡಿದವ್ರನ್ನ ಕಾಯೋ ಭಾರ ನಮ್ದು. ಹಾ, ಗುರುವಜ, ನಾವು ಕಾಪಾಡ್ಬೇಕಿರೋದು ನಮ್ಮ ಧರ್ಮ. ರೋಜ, ಈ ಹಳ್ಳಿ ಗಂಡಸನ್ನ ನಂಬಕ್ಕಿಲ್ಲ. ಯಾಕಂದ್ರೆ ಹಣದಾಸಿಗೆ ಯಾರ ಮುಂದೆನಾದ್ರೂ ಬಾಯಿ ಬಿಟ್ಬಿಟ್ರೆ ಏನ್ ಮಾಡುವ? ಮೇಷ್ಟ್ರೆ, ನಮ್ದೇನ್ ನಾಲ್ಗೆ ಅನ್ಕೊಂಡಿದಿರೋ ಇಲ್ಲ ಎಮ್ಮೆ ಚಾಕ್ರ ಅನ್ಕೊಂಡಿದಿರೋ ಮೇಷ್ಟ್ರೆ? ಮೇಷ್ಟ್ರೆ, ನಾವು ಹಳ್ಳಿ ಜನ ಇರ್ಬೋದು ದಿಟ, ನಮ್ಗೆ ತಳ್ಕೊ ಬರೋದಿಲ್ಲ. ಒಂದ್ಸತಿ ಮಾತು ಕೊಟ್ಟ ಮೇಲೆ ಮುಗೀತು, ಪ್ರಾಣ ಕೊಡ್ತೀವಿ. ನಿನ್ ಪ್ರಾಣ ಯಾರಿಗೆ ಬೇಕು ಗೊತ್ತಿ? ಸುಮ್ಮನೆ ಕೂತ್ಕೊಳ್ಳ. ಗಂಗವ್ವ, ಗುರುವಜ, ಒಂದ್ ಕೆಲಸ ಮಾಡು, ಹೊಳಿಗೆ ಹೋಗಿ ಆ ಕಳ್ಸ ತಗೊಂಬ. ಆಯ್ತು ಗುರುವಜ. ಹಾ, ಹೋಗು. ಗಂಡಸ್ರು, ಹೆಂಗಸ್ರು, ಮಕ್ಕಳು, ಮರಿ ಎಲ್ರು ಎದ್ದು ಬಂದ್ರಲ್ಲ. ಈ ಗಂಗವ್ವ ತರ ಕಳಿಸ್ದಾಗೆ ಗಂಗೆ ಅವಳೆ. ಆ ಗಂಗೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಲ್ಲ. ಏನಾದ್ರೂ ತಪ್ಪು ನಡೆದ್ರು ಈ ಮನೆ ಸರ್ವನಾಶ ಆಗ್ಬಿಡ್ತದೆ. ಹುಷಾರು, ಹೊಡ್ದಾಯಿ. ಹಾ, ಬಂದ್ರಲ್ಲ, ಎಲ್ರು ಬಂದ್ರಲ್ಲ. ಇಲ್ಲಿ ಈ ಕಳ್ಸದ ಮೇಲೆ ಕೈ ಇಡ್ರಲ್ಲ. ಹಾ, ಇಡ್ರಲ್ಲ. ಸಮಯ ಹೆಂಗಾನ ಇರ್ಲಿ, ಆಸೆ ಎಷ್ಟಾನ ಬರ್ಲಿ, ನಾವು ಈ ಬಿಳಿಯಪ್ಪಣ್ಣನ ಪೊಲೀಸ್ನವ್ರಿಗೆ ಹಿಡ್ಕೊಡಕ್ಕಿಲ್ಲ. ನಾವೇನಾರು ತಪ್ಪು ನಡೆದ್ರೆ ನಮ್ಮ ಮನೆ ಸರ್ವನಾಶ ಆಗ್ಬಿಡ್ಲಿ. ಇದಕ್ಕೆ ಸಾಕ್ಷಿ ಗಂಗವನೇ ಸಾಕ್ಷಿ. ಸತ್ಯ ಸತ್ಯ ಸತ್ಯ. ತಂಗ್ಯವ್ವ, ನನ್ನ ಭಾಗ್ಯದ ದೇವರು ನೀನು. ನಿನ್ನ ಜೀವನ ಉಳಿಸಿಬಿಟ್ಟಿದ್ದಾಯಿ. ಈ ದೇಹದಲ್ಲಿ ರಕ್ತ ಇರುವವರೆಗೂ ಇದೇ ನೆಲದಲ್ಲಿ ಮಣ್ಣಾಗ್ತೀನಿ ತಾಯಿ. ರೇ 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 ನಾ ರೇ 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 ನಾ ನಾ ಇದೇನಿಲ್ಲ, ಗುಡಿಸ್ಲೆಲ್ಲ ಉಂಡ್ಕೊಂಡ್ಬಿಡ್ತಲ್ರಪ್ಪ. ಸರಿ ಮಾಡಪ್ಪ ಮಾದ. ಗಂಟು ಬಹಳ ವರ್ಷ ಆಗಿತ್ತು. ನಮ್ಮ ಹುಡುಗರಿಗೆ ಹೇಳದೆ ಒಂದು ಹೊಸ ತರಕಂತ ಹಾಕುವಂತ ಎಲ್ ತರ್ಲಿ ಅಪ್ಪ. ನಮ್ಮ ಹಳ್ಳಿ ಹಣೆ ಬರವೇ ನೋಡ, ನೋಡು ಹೆಂಗ ಆಗೈತೆ ನೋಡು. ಏನು ಮಾಡಕ್ಕಾಗಲ್ಲ ಯಪ್ಪ. ಬಿಳಿಯಪ್ಪಣ, ಇನ್ನೊಂದು ಒಳಗಿರು. ಆ ಪಟ್ನ ಸಾವುಕಾರ ಓಟ್ ಕೇಳಕ್ಕೆ ಈ ಊರಿಗೆ ಬತ್ತವನೆ.
ಅವ್ನ್ ಕಣ್ಣಿಗೆ ಬೀಳ್ಬೇಡ. ಹೋಗ್ 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 ಒಳಗೆ. ಬೇಡ, ಅವ್ರು ಬರ್ತಾನೆ ಇರ್ತಾರೆ ಹೋಯ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಎದುರಿಗೆ ಸಂಸಾರ ಮಾಡಕ್ಕಾಗ್ತದ? ಸೋಮ್ನೇರ ಮಾರಾಯ ನೀನು. ಬಿಡಿಯಪ್ಪ, ಅಡವಿ ಹೇಳೋದು ಸತ್ಯ ಆಯ್ತು ನೋಡು. ಯಾರ ಕಣ್ಗೂ ಕಾಣಿಸ್ಕೋಬೇಡ ಅಂತ ನಾವ್ ಹೇಳಿಲ್ವಾ? ಹೋಗಪ್ಪ, ಹೋಗು, ಅಡಿಕ್ ಹೋಗು. ಬೇಷೆ, ನೀವು ಹಿಂಗೆ ಮಾತಾಡಿ. ಬಿಳಿಯಪ್ಪ, ದೊಡ್ಡವ್ರು ಯಾಕೆ ಹೇಳ್ತಾರೆ ಅಂತ ಹ್ಮ್. ಖುಷಿ ಭಯ ಗೊತ್ತಿಲ್ಲ. ನಡಿ ಒಳಗೆ. ಹೋಗಪ್ಪ, ನಡಿ. ಆಯ್ತು, ಮಾತಾಡ್ಕೊ. ನೀನು ಹೋಗಪ್ಪ. ನೀನು ನೋಡ್ರಲ್ಲ, ಸಾಹುಕಾರ ಇಲ್ಲೇ ಹತ್ರ ಬರಂಗಿದೆ. ಆ ಅಡವಿ, ಗೋಪಾಲ, ಕದ್ರಮ್ಮ, ಮಾದ, ನಾನು ಹೇಳಿದ್ದೆಲ್ಲ ಚೆನ್ನಾಗಿ ನೆಪ್ಕಿದೆ ತಾನೆ? ಅವನ್ ಮುಂದೆ ಅದು ಇದು ಅಂತ ಯಾರು ಮಾತಾಡ್ಬಾರ್ದು, ತಿಳಿತಾ? ಉಮೇಶ, ಹ್ಮ್. ನೀವ್ ಹೇಳ್ದಂಗೆ ಆಗ್ಲಿ ಹೋಗಿ. ಆಯ್ತು. ಒಬ್ಬಲ ಪೂರ್ವಜ, ಆ ಲೌಡಿ ಮಗ ಏನಾದ್ರೂ ಇವತ್ತು ಹೆಚ್ಚಿಗೆ ಮಾತಾಡಿದ್ರೆ ಎಲ್ಲ ಸೇರ್ಕೊಂಡು ಅಲ್ಲಿ ಕಿಕ್ಕೆ ಬರ್ಬೇಕಲ್ಲ. ಹೇ, ಏನಾರ ಭಯ ಗೊತ್ತಿಲ್ಲ. ಶುರುಗಳಪ್ಪ, ಮರ್ಯಾಗಿ ಊರಿಗೆ ಅಲ್ಲ ಕಂಡಲ್ಲ. ಮಾತೆತ್ತಿದ್ರೆ ಚಿಕ್ಕ ಮಾತೆ ಮಾತಾಡ್ತಿರಲ್ಲ. ಖುಷಿ ಸಮಾಧಾನ ಕುತ್ಕೊಳ್ಳೋ. ಅವನ್ ಪಾಡ್ಗ ಅವನ್ ಹೋಯ್ತಾನೆ. ಮಾತಾಡ್ಬೇಡಿ ಪುಟ್ಟ. ಸಾಕು, ಬಂದ್ಬಿಟ್ಟ ಬಾರಿಸ್ಕೊಂಡು. ನಮಗೂ ಎಲ್ಲ ವಿಷಯ ಗೊತ್ತಾಗಿದೆ, ಹೋಯ್ತಾರೆ ಸುಮ್ಮನೆ. ಎಷ್ಟು ಹೇಳಿದ್ ಕೇಳಿಸಿಲ್ವಲ್ಲ? ಹೋಗ್ಲ ಮುಚ್ಕೊಂಡು. ಇಲ್ಲೇ ಇದ್ರೆ ಬುಲ್ಡೆ ಬಿಸಿರು ಕಾಯಿಸ್ಬಿಡ್ತೀವಿ. ಹೋಗ. ಬಂದ್ಬಿಟ್ರೆ ಹಳ ಹರ್ದ್ಕೊಂಡು. ನಾನು ಹೇಳುವಂಗೆ ಎಲ್ಲ ಸೇರ್ಬಿಟ್ಟಿದ್ದೀರಾ? ಸಂತೋಷ. ಜನ ಅಂದ್ರೆ ಹಿಂಗಿರ್ಬೇಕು ನೋಡಿ. ಚಂದಾಗಿದ್ದೀರಾ? ನಾವ್ ಚಂದ ಹಂಗಿರ್ಲಿ, ಸಾವುಕಾರರು ನೀವು ಚೆನ್ನಾಗಿದ್ದೀರೋ? ಮುಖನಪ್ಪ, ಒಳ್ಳೆ ಪಸಂದಾಗಿದ್ದೀವಿ. 5 ವರ್ಷ ಆಯ್ತು ನಮ್ಮೂರ್ ಕಡೆ ಪಾದ ಬೆಳೆಸಿದ್ದಾವು. ಈಗ ಬಂದ್ಬಿಟ್ಟವ್ರೆ ಸಂದಾಗಿದ್ದೀರಾ ಅಂತ ಕೇಳಕ್ಕೆ. ಮತ್ತೇನ್ ದಿನ ಬರಕಾಯ್ತದೆ ಅಲ್ಲ? ಈ ಊರಾಗ ಏನಿಲ್ಲತ್ತು ಅಂತ ಬಂದವರು ಕುಡಿಯಕ್ ನೆಟ್ಟಿಗೆ ನೀರಿಲ್ಲ ಈ ಊರಾಗೆ. ಈಗ ಯಾಕೆ ಬಂದ್ರು? ಓಟ್ ಒತ್ತಿಸ್ಕೊಂಡಾಗ ಮಾತ್ರ ಬರ್ಬೇಕೇನ? ಓಟ್ ಹೊತ್ತಿಸ್ಕೊಂಡು ಹೋದ್ಮೇಲೆ ಮತ್ತೇನು ಹೇಳ್ವಲ್ಲಪ್ಪೋ? ಓಟು 5 ವರ್ಷಕ್ಕೊಂದ್ಸಲ ಬರ್ತದ ಕಂಡ್ಲ. ಅವರು ಹಿಂಗ್ ಬರ್ತಾರೆ ಹಂಗ್ ಹೋಯ್ತಾರೆ ಅಷ್ಟೇ ಕಣ್ಲ. ಅಯ್ಯೋ ಕದ್ರಮ್ಮ, ನಿನಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣಮ್ಮ. ಯಾಕೆ ಮೇಷ್ಟ್ರೆ? ಅಲ್ಲ ಕಣಮ್ಮ, ಅವ್ರು ಓಟ್ ಇಲ್ಲೇ ಹಾಕಿಸ್ಕೊಂಡಿದ್ರು. ಅವ್ರ ವ್ಯವಹಾರ, ಆಫೀಸು ಎಲ್ಲ ಪಟ್ಟಣದಾಗ ತಾನೇ ನಡೆಯೋದು. ಏನ್ರಲ್ಲ, ಎಲ್ರ ಮಾತು ಒಂಥರ ಅದೇ. ನಿಮ್ ಸೇವೆ ಮಾಡಕ್ಕೋಸ್ಕರ ತಾನೇ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರೋದು. ಈ ಸಾರಿ ನಮ್ ಜಾತಿಯನ್ನು ರುದ್ರಯ್ಯ ಮೆಂಬರ್ ಆಗಕ್ ನಿಂತವ್ರೆ. ನೀವೆಲ್ರೂ ನಮ್ ಜಾತಿನೇಯ. ಒಂದು ತಪ್ಪಾಗ ಅಷ್ಟೇ. ಅಂದಂಗೆ ಈ ತಿಪ್ಪಳ್ಳಿ ಕುಡಿಯೋ ನೀರಿನ ವಿಚಾರ 6ನೇ ಯೋಜನೆಯಲ್ಲಿ ಮಾಡೋಣ ಅಂತ ತೀರ್ಮಾನ ಆಗೈತೆ. ರೀ ಗೌಡ್ರೆ, ನೋಡಿ, ಈ ಹಳ್ಳಿಲಿ ಬೇರೆ ಬೇರೆ ಜಾತಿಯವರು ಅಂತ ಯಾರು ತಿಳ್ಕೊಂಡಿಲ್ಲ. ಎಲ್ಲ ಕಷ್ಟಪಟ್ಟು ದುಡ್ದು ಅವ್ರವ್ರ ಬದುಕು ಅವ್ರು ನೋಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಬಂದು ಜಾತಿ ವಿಚಾರ ಮಾತಾಡ್ಬಾರ್ದು. ಹೇಳಿ ಮೇಷ್ಟ್ರೆ. ರೇ ಬೇಸ್ರೆ, ನಿಮ್ ತಲಾಟೆ ಎಲ್ಲ ಸ್ಕೂಲ್ ಮಕ್ಳ ಹತ್ರ ಮಾಡಿಕೊಡ್ರಿ. ಇದು ರಾಜಕೀಯದ ವಿಚಾರ, ನಿಮ್ಗೆ ತಿಳಿಯಲ್ದು. ಎಂತ ಶತ್ರು ಆದ್ರೂ ಇಂಥ ಟೈಮ್ನಲ್ಲಿ ಪಿಡ್ಕವಣೆ ಕೆಲಸ ಮಾಡೋದು ಜಾತಿನೇ ಜಾತಿ. 6ನೇ ಯೋಜನೆ ಮಾಡೋಣ ಅಂತ ತೀರ್ಮಾನ ಆಗದೆ. 5 ಯೋಜನೆ ಆಗ್ಲಿ ಆಗೋಲ್ವೋ? ಬಂತಲ್ಲಪ್ಪ 6ನೇ ಯೋಜನೆ 9,530 ಕೋಟಿ ರೂಪಾಯಿ. ಪೂರ್ವಜ, ನಾವು 10 ರೂಪಾಯಿ ನೆಟ್ಟು ಕೂಡಿಲ್ಲ ಅಲ್ವಾ? ಕೋಟಿ ಮಾತಾಡ್ತಾನಲ್ಲ. ಯಾವಕ್ಕೆ ಹಂಗೆ? ನಾನು ಹೇಳ್ದಂಗೆ ರುದ್ರನ್ ಓಟ್ ಹಾಕ್ಬೇಕಷ್ಟಯ್ಯ. ನೀವ್ ಹೇಳ್ದಂಗೆ ಓಟ್ ಹಾಕ್ತಾನೇ ಇದೀವಿ. ಹೋದ್ ಸತಿ ಅವನೇ ಚೆಲ್ವಯ್ಯ ಅಂದ್ಬಿಟ್ಟು ವಿಕಾಸಿ ನನ್ನ ಮಗನ್ ತಂದು ನಿಲ್ಲಿಸ್ದೆ. ಅವ್ನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನೀನ್ ಹೇಳ್ದೆ ಅಂತ ಓಟ್ ಹಾಕ್ದ. ಅವಾಗ ಗೆದ್ಮೇಕೆ ನಿಮ್ಮ ಮತ್ಗೆ ಸೊಪ್ಪಾಕಿಲ್ಲ. ಓಡೋಟದ ಈಗ ಅವನ ರುದ್ರ ಏನೋ ಪದ್ರ ಏನೋ ಅಂತ ತಂದು ನಿಲ್ಲಿಸಿದ್ಯಾ. ಅವ್ನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ರುದ್ರನ್ ಓಟ್ ಹಾಕ್ಬೇಕಷ್ಟಯ್ಯ. ನೀವ್ ಹೇಳ್ದಂಗೆ ಓಟ್ ಹಾಕ್ತಾನೇ ಇದೀವಿ. ಹೋದ್ ಸತಿ ಅವನೇ ಚೆಲ್ವಯ್ಯ ಅಂದ್ಬಿಟ್ಟು ವಿಕಾಸಿ ನನ್ನ ಮಗನ್ ತಂದು ನಿಲ್ಲಿಸ್ದೆ. ಅವ್ನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನೀನ್ ಹೇಳ್ದೆ ಅಂತ ಓಟ್ ಹಾಕ್ದ. ಅವಾಗ ಗೆದ್ಮೇಕೆ ನಿಮ್ಮ ಮತ್ಗೆ ಸೊಪ್ಪಾಕಿಲ್ಲ. ಓಡೋಟದ ಈಗ ಅವನ ರುದ್ರ ಏನೋ ಪದ್ರ ಏನೋ ಅಂತ ತಂದು ನಿಲ್ಲಿಸಿದ್ಯಾ. ಅವ್ನು ಯಾರು ಅಂತ ನಮ್ಗೆ ಗೊತ್ತಿಲ್ಲ.
ಮಕ್ಳ ನನ್ನ ವಿರುದ್ಧ ತಿರುವಾಕೊಂಡು ಮಾತಾಡ್ರಲ್ಲ. ನಾನು ಹೇಳ್ದಂಗೆ ರುದ್ರನ್ ಓಟ್ ಹಾಕ್ಬೇಕು ಅಷ್ಟಯ್ಯ. ಏನಲ್ಲ ಮಕ್ಕ ನೋಡ್ತಿದ್ರ ಎಡ್ರಲ್ಲ ತಾಕೆ ಬಿಡುವ. ಹೇ ಒಸಿ ಅದಿಮ್ಕ ಕುತ್ಕೊಂಡು ವೈನ್ ಮಾಡಿ ಬಗಲ್ಕೊಂಡು ಹೋದ್ ಹೋಯ್ತಾನೆ ಬಗಲ್ಕೊಂಡು ಸುಮ್ಮನೆ ಕುತ್ಕೊಂಡು ಎಲ್ಲ ನನ್ನ ಮಕ್ಳ ನನ್ನ ಮೇಲೆ ಕೈ ಎತ್ತಿರೇನಲ್ಲ. ಕುಡಿಯಕ್ ನೀರಿದ್ದಾರೆ ಈಗ ಆಡಿರ, ಇನ್ನು ಅದು ಸಿಕ್ಬಿಟ್ರೆ ಇನ್ನು ಹೆಂಗಾಡಿರಲ್ಲ. ನಾನು ಹೇಳ್ದಂಗೆ ರುದ್ರನ್ ಓಟ್ ಹಾಕ್ಬೇಕು ಅಷ್ಟಯ್ಯ. ಇಲ್ಲ ಅಂದ್ರೆ ಊರ್ಲೆ ಮಶಾಣ ಮಾಡ್ಬಿಡ್ತೀನಿ ಅಷ್ಟಯ್ಯ. ಈಗ ವೃಂದಾವನ ಮಾಡಿರೋದು ನಮ್ಮ ಹಳ್ಳಿನ ಸ್ಮಶಾನಕ್ಕಿಂತ ಕಡೆ ಹೋಯ್ತೀರಾ ಇಲ್ಲ ಬರ್ತಿತ್ತಾರ ಮಗ ಕರೀಲ. ಏನಿಲ್ಲ ಹೆಂಗಸರ ಹಂಗ್ ಗುರಾಯಿಸ್ತಾ ಇದೆಯಾ? ಬರಲ್ಲ ಮುಚ್ಕೊಂಡು ಬೇಡ ಏನೋ ಬಂದಿರೋದು ಹಾಯ ಆಡ್ದಂಗೆ ಆಡ್ತಿರೋ ಒಳ್ಳೆ ಕೆರ್ಕಂಡೆ ಹೋಯ್ತಿರೋದ ಕಾಲ. ಆ ವೈನ್ ಪಾಡ್ಗ ಅಯ್ಯ ಕೂತ್ಕೊಂಡು ಹೋಗ್ಲಿಲ್ಲ. ಯಾವತ್ತು ಸಾಹುಕಾರನ್ನ ಅಧಿಕಾರಿಗಳನ್ನ ಎದುರಾಕಬಾರ್ದು. ಸುಮ್ಮನೆ ಕೂತ್ಕೊಂಡು ಮಾತ್ರಪ್ಪ ಹೇಳಿ ಗುರುವಜ್ಜ. ಜೋಡಿ ಮಕ್ಳ ಗಲಾಟಿಲಿ ಏನೋ ಅಂದ್ರಿ ನಾನು ಮರ್ತೋಗ್ಬಿಟ್ಟೆ. ಇನ್ನೊಂದಪ್ಪ ಹೇಳಿ. ನೋಡು ಗುರುವಜ್ಜ, ನಾವೆಲ್ಲ ಸೇರಿ ಎಲೆಕ್ಷನ್ ಬಾಯ್ಕಾಟ್ ಮಾಡ್ಬಿಡು. ಅಂದ್ರೆ ಬಾಯಿ ಕಟ್ಟದ ಬಾಯಿ ಕಟ್ಬಿಡೋದ? ಹಂಗೆ ಮಾಡುವ. ರಾಗಿನ ಮೂಟೆಗೆ ಹಾಕಿ ಬಾಯಿ ಕಟ್ಟದಂಗೆ ಎಲೆಕ್ಷನ್ ಮೂಟೆಗೆ ಹಾಕ್ಬಿಟ್ಟು ಬಾಯಿ ಕಟ್ಬಿಡುವ. ಹಂಗಾರೆ ಎಲೆಕ್ಷನ್ಗೆ 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 ನಮಸ್ಕಾರ ನಮಸ್ಕಾರ. ಓಹೋ, ತಾವ್ಯಾರು? ನಾನು ಆಪತ್ ಬಾಂಧವ ಪತ್ರಿಕೆ. ತಾವ್ಯಾರಿಗೆ ಓಟ್ ಕೇಳಕ್ ಬಂದ್ರು? ನಾನು ಆಪತ್ ಬಾಂಧವ ಪತ್ರಿಕೆ ವರದಿಗಾರ. ಓ ಪೇಪರ್ ಅಪ್ಪ. ನಾನು ಯಾರು ಅನ್ಕೊಂಡ್ಬಿಟ್ಟಿದ್ದೆ. ರೀ ಸ್ವಾಮಿ, ನೋಡಿ ನಮ್ಮ ಹಳ್ಳಿಲಿ ಯಾವ ಕೊಲೆನೂ ನಡೆದಿಲ್ಲ, ಯಾವ ಹೆಣ್ಣಿನ ಮೇಲೆ ಅತ್ಯಾಚಾರನೂ ನಡೆದಿಲ್ಲ, ಯಾವ ಸಿನಿಮಾ ಶೂಟಿಂಗು ನಡೆದಿಲ್ಲ. ಎಲ್ಲ ಮರ್ತಿರೋ ಹಳ್ಳಿಗೆ ಬಂದು ಏನ್ರಿ ವರದಿ ಮಾಡ್ತೀರಾ ನೀವು? ಯಜಮಾನ್ರಿ, ನೀವ್ ಹೇಳ್ದಾಗೆ ಕೊಲೆ, ಅತ್ಯಾಚಾರ, ಸಿನಿಮಾ ಶೂಟಿಂಗ್ ಇದ್ಯಾವುದೂ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಚುನಾವಣೆ ಬಂದಿದೆಯಲ್ಲ, ಚುನಾವಣೆ ಬಗ್ಗೆ ಹಳ್ಳಿ ಜನಗಳ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದ. ನೋಡ್ರಿ, ನಾವು ಈ ನಮ್ಮ ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಎಲೆಕ್ಷನ್ ಬಾಯ್ಕಾಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅಲ್ವಾ ಗುರುವಜ್ಜ? ನೋಡಿದ್ರ ಹೆಂಗಿದೆ ನಿಮ್ಗೆ? ಏನು ಎತ್ತ ಅಂತ ತಿಳಿದೇ ಇರೋರು ನೀವು ಪೇಪರ್ನವ್ರು. ಅಲ್ಲ ಸ್ವಾಮಿ, ನಮ್ಮೂರಿಗೆ ಮಳೆ ಬಿದ್ದು 5 ವರ್ಷ ಆಗೋಯ್ತು. ಹೊಲ ಎಲ್ಲ ಬಿಟ್ಕೊಂಡ್ಬಿಟ್ಟವೆ. ದನ ಕರ ಎಂದೋ ನೋಡ್ನೆ ಸತ್ತೋಗ್ಬಿಟ್ಟು ನಾವೊಂದಷ್ಟು ಮಂದಿ ಊರ್ ಬಿಟ್ಟು ಪಟ್ಟಕ್ಕೆ ಹೋಗೋಕ್ಕೂ ಆಗದೆ, ಇಲ್ಲೇ ಬಿದ್ದು ಸಾಯಕ್ಕೂ ಆಗದೆ ಲಬ ಲಬೋ ಅಂತ ಬಾಯಿ ಬಿಡ್ಕೊಂಡು ಸಾಯ್ತಾ ಇದ್ದೀವಿ. ನೀವು ಪೇಪರ್ನವರ ಯಾಕೆ ಅಂತೀರ. ನಾವೇನಾದ್ರೂ ಬಾಯಿ ಬಿಟ್ಬಿಟ್ರೆ ಹೌದಾ ಅಂತೀರ. ಅಲ್ಲ ಸ್ವಾಮಿ, ನಿಮಗೆ ದೇಶದ ಸಮಾಚಾರ ಎಷ್ಟು ಗೊತ್ತಿಲ್ಲ. ಹೋಗಿ ಹೋಗಿ ಈ ಜನಗಳಿಗೆ ನೀವೇನು ಹೇಳಕ್ ಬಂದಿದ್ದೀರಾ ಅಂತ ನನಗೆ ಈಗ ತಿಳಿತು. ಹೋಗಿ ಹೋಗಿ ಬಂದಾರಿ ಹಿಡ್ಕೊಂಡು ಹೋಯ್ತಾ ಇರಿ. ನೋಡಿ ಅಜ್ಜ, ನಾನು ಹೊಸದಾಗಿ ಕೆಲ್ಸಕ್ಕೆ ಸೇರ್ತವ್. ಈ ವಿಚಾರನ ಪತ್ರಿಕೆಯಲ್ಲಿ ಬರೀತೀನಿ. ಜಕ್ಕು ಕೇಳಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಅಲ್ಲ, ನೀವು ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರಾ? ಏನ್ರಿ ನೀವ್ ಹೇಳೋದು? ನಾವು ಮಂತ್ರಿಗಳಿಗೆ ಮನವಿ ಕೊಟ್ವಿ, MLA ಗಳಿಗೆ ಕೊಟ್ವಿ, DC ಕೊಟ್ವಿ, ವಿಲೇಜ್ ಅಕೌಂಟೆಂಟ್ ಕೊಟ್ವಿ, ಈ ಹಳ್ಳಿಗೆ ಹೋಗೋ ಬರೋ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ವಿ. ಯಾವ ನನ್ನ ಮಕ್ಕಳು ಈ ಕಡೆ ತಿರ್ಗೋ ನೋಡ್ಲಿಲ್ಲ. ಈ ನಮ್ಮ ಹಳ್ಳಿಗೆ ನೀರಿಲ್ಲ ಅನ್ನೋ ಸತ್ಯ ಸಂಗತಿನ ವಿಧಾನಸಭೆಯಲ್ಲಿ ಮಂತ್ರಿಗಳಿಗೆ ತಿಳ್ಕೊಳ್ಳೋಕೆ 5 ವರ್ಷ ಹಿಡಿತ್ರೆ 5 ವರ್ಷ. ಅಷ್ಟೊತ್ತಿಗಾಗಿ ಈ ಹಳ್ಳಿನ ಎಷ್ಟೋ ಜನ ಬಿಟ್ಟು ಹೊಂಟೋದು. ಇನ್ ಕೆಲವು ಕಂಡ ಹಳ್ಳ ಬಾವಿ ಕೊಳದಲ್ಲಿ ನೀರ್ ಕುಡಿದು ಬರ್ಬಾರ್ ಕಾಯಿಲೆ ಬರೆಸ್ಕೊಂಡು ಕೈ ಕಾಲು ಕಳ್ಕೊಂಡು ಅಷ್ಟೇ ಅಲ್ಲ, ಎಷ್ಟೋ ಜನ ಸತ್ತೋದ್ರು. ಇನ್ ಕೆಲವರು ಸಾವನ್ನ ಎದುರು ನೋಡ್ತಾ ಇದ್ದಾರೆ ಸ್ವಾಮಿ, ಸಾವನ್ನ ಎದುರು ನೋಡ್ತಾ ಇದ್ದಾರೆ. ಈಗ ಹೇಳ್ರಿ, ನಾವ್ ಯಾಕ್ರಿ ಎಲೆಕ್ಷನ್ ಬಾಯ್ಕಾಟ್ ಮಾಡಬಾರ್ದು? ರೀ ಸ್ವಾಮಿ, ನಿಮ್ಗೆ ಹೇಳ್ತಾ ಇರೋದು, ನಾವ್ ಯಾಕೆ ಎಲೆಕ್ಷನ್ ಬಾಯ್ಕಾಟ್ ಮಾಡ್ಬಾರ್ದು ಹೇಳ್ರಿ ನೋಡೋಣ. ಅಲ್ಲ ಯಜಮಾನ್ರೆ, ಬಾಯ್ಕಾಟ್ ಮಾಡೋದ್ರಿಂದ ಏನ್ ಸಾಧಿಸ್ದಾಗಾಯ್ತು? ಬರಪ್ಪ, ಏನೀಗ ನಮ್ಮ ಕೈಲಿ ಮಾಡಕ್ ಆಗದ ಅದೊಂದೇ. ಈ
ತಿಪ್ಪನಹಳ್ಳಿ ಅಜ್ಜ ಹಿಂಗೆ ಹೇಳ್ತಿದ್ದ ಅಂತ ಹೋಗಿ ಆ ಸಾವುಕಾರ ಅಂತ ಚಾಡಿ ಹೇಳ್ತೀಯಾ ಹೇಳ್ಕೋಬೇಕು. ಆ ಪೇಪರಲ್ಲಿ ಅದೇನು ಬರ್ಕತ್ತೀಯೋ ಬರ್ಕೋ. ನಾನು ಪತ್ರಿಕೆಯಲ್ಲಿ ವಿಚಾರನ ಬರೆದು ಸರ್ಕಾರಕ್ಕೆ ಎಚ್ಚರಿಸ್ತೀನಿ. ಹೊರಗಿನ ಜನಕ್ಕೆ ನಿಜ ಏನು ಅಂತ ತಿಳಿಸ್ತೀನಿ. ಕೈಲಾಸ ಸಹಾಯನ ಪ್ರಾಮಾಣಿಕವಾಗಿ ಮಾಡೇ ಮಾಡ್ತೀನಿ. ಹಂಗೆಲ್ಲ ನಡೀತು. ಹಂಗೆ ಹೇಳ್ಬಿಟ್ಟ. ಕೇಳ್ದ ಗುರುವಜ್ಜ ಸಮಾಚಾರವಾ? ಏನಂತೆ ಮಾತ್ರಪ್ಪ? ರೀ ಸ್ವಾಮಿ, ಈಗ ನಮ್ ಜೊತೆ ಏನ್ ಹೇಳ್ಬೇಕು ಅಂತಿದ್ದೀರಲ್ಲ, ಆ ಊರ್ ಹಿರಿಕರಂತ ಹೇಳೋದು ಅದೇನ್ ನಡೀತು ಅಂತ ಹೇಳಿ. ಗುರುವಜ್ಜ, ಪಟ್ನೂರ್ ಸಾವ್ಕಾರ ತುಂಬಾ ಕೋಪದಲ್ಲಿದ್ದ. ಯಾಕಂತೆ? ಆ ರುದ್ರಯ್ಯ ಬರೀ 250 ಓಟಿಂದ ಸೋತ್ಬಿಟ್ಟ. ತಿಪ್ಪನಹಳ್ಳಿ ಬಡ್ಡಿ ಮಕ್ಕಳು ಓಟ್ ಹಾಕಿದ್ರೆ ಗೆಲ್ತಿದ್ದ. ಅವನ್ ಯಾರೋ ದರಿದ್ರ ನನ್ ಮಗ ಐತಮ್ಗೆ ನೀರ್ ತರ್ತಾನಂತೆ. ಆ ನೀರ್ ಕುಡ್ದು ಪೊಗುರು ಬಂದ್ಬಿಟ್ಟಿದೆ ಇಲ್ಲಿ ತಿಪ್ಪನಹಳ್ಳಿ ಬಡ್ಡಿ ಮಕ್ಕಳಿಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದ ಗುರುವಜ್ಜ. ನಿನಗೊಂದು ತುಂಬಾ ಹೊಲ್ಸಾಗಿ ಮಾತಾಡ್ತಾ ಇದ್ದ. ನನ್ನ ಮಗ ಗಂಗಾ ನದಿ ನೀರು ತಿಪ್ಪನಹಳ್ಳಿ ಬರೋವರೆಗೂ ಹೇಳ್ದವ್ ಕೇಳ್ಕೊಂಡಿದ್ದಿದ್ರೆ ಬದುಕೊಂತಿದ್ರು. ಇವಾಗ ಅದೇನ್ ನೀರಿನ ಮುಖ ನೋಡ್ತಾರೋ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ಇದ್ದ. ಮೇಷ್ಟ್ರೆ, ಈಗಂತೂ ಅಂತ ನನ್ ಮಗ ಇಂತ ನನ್ ಮಗ ಹೇಳಕ್ಕೆ ಆಗಿಲ್ಲ ಮೇಷ್ಟ್ರೆ ಪದಗಳನ್ನ. ಯಾವುದಕ್ಕೂ ಹಳ್ಳಿ ಜನ ಹುಷಾರಾಗಿರೋದು ಒಳ್ಳೇದು. ಏನದೆ ಈ ಹಳ್ಳಿ ಜನ ಸ್ವತಂತ್ರ ಬದುಕಡಿದ ಹೋದ್ರೆ ಹೇಗೆ? ಈ ಜನ ಆದ್ರೆ ಹೋರಾಟ ಹೋರಾಟ ಕ್ರಾಂತಿ ಮಾಡ್ಬೇಕಾಗ್ತದೆ. ಮೇಷ್ಟ್ರೆ, ಯಾರಿವರು? ಅದೇ ಕಣಪ್ಪ, ನಮ್ಮ ಹಳ್ಳಿಗೆ ಎತ್ತಿನ ಗಾಡಿಯಲ್ಲಿ ನೀರು ಹೊಡಿಯೋನು. ಎತ್ತಿನ ಗಾಡಿಯಲ್ಲಿ ನೀರೊಡೆಯವರು ಮಾತಾಡೋ ಮಾತಾ ಇದು? ಕ್ರಾಂತಿ ಅಂತಾರೆ, ಹೋರಾಟ ಅಂತ ಇದ್ದಾರೆ. ಇವನೇ ಅವನು, ಅವನೇ ಇವನು. ಎಷ್ಟೇ ಬಿಳಿರಂಗ, ಜೋಡಿ ಕೊಲೆ ಬಿಳಿರಂಗ ಇವನು. ಏಯ್ ಪೇಪರಪ್ಪ, ನೀನ್ ತೆಪ್ಪ ತಿಳ್ಕೊಂಡಿದೀಯಪ್ಪ. ಇಲ್ಲ, ಅವನು ನಮ್ಮ ಹಳ್ಳಿಗೆ ನೀರು ಹೊಡೆಯೋ ಬಿಳಿಯಪ್ಪಣ್ಣ ಅಂತ. ಗುರುವಜ್ಜ, ಕಂಡಿಟ್ ನೋಡಿ ಗುರುವಜ್ಜ, ಪೇಪರಲ್ಲಿ ಸುಳ್ಳು ಸುದ್ದಿ ಬರುತ್ತಾ ನೋಡಿ. ಬಿಳಿರಂಗ ಅಯ್ಯೋ ಏ ಬಿಳಿಯಪ್ಪ, ನಾನು ಎಷ್ಟು ಸರಿ ಹೇಳ್ತೀನಿ ಹೊರಗೆ ಬರ್ಬೇಡ ಕಣೋ ಅಂತ. ಹೊರಗೆ ಬಂದು ತೆಪ್ಪಾಗ್ಬಿಟ್ಟೆ ಮಗ, ನೀವು ತೆಪ್ಪಾಗ್ಬಿಟ್ಟೆ. ಪೇಪರಪ್ಪ, ಅವನು ತೆಪ್ಪ ಮಾಡವನೇ ನಿಜ. ಅವನು ಬದುಕೋ ಸಮಯದಾಗೆ ಪ್ರಾಣ ಹಿಡ್ಕೊಂಬಿಟ್ಟನೆ. ಏನ್ ಮಾಡುವ? ಅವನು ತಪ್ಪು ಮಾಡಿರೋದು ಎಂತ ಸಮಯದಾಗೆ ತನ್ನ ಗಂಡಸ್ತನಕ್ಕೆ ಸವಾಲಾದಾಗ ತೆಪ್ಪು ಮಾಡೋದು. ಹೇಳು ಪೇಪರಪ್ಪ, ಯಾವ ಗಂಡಸ್ತಾನೆ ತನ್ನ ಎದುರಿಗೆ ತನ್ನ ಹೆಂಡತಿನ ಆದ್ರಿಗೆ ಬಳಸ್ಕೊಂಡ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ಅಂತ ಸಮಯದಾಗೆ ತೆಪ್ಪು ನಡೆದೋಗದೆ. ಆದ್ರೆ ಆ ಪೊಲೀಸ್ನವ್ರು ಕಣ್ ತಪ್ಪಿಸಿ ಇಲ್ಲಿ ಬದುಕ್ತಾವೆ. ನಮ್ಮೆಲ್ಲರಿಗೂ ನೀರು ತಂದ್ಕೊಟ್ಟು ತಂಪು ಇರ್ತದೆ. ಯಪ್ಪ ಯಪ್ಪ ಪೇಪರಪ್ಪ, ಕೈ ಮುಗಿದು ಕೇಳ್ಕೊತೀನಿ, ಅವನ್ ಮಾತ್ರ ಪೊಲೀಸ್ನವ್ರಿಗೆ ಹಿಡ್ಕೊಳ್ಬೇಡ ಯಪ್ಪ. ಚೇ ಗುರುವಜ್ಜ, ನಾನು ಅವನನ್ನ ಇಟ್ಕೊಳಕ್ ಬಂದಿಲ್ಲ. ಅದು ನನ್ ಕೆಲ್ಸನೂ ಅಲ್ಲ. ಇದ್ ಕೆಲ್ಸ ಬಿಟ್ಟು ಬಂದಿದ್ದೀನಿ. ನಿಮ್ ಜೊತೆಲೆ ಎದ್ದು ಹೋರಾಡ್ತೀನಿ. ಏನ್ ಸಾ ನೀವ್ ಹೇಳೋದು? ಇದ್ ಕೆಲ್ಸ ಬಿಟ್ಟು ಈ ಹಳ್ಳಿಗೆ ಹೋರಾಟ ಮಾಡಕ್ ಬಂದಿದ್ದೀರಾ? ಹೌದು ಮೇಷ್ಟ್ರೆ, ಮಾಸ್ಟರ್ ಪದವಿ ಮುಗಿಸ್ಕೊಂಡು ನಾನು ಈ ದೇಶದ ಸಮಸ್ಯೆನ ಎತ್ತಿ ತೋರ್ಸೋಣ ಅಂತ ಪತ್ರಿಕಾ ವರದಿಗಾರನಾಗಿ ಸೇರ್ಕೊಂಡೆ. ಮೊನ್ನೆ ನಿಮ್ ತಿಪ್ಪನಹಳ್ಳಿ ವರದಿ ತಗೊಂಡೋಗಿ ನಮ್ಮ ಸಂಪಾದಕರು ಮುಂದಿಟ್ಟೆ. ಅವರು ಅದನ್ನ ಗಮನಿಸದೆ ಯಾರೋ ಸಿನಿಮಾ ನಟಿ ಕರೆ ಮಾಡಿದ್ದಾರೆ. ಹೋಗಿ 4 ಸೆಕ್ಸಿ ಫೋಟೋ ತಗೊಂಡ್ಬಂದು ವರದಿ ಬರೀರಿ, ಮುಖಪುಟಕ್ಕಾಗೋಣ ಅಂದ್ರು. ಮತ್ತೆ ಸರ್, ತಿಪ್ಪನಹಳ್ಳಿ ವರದಿ ಸರ್, ಜನ ಕಷ್ಟದಲ್ಲಿದ್ದಾರೆ ಸರ್, ಕಷ್ಟ ಇದೆ ಸರ್. ರೀ ನಿಮಗೆ ಬದುಕೋದಾಗಿ ಗೊತ್ತಿಲ್ರಿ. ನಿಮ್ ತಿಪ್ಪನಹಳ್ಳಿ ವರದಿ ನೋಡಿ ಯಾರು ಪೇಪರ್ ಕೊಂಡ್ಕೊಳ್ಳಲ್ಲ. ಸಿನಿಮಾ ನಟಿಯರ ಮಗ ತೊಡೆ ನೋಡಿ ಕೊಂಡ್ಕೊಳ್ಳೋದು. ಹೋಗ್ ಕೆಲಸ ನೋಡೋಗ್ರಿ ಅಂತ. ತುಂಬಾ ಬೇಜಾರಾಯ್ತು. ಕೋಪದಿಂದ ರಿಸೈನ್ ಮಾಡಿ ಇಲ್ಲಿ ಬಂದ್ಬಿಟ್ಟೆ. ಸ್ವಲ್ಪ ಹಾಗಂದ್ರೆ ಏನು? ಅಯ್ಯೋ ಗುರುವಜ್ಜ, ಕೂಳ್ ಕೊಡ್ತಿದ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಈ ಹಳ್ಳಿ ಉದ್ಧಾರ ಮಾಡಕ್ ಬಂದವರಂತೆ. ಉದ್ಧಾರವಾ? ನಾನು ಹೀಗೆ ಈ ಹಳ್ಳಿ ಜನಗಳ ಮಧ್ಯೆ ಇಟ್ಕೊಂಡು ಅವರ ಕಷ್ಟ ಸುಖಗಳನ್ನ ಅಭ್ಯಾಸ ಮಾಡಿ ಯೂನಿವರ್ಸಿಟಿಗೆ ಥೀಸಿಸ್ ಬರೆದು ಡಾಕ್ಟರೇಟ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಏನ್ರಿ ಹೇಳಿದ್ರಿ ನೀವು? ಡಾಕ್ಟರೇಟ್ ತಗೋತೀರಾ? ರೀ ನೋಡ್ರಿ, ಯೂನಿವರ್ಸಿಟಿ ಅಂದ್ರನೇ ಗೊತ್ತಿಲ್ದಿರೋ ಇಂಥ ಮುಗ್ಧರು ಜನರು ತೋರಿಸಿ ಏನ್ರಿ ಡಾಕ್ಟರೇಟ್ ತಗೋತೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆ.
ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನಾದ್ರು ಇದ್ರೆ ಅಂತ ನೋಡಿ ಸರ್, ಒಂದು ಡಾಕ್ಟರೇಟ್ ತಗೋಬೇಕು ಅಂದ್ರೆ ಕನಿಷ್ಠ ಪಕ್ಷ 5 ವರ್ಷನಾರು ಫೀಲ್ಡ್ ವರ್ಕ್ ಮಾಡ್ಬಾರ್ದೇನ್ರಿ? ಗೊತ್ತೇನ್ರಿ ಇದು ನಿಮ್ಗೆ? ಹೌದು ಮೇಸ್ಟ್ರೆ, ಫೀಲ್ಡ್ ವರ್ಕ್ ಮಾಡ್ಲೇಬೇಕು. ನಾನು ಇದೇ ಜನಗಳ ಮಧ್ಯೆ ಇಟ್ಕೊಂಡು ಫೀಲ್ಡ್ ವರ್ಕ್ ಮಾಡೇ ಮಾಡ್ತೀನಿ. ಇಲ್ಲಿ ಜನಗಳನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೊಂತೀನಿ. ಅಲ್ಲ ಕಣಪ್ಪ, ನೀನ್ ಇಲ್ಲೇ ಇದ್ಕೊಂಡು ಏನ್ ಮಾಡಿಯ? ಆ ಬಿಳಿಯಪ್ಪ ಹೆಂಗೋ ನಮ್ಮ ಹಳ್ಳಿಗೆ ನೀರ್ ತಂದ್ಕೊಟ್ಟು ಗಂಜಿಗೆ ದಾರಿ ಮಾಡ್ಕೊಂಡ. ನೀನಿಲ್ಲಿದ್ರೆ ಏನ್ ಮಾಡಿಯಪ್ಪ ಗಂಜಿಗೆ? ಯಪ್ಪ ಹುರುಪ್ನಂಗ್ ಮಾತಾಡ್ದಂಗಲ್ಲಪ್ಪ ಜೀವನ. ಏಯ್, ಗಂಜಿ ಉಂಡು ಬಾಯಿಗೆ ಅನ್ನ ಸಲೀಸಾಗೋಯ್ತದೆ, ಆದ್ರೆ ಅನ್ನ ಉಂಡು ಬಾಯಿಗೆ ಗಂಜಿ ಇಳಿಯಕ್ಕಿಲ್ಲ. ಮುಷ್ಕರ ಮಾಡ್ತದೆ. ಯಪ್ಪ, ಬರೆಯೋದೇ ಬ್ಯಾರೆ, ಅನುಭವಿಸೋದೇ ಬ್ಯಾರೆ. ಅದ್ರಲ್ಲೂ ಬರೆಯೋರೇ ಅನುಭವಿಸ್ಬೇಕು ಅಂದ್ರೆ ಕಷ್ಟ ಆಯ್ತದೆ ಮಗ, ಕಷ್ಟ ಆಯ್ತದೆ. ಏಪ್ಪ, ಹಾದ್ರದಾಗೆ ಮೂಗ್ ಕತ್ತರಿಸ್ಕೊಂಡ್ರೆ ಅದನ್ನ ಮತ್ತೆ ಸೇರ್ಸಕ್ಕಾಗತ್ತೆಲ್ಲ? ಇಲ್ಲ ಕಣೋ, ಇಲ್ಲ, ಅದು ಬ್ಯಾರೆನೇ ಉಳಿತದೆ. ಹೋಗು ಮಗ, ಹೋಗು, ಗಂಜಿಗೆ ದಾರಿ ಮಾಡ್ಕೊ. ಆಗ ಬರಿಲೂಬಹುದು, ತಲೆನೂ ಓಡ್ತದೆ. ಹೊಟ್ಟೆ ಗಂಜಿ ಇಲ್ಲ ಅಂತ ಅಂದ್ರೆ ತಲೆನೂ ಓಡಕ್ಕಿಲ್ಲ, ಕೈಯೂ ಓಡಕ್ಕಿಲ್ಲ. ಮೊದಲು ಹೋಗಿ ಎಲ್ಲ ಆದ್ರೂ ಗಂಜಿಗೆ ದಾರಿ ಮಾಡ್ಕೊ ಮಗ, ದಾರಿಗೆ ಮಾಡು. ಗುರುವಜ್ಜ, ನೀವು ಇಷ್ಟೊಂದು ತಿಳುವಳಿಕೆ ಉಳ್ಳವರು ಅಂತ ನನಗೆ ಈಗ ತಿಳಿತು. ನಿಮ್ದು ತುಂಬಾ ದೊಡ್ಡ ಮನ್ಸು ಗುರುವಜ್ಜ. ಯಪ್ಪ ನನ್ನ ಹೊಗಳಿ ಹಟ್ಟಿ ಕೇರಿಸ್ಬೇಡ್ವು. ನಾನೊಬ್ಬ ಹಳ್ಳಿ ಮುಖ. ಬರಪ್ಪ, ಹತ್ರ ಒಂದು ಮಾತು ಕೇಳ್ತೀನಿ, ಇಲ್ಲ ಅನ್ಬೇಡಪ್ಪ. ಹೇಳಿ ಗುರುವಜ್ಜ. ಖಂಡಿತ ನೆಡ್ಸ್ಕೊಡ್ತೀಯಪ್ಪ. ಯಪ್ಪ, ಇದು ನಿನ್ ಕೈಯಲ್ಲ, ನಾನು ಕಾಲಿಡ್ಕೊಂಡಿದ್ದೀನಿ ಅಂತ ತಿಳ್ಕೊ. ನೀನ್ ಮಾತ್ರ ಈ ಬಿಳಿಯಪ್ಪನ ಪೊಲೀಸ್ನವ್ರಿಗೆ ಹಿಡ್ಕೊಳ್ಬೇಡ. ಚೇಚೆ, ನೀವು ಆತರ ಯೋಚನೆ ಮಾಡಬೇಡಿ. ನಾನಂತ ಕೆಲಸ ಖಂಡಿತವಾಗೂ ಮಾಡಲ್ಲ. ನಾನು ಇಲ್ಲೇ ಇದ್ದು ಏನಾದ್ರೂ ಕೆಲಸ ಮಾಡ್ಕೊಂಡು ಬರ್ತೀನಿ ಗುರುವಜ್ಜ. ಬರ್ತೀನಿ ಮೇಷ್ಟ್ರೆ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ನಿನ್ಗೆ ಎಷ್ಟೊತ್ತಿ ಹೇಳುದು ಮಗ, ಯಾರು ಕಣ್ ಕಾಣಿಸ್ಕೋಬೇಡ ಅಂತ? ಅಲ್ಲ, ಪದೇ ಪದೇ ಮನೆಯಿಂದ ಹೊರಗೆ ಬರ್ತೀಯಲ್ಲ. ಏನ್ ಗುರುವಜ ನೀವು ಮೇಷ ಏನ್ ಮೇಷಿಂಗ್ ಅಂತ ಇಷ್ಟೊಂದು ಭಯ ಬೀಳ್ತಾರ? ಮಾಸ್ಟರಪ್ಪ, ಬಿಳಿಯಪ್ಪ, ಕದ್ರಮ್ಮ, ನೀನ್ 3 ದಿನದಿಂದ ಅಟ್ಟಿ ಕಡೆ ಕಾಣ್ತಿರ್ಲಿವಲ್ಲ, ಎಲ್ಲೋಗ್ಬಿಟ್ಟಿದೆ ತಾಯಿ? ಚೆನ್ನಾಗಿದ್ದೀನಮ್ಮ. ಮಾಸ್ಟರಪ್ಪ, ಬಿಳಿಯಪ್ಪ, ನಮ್ ಗಂಗಿಗೆ ಲಗ್ನ ಗೊತ್ತಾಗತ್ತೆ. ಕದ್ರಮ್ಮ, ನನಗೆ ಗೊತ್ತಿತ್ತು ತಾಯಿ, ಆ ದೇವರು ಗಂಗಿಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ ಗೊತ್ತಿತ್ತು. ಗಂಗವ್ವ, 100 ವರ್ಷ ಆ ದೇವ್ರು ನಿನ್ನೆ ಚಂದಾಗಿಟ್ಟಿರ್ಲಿ ಮಗ. ಮೇಷ, ನಮ್ ತಂಗಿಯವ್ರ ಮದುವಾಗ ಕಂಡು ಪುಣ್ಯ ಮಾಡಿಟ್ಟಿರ್ಬೇಕು ಮೇಷ. ತಂಗಿಯ ತಂಗ್ಯವ ಬಾಬುದೊಂದ್ಸಲ ನೋಡ್ಬೇಕಲ್ಲ ತಂಗ್ಯವ. ಬಿಳಿಯಪ್ಪಣ್ಣ, ಅದು ಮಾತ್ರ ಆಗಕ್ಕಿಲ್ಲಪ್ಪ. ಯಾಕೆ ತಂಗ್ಯವ? ನಾನ್ಯಾಕೆ ನೋಡ್ಬಾರ್ದು ಅಂತ? ಹೇ ಗಂಗವ್ವ, ಯಾಕಂಗ ನಿಂತೀಯ? ನೋಡು, ಬಿಳಿಯಪ್ಪ ನನ್ನ ಮಗ ಹೆಂಗ ಬಾಡೋಗ್ಬಿಡ್ತು. ಗುರುವಜ್ಜ, ಏನು ನೀನು ಹಿಂಗೆ ತಿಳಿದೆ ಮಾತಾಡ್ತೀಯ? ಯಾಕವ್ವ? ನನ್ನನ್ ಮದ್ವೆ ಆಗೋರು ಪೊಲೀಸ್ ಆಗೋವ್ರೆ. ಗುರುವಜ್ಜ, ಕೇಳಿಸ್ಕೊಂಡ ಗಂಗಿ ಮಾತಾ? ಒಬ್ಬೊಬ್ಬ ಏನ್ ಮುಂದಾಲೋಚನೆ. ತಂಗ್ಯವ, ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ ತಾಯಿ. ಇಲ್ಲಾದ್ರೂ ಒಳ್ಳೆ ಮನೆ ಒಡಿತಿಯಾಗಿರು ನನ್ನ ತಾಯಿ. ಊರಿನ ಘನತೆ ಗೌರವ ಎಲ್ಲ ಕಾಪಾಡು ಮಗಳು. 100 ವರ್ಷ ಸುಖವಾಗಿ ಬಾಡು. ಅಂದಂಗೆ ಯಾದ್ರಮ್ಮ, ನಿನ್ನ ಮಗಳನ್ನ ಮದ್ವೆನ ಯಾವ ಊರಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರಿ? ಅದು ಗುರುವಜ್ಜ, ಮಾಸ್ಟರಪ್ಪ, ಅದು ನಮ್ ಊರಿನ ನೀರಿನ ವಿಷಯ ನಮ್ ಬೀಗರು ಗೊತ್ತಾಗ್ಬಿಟ್ಟದೆ. ಅದಕ್ಕೆ ಸೋಮನಳ್ಳಿ ಲಗ್ನ ಮಾಡುವ ಅಂತ. ಏನು ಸೋಮಗಳಲ್ಲ? ನಾನು ಸತ್ತೋಗಿದ್ದೀನ? ನಮ್ಮ ತಂಗಿಯವ್ರ ಮದುವೆಗೋಸ್ಕರ ನಾನು ಹಗಲು ರಾತ್ರಿ ನೀರು ತರ್ತಾ ಇದ್ದೆ. ಯಾರು ಕೇಳಿ ತೀರ್ಮಾನ ತಗೊಂಡಿದ್ರಿ ನೀವು? ಬಿಳಿಯಪ್ಪಣ್ಣ, ನೀನ್ ಹಂಗ್ ಮಾಡ್ತೀಯ ಅಂತಲೇ ಅವಂಗೆ ನಾನೇ ಸೋಮನಳ್ಳಿಯಾಗೆ ಲಗ್ನ ಆದ್ರೆ ಒಳ್ಳೇದು ಅಂತ ಹೇಳ್ದೆ. ಯಾಕಂದ್ರೆ ಲಗ್ನ ಇಲ್ಲ ಅಂದ್ರೆ ಅವ್ರ ಸ್ನೇಹಿತರೆಲ್ಲ ಬರಕ್ಕಿಲ್ವಾ? ಅವರೆಲ್ಲ ಪೊಲೀಸ್ಗಳಯ್ಯ. ಅವ್ರೆಲ್ರು ಕಣ್ ತಕ್ಷಣ ನೀನ್ ಹೆಂಗ್ ತಂದೀಯ, ಹೆಂಗ್ ಓಡಾಡಿಯ? ಯೋಚನೆ ಮಾಡಪ್ಪ ನೀನು. ಅದಕ್ಕೆ ಅವಂಗೆ ನಾನು ಹೇಳ್ದೆ, ಲಗ್ನ ಅಲ್ಲೇ ಆದ್ರೆ ಒಳ್ಳೇದು ಅಂತ. ಗುರುವಜ್ಜ, ಕೇಳಿಸ್ಕೊಂಡ ಗಂಗೆ ಮಾತು? ಕೇಳಿಸ್ಕೊಂಡೆ. ಒಳ್ಳೆ ಹೆಣ್ಮಗಳು ಕಣಪ್ಪ ಮಾತ್ರಪ್ಪ. ನಾವ್ ಊರ್ಗೆನೆ ಒಳ್ಳೆ ಗೌರವ ತರೋ ಹೆಣ್ಮಗಳು ತಾಯಿ. ಈ ಗಂಡ ಹೆಂಡತಿ ಚೆನ್ನಾಗಿರವ.
ಅಂತಂದ್ರೆ ಒರ್ಸ್ಕೊಳಕ್ ಒದ್ದೆ ಬಡ್ಡಿ ತಂದಿಯಲ್ಲಮ್ಮಿ. ನಮ್ಮ ಹಳ್ಳಿಲಿ ಕೈಕಾಲು ತೊಳೆಯಷ್ಟು ನೀರಿಲ್ರ, ಕುಡಿಯಕ್ಕಾಗಷ್ಟು ತಂದ್ಕೋತೀವಿ. ಇದ್ರಲ್ಲೇ ಕೈಕಾಲು ಒರೆಸ್ಕೊಂಡ್ರೆ ಸರಿ ಬಿಡು. ತಂಗಿ, ಕಾಲು ಕೂಡ್ಸ್ನಾಗ ಹಾಕೊಂಬಂದವ್ನಿ, ಮಳೆ ಆಗಿಲ್ಲ ಅಂದಂಗೆ ಅಜ್ಜವ ಇಲ್ಲಿ ಕಾಣಿಸ್ತಾ ಇಲ್ಲ. ಅವ್ವ ಊರ್ ಹಿರಿಕ್ನ ಕಣ್ ಬರಕ್ ಹೋಗೋರೆ. ಹಂಗ ಹಂಗಾದ್ರು ಅನ್ಯಾಸ ಅಭಿಪ್ರಾಯ. ನಾ ಬಂದಿವ್ನಿ. ಬಸ್ಸಿ ನೀವು ಕೂತ್ಕೊಳ್ಳಿ, ನಾ ಟೀ ಕಾಯಿಸ್ಕೊಂಡ್ಬತ್ತೀನಿ. ನಿಮ್ಮ ನಾನು ನೋಡವ ಅಂತಂದು ಆಟೋ ಒಂದು ಊರಿಂದ ಬಂದೀನಿ, ನೀನು ತಗೊಳವ ಗಂಗಿ. ನಾನು ನಿನಗೋಸ್ಕರ ಮೈಸೂರು ಮಲ್ಲಿಗೆ ಹೂವ ತಂದಿದ್ದೀನಿ. ನಂಗೆ ನಾಚಿಕೆ ಆಯ್ತದಪ್ಪ, ಅವಯ್ಯ ಬರೋ ಗೊತ್ತಾಯ್ತು. ಹ್ಞೂ ತಾನೆ ಮತ್ತೆ ನೋಡ್ಕೊಂಡು ಬಿಡು ಗಂಗಿ. ಆ ಕಡೆ ತಿರ್ಕೊ. ನಾಚಿಕೆ ಆಯ್ತದಪ್ಪ. ಮಗ ಗಂಗಿ, ಸರಿ. ಮಗ ಅಲಿಮಯ್ಯನವ್ರು ಸಂದಾಗಿದ್ದೀರೋ? ಯಾವಾಗ ಬಂದ್ರಿ? ಈ ಊರಲ್ಲೆಲ್ಲ ಸಂದಾಗವ್ರ? ಮಗ ಟೀ ಕಾಯಿಸ್ಕೊಡು ಮಗ. ಆಯ್ತು ಕಣವ್ವ, ತರ್ತೀನಿ. ಅಕ್ಕಯ್ಯರು ಬರ್ತೀನಿ ಅಂತ ಹೇಳಿದ್ರು, ಅಕ್ಕಯ್ಯರು ಬರ್ಲಿಲ್ವ್ರಾ? ಒಬ್ರ ಬಂದಿದ್ರಿ? ನಾನು ಕರೆದೆ, ಬಾರವ ಹೋಗಿ ಸೊಸೆಯ ಕರ್ಕೊಂಬರೋಣ, ನಾನು ಒಬ್ಬನೇ ಹೋಗೋದು ಹೆಂಗೆ ಅಂತ ಅಂದೆ. ಅದಕ್ಕೆ ಅವಳು ಪೊಲೀಸ್ ಹೇಗಿದೆಯಾ, ನಾಚಿಕೆ ಆಗಲ್ವೇನಾ, ಹೋಗಿ ಕರ್ಕೊಂಬರಲ್ಲ ಅಂತಂದು ನ್ಯಾಟಿಗೆ ಇಲ್ಲಿಗೆ ಬಂದೆ. ತಗೊಳ್ಳಿ ಟೀ. ಏನಾಯ್ತು ಬಿಳಿಯಪ್ಪಣಕ್ಕೆ? ಗುರುರಾಜ, ಮಾಸ್ಟರಪ್ಪ, ಇಲ್ಲಿ ನೋಡಿ, ಬಿಳಿಯಪ್ಪಣ ನೋಡಿ. ಬಿಳಿಯಪ್ಪಣ ಏನಾಯ್ತು? ಎಲ್ಲಾಯ್ತು? ನೋಡಿದ್ರ ಪಟ್ಟಣ ಸಾವುಕಾರ ನಮ್ ಬಿಳಿಯಪ್ಪಣ್ಣ ಮಾಡಿರೋದ. ಆ ಹಲ್ಕ ನನ್ನ ಮಗನಿಗೆ ಅವತ್ತೇ 4 ಕಿಕ್ಕವ ಅಂದ್ರೆ ಯಾರೋ ನನ್ನ ಮಾತೆ ಕೇಳಕ್ಕಿಲ್ಲ ಅಂತೀನಿ. ಈಗ ಇನ್ನ ಕಾಲ ಬಿಚ್ಚಿಲ್ಲ ಕಣ. ಏ ಬಿಡಿಯಪ್ಪ, ಏನ್ ಮಾಡುದ ಸೌಕಾರ ನಿನ್ಗೆ? ಏನಾಯ್ತು ಅಂತ ಹೇಳು ಬಿಳಿಯಪ್ಪ, ಬಾಯ್ ಬಿಟ್ಟು. ಅಜ್ಜ ಮೇಷ್ರೆ ಓದ್ತಾರನೆ ಸೀನಿಯರ್ ಬಾಯ್ತಾರ ಹೋಗಿ ನೀರ್ ತಗೊಂಡ್ಬರ್ತಾ ಇದ್ದೆ. ಆ ಸೌಕರ್ನ ಆಳುಗಳು ಬಂದು ನನ್ನ ತಡೆದ್ರು. ಇಲ್ಲ ಬಡ್ಡಿ ಐದ ಆ ತಿಪ್ಪನಳಿಗೆ ನೀರು ಹೋಯ್ತಿದೆಲ್ಲ ಅಂತ ತಡೆದ್ರು. ಸೀನಿಯರ್ ತೂಬಿಗೆ ಬಾಯಿಗೆ ಕೈ ಹಾಕಿ ನೀರ್ನ ಬಿಚ್ಚಿದ್ರು. ಅನ್ಯಾಯವಾಗಿ ಚೆಲ್ಲೋಯ್ತಲ್ಲ ಅಂತ ತಡಿಯಕ್ ಹೋದೆ. ನನಗೂ ಬಡಿಯಕ್ ಬಂದ್ರು. ಮೂಗ್ ಬಸವಣಿಗೂ ಬಡಿತಾ ಇದ್ರು. ನಾನು ತಡೆದೆ, ನನಗೂ ಬಡಿದ್ರು. ನಾನು ಅಲ್ಲೇ ತಲೆ ಸುತ್ತಕೊಂಡು ಬಿದ್ದೋದೆ. ಆಮೇಲೆ ನೋಡ್ತೀನಿ ಎಲ್ಲೋ ಸುಟ್ಟು ವಾಸನೆ ಬರ್ತಾ ಇತ್ತು. ನೀವೆಲ್ಲ ಒಂದೊತ್ತಿನ ಗಂಜಿ ಬಿಟ್ಟು ಗಾಡಿ ಕೊಡಿಸಿದ್ರಲ್ಲ, ಆ ಗಾಡಿಗೆ ಬೆಂಕಿ ಹಾಕಿ ಸುಟ್ಟಾಕಿದ್ರು. ಆ ಮೂಗ್ ಬಸವಣ್ಣನ ದೂರದಲ್ಲಿ ಸಾಯಿಸಾಕಿದ್ರು. ಉರಿತಿರೋ ಬೆಂಕಿಯಲ್ಲಿ ಆ ಮೂಗ್ ಬಸವನಿಗೆ ಇದೆ ಕೈ ಯಾರೋ ನಾನೇ ಜೀವಕ್ಕೆ ಮುಕ್ತಿ ಕೊಟ್ಟೆ. ಅಜ್ಜ ಇವನು ವೇಷೆ, ಇವನು ವೇಷೆ. ಹೇಗೋ ನನಗೆ 2 ಕೊಲೆ ಮಾಡಿ ಅನುಭವದೆ. ಕತ್ತರಿಸಿ ನನ್ನ ಕಾಲಿಗೆ ದಿಕ್ತೀನಿ. ಬೇಡ ಮಗ, ಬೇಡ. ಏಪ್ಪ ಹತ್ಬಿಡು ಮಗ, ಹತ್ಬಿಡು ಯಪ್ಪ, ಹತ್ಬಿಡು. ಸಾಕ್ತವನ ಹತ್ಬಿಡು ಮಗ, ಹತ್ಬಿಡು. ಅಪ್ಪ ಬದುಕ್ ಬಂದಲ್ಲ ಅಷ್ಟೇ ಸಾಕು. ಉಸಿರು ಹೊಂದಿದ್ರೆ ತಿರ್ಕಂಡ್ ತಿಂದವು. ಅಪ್ಪ ಶಾಪ ಕೊಡಕ್ಕೆ ನಾವ್ಯಾರು? ಆ ಬಾರವ್ವ ಅವಳೆ ಚಂದ ಶಾಪ ಆ ಸಾವುಕಾರಿಗೆ ತಟ್ಟೆ ಬಿಡಕ್ಕಿಲ್ಲ, ತಟ್ಟುತ್ತೆ. ಬಿಡಿಯಪ್ಪ, ಶಾಪ ಕಾನೂನು ಕಡೆಗೆ ಕಾಡ್ಸಕ್ಕಿಲ್ಲ ಯಪ್ಪ. ಆದ್ರೆ ಕುಡುಗೋಲು ಬೊಚ್ಚು ಕಾನೂನು ಕಡೆಗೆ ಚಂದಾಗೆ ನಿಜ ಗುರುವಚ, ನಿನ್ನ ಮಾತು ನಿಜ.
ನನ್ನ ಕಣ್ಣಿಗೆ ಕುಡುಗಲು ಚಂದ ಕಾಣ್ತದೆ, ಆದ್ರ ಆಳದ ಹೊಟ್ಟೆ ಊರಿಗೆ ಆ ಕುಡುಗಲು ಶಕ್ತಿ ಇಲ್ವಲ್ಲ ಗುರುವಚ್ಚ, ಹೌದು, ಶಕ್ತಿ ಇಲ್ವಲ್ಲ. ಎಲ್ಲ ಒಟ್ಟಾರೆ ಸೇರಿ ಆ ಪಟ್ಟಣ ಸಾವುಕಾರ ಏನಾರ ಒಂದು ಗತಿ ಕಾಣಿಸವ ಅಂದ್ರೆ ನೀವು ಯಾರು ಸೇರಕ್ಕೆ ಇಲ್ಲ ಅಂತೀನಿ. ಲೇ ಗೋಪಾಲ, ಮುಚ್ಚಲ ಬಾಯಿ. ಅಲ್ಲ ಕಂಡ್ರಲ್ಲ, ನಮ್ಮಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋ ಅಭ್ಯಾಸನೇ ಇಲ್ಲ ಕಂಡ್ರಲ್ಲ ನಿಮ್ಗೆ. ನೀನು ಅಷ್ಟೇ, ನಮ್ಮ ದೇಶದ ಹಣೆ ಬರನೇ ಇಷ್ಟು. ನೀನು ಅಷ್ಟೇ, ಎಲ್ಲರೂ ಸೇರಿ ಅಂತ್ಯ ಹೊಡಿಬೇಕು ಬಡಿಬೇಕು ಅಂತ್ಯ, ಆದ್ರೆ ನೀನೇ ಒಂದು ಮೈಲಿ ದೂರ ಹೊಡೋಗ್ಬಿಡ್ತೀಯ. ಇದು ನ್ಯಾಯವೇನ್ಲ? ಯಾಕೆ ಮೇಷ್ಟ್ರೆ, ಬಿಳಿಯಪ್ಪಣ್ಣನ ಉಳ್ಸಕ್ಕೆ ಊರ್ಗೂರೇ ಬಂದಾಗ್ಲಿಲ್ವಾ? ಒಳ್ಳೆ ಕೆಲಸ ಮಾಡಕ್ಕೆ ನಾವೆಲ್ಲ ಒಂದೇ. ಏನ್ ಮಾಡೋದು, ನಮ್ದೆಲ್ಲ ದುಡಿಯೋ ಕೈಗಳು, ಅಡ್ಸೋ ಕೈಗಳು ಅಲ್ವಲ್ಲ. ನಿಜ 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 ಅಡಿಗೋಣ, ಇದು ಮಾತು ನಿಜ. ಅವೆಲ್ಲ ಒಟ್ಟಾದ್ರೆ ಮತ್ತೆ ಈ ಹಳ್ಳಿಗೆ ನೀರು ತರಿಸ್ಬೋದು. ಇನ್ನೊಂದ್ ಸ್ವಲ್ಪ ಗಾಡಿ ಮಾಡಿದ್ರೆ ಆ ಗೌಡ ಸುಮ್ಮನೆ ಬಿಡ್ತಾನ ಅಲ್ವಾ? ಗಾಡಿ ಬೇಡವೇ ಬೇಡ, ನಾವು ಇನ್ಮೇಲೆ ನೆಲದ ಮೇಲಿಂದನೇ ನೀರು ತರಿಸ್ಬಿಡವ. ಏನೋ ಹೊಸ ಐಡಿಯಾ ಹುಡುತಾಗಿದ್ಯಲ್ಲ ನೀನು. ಆಮೇಶೆ, ನಮ್ಮ ಹಳ್ಳಿಯಿಂದ ಚಿಲಿಮೆ 7 ಮೈಲ್ ದೂರದಲ್ಲಿದೆ, ಅದು ಎತ್ತರದಲ್ಲಿದೆ. ನಾವು ಅಲ್ಲಿಂದ ನಾಲೆ ತೋಡ್ಬಿಟ್ರೆ ನೀರು ತಾನಾಗಿ ಹರಿದು ಬಂದ್ಬಿಡ್ತದೆ, ಬತ್ತಿ ಹೋಗಿರೋ ಬಾವಿಗಳೆಲ್ಲ ತುಂಬಿಬಿಡ್ತದೆ. ತೋಡ್ಬಿಡುವ ಅದೇನ್ ಗಂಜಿ ಕುಡ್ದ ಸರಿಸ್ ನೋಡು ನಿನ್ ಬುದ್ಧಿಗೆ. ಅಲ್ಲ ಕಣಪ್ಪ ಮಗ, ಇದು ನಮ್ಮ ಕೈಲ ಆಯ್ತದ ಮಗ. ಹೇಳಪ್ಪ. ಕೇಳಕ್ ಚೆನ್ನಾಗಿರಕ್ಕೆ ಅಷ್ಟೇ ಕಣಪ್ಪ. ಏಸೇ, ಚಿಲಿಮೆ ವರ್ಷ ಬಲೆ ಜೋರಾಗದೆ, ನಿಜ. ಅದು 8 ಮೈಲ್ ದೂರ ಆ ಕಡೆ ಇರ್ತದೆ. ನಾವೇನಾದ್ರೂ ಅಂಟೆ ಪಡೆದ್ರೆ ಹಳ್ಳಿಗೆ ನೀರು ಬರ್ತದೆ. ನಮ್ಮ ಕಷ್ಟಕ್ಕೆ ನಾವು ಯಾರನ್ನು ನಂಬಾರ್ದು, ನಮ್ಮ ಕಷ್ಟಕ್ಕೆ ನಾವೇ ಆಗ್ಬೇಕು. ನಾವೇನಾದ್ರೂ ಸರ್ಕಾರ ನಂಬಿದ್ರೆ ಕೋಟಿ ಕೋಟಿ ಯೋಜನೆ ಮಾಡಿ ಲೆಕ್ಕ ಕೊಡ್ತಾರ ಅಷ್ಟೇ. ಎಲ್ಲ ಮನಸ್ಸು ಮಾಡಿ ಮನೆಗೆ ಒಬ್ಬೊಬ್ರಂಗೆ ಬಂದ್ರೆ ವಾರ ಒಪ್ಪತ್ತಲ್ಲಿ ಈ ಹಳ್ಳಿಗೆ ನೀರು ಬರ್ತದೆ. ನೀರು ಬಿಳಿಯಪ್ಪನ ಯೋಜನೆ ಏನೋ ಚೆನ್ನಾಗೇ ಇದೆ, ಆದ್ರೆ ಚಿನ್ಮೆಯಿಂದ ಮೂಡ್ಲಿಗೆ ನೀರು ಸದಾ ರೀತಿ ಇರ್ತದೆ. ಆದ್ರೆ ಚಿನ್ಮೆಯಿಂದ ಬಡಗಲಿಗೆ ನಮ್ಮೂರಿಗೆ ನೀರು ತಗ್ನಲ್ಲಿದ್ರು ಬರ್ತಾ ಇಲ್ಲ. ಯಾಕೆ ಗೊತ್ತೇನ್ರು, ನಮ್ಮೂರು ತಗ್ನಲ್ಲಿದ್ರು ಚಿನ್ಮೆಯಿಂದ ನೀರು ಯಾಕೆ ಬರ್ತಿಲ್ಲ ಅಂದ್ರೆ, ಆ ಚಿನ್ಮೆಗೂ ನಮ್ಮೂರಿಗೂ ಮಧ್ಯ ಒಂದು ದೊಡ್ಡ ಬಂಡೆ ಅದಲ್ಲ, ಆ ಬಂಡೆ ಇರೋವರೆಗೂ ನೀರು ಹೆಂಗಪ್ಪ ಬರ್ತದೆ? ಹೌದಲ್ಲ ಮೇಷ್ಟ್ರೆ, ಪೂರ್ವಜ ಹೇಳೋ ದಿಟ್ಟನೆ, ಅದ್ ನಮ್ಗೆ ಇಷ್ಟ ದಿನ ಮಾಡಿಲ್ಲ ಇಲ್ವಲ್ಲ. ಅದಕ್ಕೆ ಯಾಕೆ ನೀವೆಲ್ಲ ಯೋಚನೆ ಮಾಡ್ತೀರಿ? ನೋಡಿ, ಪಟ್ಟಣದಿಂದ ಡೈನಾಮೆಂಟ್ ತಂದು ಆ ಬಂಡೆ ಹೊಡಿಬೋದು. ಏನ್ ಬಿಳಿಯಪ್ಪ? ಆಮೇಶೆ, ಹೌದು, ನಾನು ಅದೇ ಯೋಚನೆ ಮಾಡಿವ್ನಿ. ನಮ್ಮ ಹಳ್ಳಿಯಲ್ಲಿ ನಾನು ಬಂಡಿ ಗುಳಿ ತೋಡಿ ಮತ್ತಿಟ್ಟು ಸಿಡಿಸೋದು ನಾನು ಕಣ್ಣಾರ ನೋಡಿದ್ದೀನಿ. ಅದಂತ ಕಷ್ಟ ಕೆಲಸ ಏನಲ್ಲ. ನಾವೆಲ್ಲ ಮನಸ್ಸು ಮಾಡಿದ್ರೆ ಈ ಹಳ್ಳಿಗೆ ನೀರು ಬರ್ತದೆ. ಆಮೇಲೆ ನಮ್ಮ ಹಳ್ಳಿಗೆ ನೀರಿನ ಪರನೇ ಇರಕ್ಕಿಲ್ಲ ಅಂತೀನಿ. ನೀರಿನ ಪರನೇ ಇರಕ್ಕಿಲ್ಲ. ನಿಜ ನಿಜ ಬಿಳಿಯಪ್ಪ, ನಾನ್ ಚಿಕ್ಕ ಹುಡುಗನಿಂದ ನೋಡ್ದಾಗಿಂದ ಚಿನ್ಮೆ ಆರಿತೇ ಇಲ್ಲ, ಯಾವಾಗಲೂ ಚುಮ್ತಾನೆ ಇರ್ತದೆ, ಚುಮ್ತಾನೆ ಇರ್ತದೆ. ನೋಡ್ರಪ್ಪ, ಈಗ ನೀವೆಲ್ಲ ಕೇಳಿಸ್ಕೊಂಡಿದ್ದಾನೆ. ನಾಳೆ ಹಂಗಾಯ್ತು ಹಿಂಗಾಯ್ತು ಅಂತ ಯಾರು ಗುಣಬಾರ್ದು, ತಿಳಿತಲ್ವಾ? ಬಿಡಿ ಮೇಷ್ಟ್ರೆ, ಈ ಮಾತಂದ್ರೆ ನಾವ್ ಯಾವತ್ತು ತಿರಸ್ಕಾರ ಮಾಡಿದೇವೋ, ಈ ಮಾತಂದ್ರೆ ಎಲ್ಲಾರು ಅಪ್ಪನೇ ಇದ್ದಂಗೆ ಮಾಡ್ತೀವಿ ಬಿಡಿ. ಹಾಗಾದ್ರೆ ಒತ್ತಾರನೆ ಕೆಲಸ ಶುರು ಮಾಡಿಬಿಡವ. ತಗಡ್ರಿ ಕುದಿಲಿ ಸರಿ ಕಾರ್ಯವ, ನಾಳೆನೆ ಕೆಲಸ ಶುರು ಮಾಡಿಬಿಡವ. ನಮ್ಮೂರ್ಗೂ ಒಂದಿಸಲ್ಲ ಒಂದಿಸ ಒಳ್ಳೆ ಕಾಲ ಬಂದೇ ಬರ್ತದೆ. ತೋಯದ ತೋಯಿಸುವುದು ನಾನು ಕಾಲುವೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಊರವರೆಲ್ಲ ಕಾಲುವೆ ಕೆಲ್ಸಕ್ಕೆ ಹೋಗ್ತಾರೆ. ನಾಳೆಗೆ ಒಂದಿನ ಬಂಡೆ ಹೊಡ್ಬಿಟ್ರೆ ನಮ್ಮ ಮಟ್ಟಿ ಬಾಗಿಲಿಗೆ ಗಂಗವ್ವ ಬಂದ್ಬಿಡ್ತಾಳೆ ಕಣವ. ನಮ್ ಕಷ್ಟ ಎಲ್ಲ ತೀರೋಯ್ತದೆ. ಆ ಕಾಲುವೆ ಕೆಲ್ಸಕ್ಕೆ ನಾನು ಬರ್ತೀನಿ ಕಣವು. ನೀನೇನ್ ಬೇಡ ಮಗ, ನಾಳೆ ಬಂಡಿ ಕೊಡ್ಬಿಟ್ರೆ ನಮ್ಮನೆ ಬಾಗಿಲಿಗೆ ನೀರು ಬರ್ತದಲ್ಲ. ಹೌದಲ್ಲ? ನೀನೇ ಪೂಜೆ ಮಾಡುವಂತೆ ಈಗ ಬೇಡ, ನೀನ್ ಅಕ್ಕಿ ತಂದು ನಾನೆಲ್ಲ ಬರ್ತೀನಿ. ಆಯ್ತು ಕಣವು, ನೀವು ಹುಷಾರು. ಅತ್ತೆವಾ, ಅತ್ತೆವಾ,
ಅಲ್ಲಿದ್ದಾಗ ನಾ ಹಂಗಂದಿ. ನೀ ಇಲ್ಲಿ ಬಂದ್ರೆ ಯೋಚನೆ ಮಾಡಿದೆ. ಇನ್ಸ್ಪೆಕ್ಟರ್ ಮನೇಲಿ ಯಾರು ಇರಲಿಲ್ಲ, ಕೆಲಸ ಏನೂ ಇರಲಿಲ್ಲ. ನೀವು ಹೊಂಟೋಗು ಅಂದ್ರು, ನಾನು ನೆಟ್ಟಿಗೆ ಇಲ್ಲಿಗೆ ಬಂದೆ. ಏನ್ರಿ ನಾನು ಯಾವತ್ತು ನೋಡೇ ಇಲ್ಲ, ನಂಗೆ ನೋಡ್ತಿರಲ್ಲ ಅಂದಂಗೆ ಹೋಗೋದು ಯಾವಾಗ? ಇದೇನ ಗಂಗಿ, ನಾ ಇನ್ನೂ ಸರಿ ಒಳಿಗೆ ಬಂದಿಲ್ಲ, ಆಗ್ಲೇ ಹೋಗಲ್ಲ ಮಾತಾಡ್ತೀಯಲ್ಲ. ಸಂದಾಗಾಯ್ತು ಬಿಡು, ನಾನು ಅಳಿ ಮೈತಾನ ನಿಮ್ಮ ಊರ್ನಾಗ. ಗಂಗಿ, ಸಂಜೆ ಮ್ಯಾಗೆ ಡ್ಯೂಟಿ ಮ್ಯಾಗ ಹೋಗ್ಬೇಕು ನಾನು. ಡ್ಯೂಟಿನ? ಹ್ಞೂ ಯಾರ ಮನಿಂದಕ್ಕೆ? ಗಂಗಿ, ಡ್ಯೂಟಿ ಅಂದ್ರೆ ಡ್ಯೂಟಿನೇ. ಮಾತು ಹೇಳ್ತಿದ್ದಳು, ನಾನು ಒಂದಲ್ಲ ಒಂದಿನ ದಪ್ಪೆದಾರ ಆಯ್ತೀನಿ. ಒಂದು ಎರಡು ಕೇಸ್ ಹಿಡ್ಬಿಟ್ರೆ ದಪ್ಪೆದಾರ ಏನಮ್ಮಿ SIO ಆಗ್ತೀನಿ. ಆಗ ನನ್ನಂತವ್ರನ್ನ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಯಾಕೆ ಯಾಕೆ ನಿನ್ ಮನೆ ತಗೊಂಡು ನಿನ್ ಸೇವೆನೂ ಮಾಡ್ತಾರೆ. ಕನ್ಸ್ ಕಾಣ್ತಾ ಇದೆ. ಇನ್ಸ್ಪೆಕ್ಟರ್ ಮನ್ಯಾಗ ಜೀತ ಮಾಡ್ತಾ ನೀವ್ ಯಾವ ಪಾಟಿ ಕೇಸ್ ಇಡ್ತೀರಿ? ಹೊಸಿ ನೀವು ಕೂತ್ಕೊಳ್ಳಿ, ನಾ ಟೀ ಕಾಯಿಸ್ಕೊಂಬತ್ತೀನಿ. ಅದು ಬಿಡು. ಮಗ ಗಂಗಿ, ಅತ್ತೆವಾ ಸಂದಾಗಿದ್ದೀರಾ? ಯಾರು? ಯಾವಾಗ ಬಂದ್ರಿ? ನೀವು ಬರೋ ಇಸೆ ಗಂಗಿ ಹೇಳಲೇ ಇಲ್ಲ. ಅದಂಗಿರ್ಲಿ, ಯಾರಿವರು? ಮೇಷಟ್ಟಿ ಬಂದಿರೋ ನೆಂಟರು. ಹೌದಾ? ಇವ್ರು ನೋಡಿದ್ರೆ ಮೇಷ್ಟು ಜನ ಕಾಣಕ್ಕಿಲ್ಲ. ನೀವು ಹೊಸ ಸೈಡ್ ಈ ಕಡೆ ಬನ್ನಿ. ಎಲ್ಲೋ ನೋಡ್ದಂಗಿದೆಯಲ್ಲ. ಅತ್ತೆವಾ, ಇವನು ಮಾಸ್ಟರ್ ಕಡೆ ಅಂತ ನಿಮ್ ತಾವೇ ಸುಳ್ಳು ಮಾಡ್ತಾನೆ. ಸುಳ್ಳು ನಂಗೆ ಚೆನ್ನಾಗ್ ಗೊತ್ತು. ಇವನು ಜೋಡಿ ಕೊಲೆ ಮಾಡಿರೋ ಬಿಳಿ ರಂಗ. ಅವತ್ತು ಇನ್ಸ್ಪೆಕ್ಟರ್ ಮನೇಲಿ ಊಟಕ್ಕೆ ಇಕ್ಕುವಾಗ ಇನ್ಸ್ಪೆಕ್ಟರ್ಗೆ ಊಟದ ಮೇಲೆ ಗಮನನೇ ಇರ್ಲಿಲ್ಲ ಅಂತೀನಿ. ಯಾವಾಗ ಸರ್ ಏನ್ ಯೋಚನೆ ಮಾಡ್ತಿದ್ರ ಅಂತ ಕೇಳಿದೆ. ಅದಕ್ಕೆ ಅವರು, ನೋಡ್ಬೇಕಪ್ಪ, ಈ ಪೇಪರ್ನಾಗಿರೋನು 2 ಕೊಲೆ ಮಾಡಿ ನಮ್ಮಿಂದ ತಪ್ಸ್ಕೊಂಡು ಓಡೋಗವನೆ. ಅದು ಪೊಲೀಸ್ ಸಿಪ್ಪಿಂದ ನೆಗೆದ್ಬಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಅಂದ್ರು. ಈಗ ಸಿಕ್ಕಪ್ಪ ಡಿ ಮಗ. ಏ ಗಂಗಿ, ಬಾರಿಯಲೇ. ಏನ್ರಿ? ಏನೇ ಹೇಳ್ತಿದ್ದೆ ನೀನು? ಇನ್ಸ್ಪೆಕ್ಟರ್ ಮನೇಲಿ ಜೀತ ಮಾಡ್ಕೊಂಡ ಯಾವ ಪಟ್ಟಿ ಕೇಸ್ ಹಿಡ್ದಿ ಅಂತಿದ್ಯಲ್ಲ, ನೋಡ್ದಾ? 2 ಕೊಲೆ ಮಾಡಿರೋ ಹಿಡ್ತೀನಿ. ಗಂಗಿ, ಇವ್ನು ಹಿಡ್ಕೊಟ್ರೆ ಸರ್ಕಾರದವ್ರು ನನಗೆ 5,000 ಬಹುಮಾನ ಕೊಡ್ತಾರೆ. ಗಂಗಿ, ಅದರಲ್ಲಿ ಒಂದು ಕಾಸಿನ ಸರ ಮಾಡಿಸ್ಕೊಡ್ತೇನೆ. ಹೆಂಗೆ? ನೀವು ಸುಮ್ಕಿರಿ. ಬಿಳಿಯಪ್ಪಣ್ಣ, ಯಾಕೆ ಬಂದೆ ಹೊರಗಡೆ? ಇವ್ರ ಕಣ್ಣಾಗ ಬೀಳಕ್ಕೆ? ಬಿಳಿಯಪ್ಪಣ ಅಂತ, ಬಿಳಿಯಪ್ಪಣ. ಈ ಬಡ್ಡಿ ಮಗನ ಹೆಸರು ಬಿಳಿರಂಗ. ಬಂದ್ರೆ ಎಲ್ಲ ಒಪ್ಕೊಂತವನೆ. ಇಲ್ಲ ಅಲ್ಮಯ್ಯ, ಅವನು ಬಿಳಿ ಪಣನೆ. ನಮ್ಮಳ್ಳಿಗೆ ನೀರಿನ ಗಾಡಿ ಹೊಡೆಯೋ. ಅತ್ಯವ, ಯಾಕೆ ಸುಳ್ಳು ಹೇಳ್ತೀರಾ? ನಾನು ಪೊಲೀಸು. ಇವ್ನು ಹಿಡ್ಕೊಟ್ರೆ ನಿಮ್ಮ ಮಳಿ ಮೈಯ ದಪ್ಪೆದಾರ ಆಗ್ತಾನೆ. ಯಾಕೆ ನಿಮಗೆ ಖುಷಿ ಆಗತ್ತಿಲ್ವಾ? ಅತ್ಯವ, ಒಂದಿನ ಸರಿ ನಿಮ್ಮ ಒಟ್ಟಿಗೆ ಬರುವಾಗ ಕೈ ಮೇಲೆ 3 ಬಿಳಿ ಪಟ್ಟಿ ಹಾಕೊಂಡು ದಿರಿಸ್ನೆಗೆ ಬರ್ತೇನೆ. ದಿರಿಸ್ನೆಗೆ ಒಬ್ರನ್ನ ನೇಣಾಕ್ಬಿಟ್ಟು ತಪ್ಪೆದರಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ. ಇಡೀ ಹಳ್ಳಿನಾಗೆ ಯಾವ ಬೈಕ್ಲನ್ನಾರ ಕೇಳಿ, ಇವ ಬಿಳಿಯಪ್ಪಣ್ಣ ಅಂತಾನೆ ಕರೀತಾರೆ. ತಿರ್ಗೋ ಬಿಳಿಯಪ್ಪಣ ಅಂತಿರಲ್ಲ. ಹಂಗೆಲ್ಲ ಹೇಳಿದ್ರೆ ನೀವು ಸಿಕ್ಕಾಕೊಂಡು ಕಮ್ಮಿ ಇಡಿಸ್ಬೇಕಾಯ್ತೈತಿ. ತಿಳಿದಿದ್ರು ನಿಮಗೆ IPC ನಂಬರು. ಆ IPC ನಂಬರ್ದಾಗೆ ನಿಮ್ನೆಲ್ಲ ಒಳಿಕೆ ಹಾಕ್ಬಿಡ್ತಾರೆ. ನಾನ್ ಬೇರೆ ಇವಾಗ ತಾನೇ ಮದುವೆಗೇನಿ. ಕಂಗಿ ಒಳಿಕೆ ಹಾಕ್ಬಿಟ್ರೆ ಎಂಟಪ್ಪಣ ನಾನು ಪೊಲೀಸು. ಸಾರ್ ಅಂತ ಕರೀಲ. ಸಾರು ಹೇಳು. ನನ್ನ ತಂಗಿಯವು ಏನು ಆಗ್ಬಾರ್ದು. ನನ್ನ ತಂಗಿಯವ ಸಣ್ಣಾಗಿರ್ಬೇಕು. ಅವಳ ಒಳಗೆ ಹಾಕ್ಬೇಡಿ ಅಷ್ಟೇ. ಹಂಗ್ ಬಾರ್ಲಾ ದಾರಿಗೆ. ಏಯ್ ಅಡೆ ಹೋಗವ. ಬಿಳಿಯಪ್ಪಣ್ಣನ ಮುಟ್ಟಿದ್ರೆ ನನ್ ಮೇಲೆ ಆಣೆ. ಓಸಿ ಸುಮ್ಕಿರಮಿ, ನನ್ನ ಡ್ಯೂಟಿ ಗಡ್ಡ ಬರಬೇಡ. ಅಳಿಮಯ್ಯ, ಬಿಳಿಯಪ್ಪ ಅವ್ರಂತ ಮನ್ಸ. ನಮ್ಮ ಹಳ್ಳಿ ಬೆಂಗಾಡಾಗಿದ್ದು ಈ ಊರಿಗೆ ನೀರ್ ತಂದು ತಂಪಿರ್ದವನು. ಹಿಡ್ಕೊಂಡು ಹೋಗಬೇಡ ಮಗ, ನೀನ್ ಬೇಡ್ಕತೀನಿ, ಬಿಟ್ಬಿಡು ಬದುಕಿ. ಅತ್ತೆವಾ, ನೀವು ನನ್ನ ಡ್ಯೂಟಿಗೆ ಅಡ್ಡ ಬರಬೇಡಿ. ನೀವು ನನಗೆ ಅತ್ತೆವನೇ ಇರ್ಬೋದು, ಆದ್ರೆ ನನಗೆ ಡ್ಯೂಟಿ ಅಂದ್ರೆ ಡ್ಯೂಟಿನೇ. ಹೇಯ್, ನೀನು ಬಿಳಿಯಪ್ಪಣ ನೀನು. ಏನ್ರಿ ನೀವು ಮುಖ ನೋಡ್ಕೊಂಡು ಬಿಟ್ಬಿಡ್ರಿ ಅವನ್ನ. ಅವ ಬೆಂಗಾಡಾಗಿದ್ದಿ ಹಳ್ಳಿಗೆ ನೀರ್ ತಂದು ತಂಪೆರ್ದವನ. ಇವ ನೀವು ಕುಡ್ದಲ್ಲ ನೀರು, ಅವ ತಂದಿದೆಯ. ನಿಮ್ಗೂ ಅವನ್ ನೀರಿನ ಋಣ ಇದೆ. ಹೆಂಗ ನೀವು ಡ್ಯೂಟಿ ಮೇಲೆ ಇಲ್ವಲ್ಲ?
ಅದ್ ಹಿಂಗಾಯ್ತದೆ ಕಣಮ್ಮಿ. ನಿನ್ ಮಕ್ಕ ನೋಡೋದಕ್ಕೆ ತಾನೆ ಈ ಬಡ್ಡಿ ಮಗ ಸಿಕ್ಕವನೆ ಬಿಟ್ಟೆನ ನಾನು. ಅಳಿಮಯ್ಯ ಇದು ನಿಮ್ ಕೈಯಲ್ಲ ಕಾಲು ಅಂತ ಕೇಳ್ಕೊತೀನಿ ಕಣಪ್ಪ. ಇದೊಂದಪ್ಪ ಬಿಟ್ಟು ನಾಳಿಗೆ ಬಾಂಡೆ ಹೊಡೆದ್ಬಿಟ್ರೆ ನಮ್ಮ ಹೊಟ್ಟೆ ತವಕ್ಕೆ ನೀರ್ ಬಂದ್ಬಿಡ್ತಾರೆ. ಆಮೇಲೆ ಗಂಗವನ್ ಮೇಲೆ ನಾವು ಪರ್ಮಾಣ ಮಾಡಿದೀವಿ ಇವ್ನ ಹಿಡ್ಕೊಳಲ್ಲ ಅಂತ. ನೀನೇನಾದ್ರೂ ಇವ್ನ ಹಿಡ್ಕೊಂಡು ಹೋಗ್ಬಿಟ್ರೆ ಊರವರೆಲ್ಲ ಬಯಸ್ಕೊಂಡು ಹಾಕ್ತಾರೆ ಕಣಪ್ಪ. ಅತ್ತೆಮ್ಮ ಪದೇ ಪದೇ ಹೇಳ್ತಾ ಇದೀನಿ, ನೀವು ನನ್ನ ಡ್ಯೂಟಿಗೆ ಅಡ್ಡ ಬರಬೇಡಿ. ಓ ಎಂಕಪ್ಪಣ್ಣ ಸಾರು ನಾಳೆಗೆ ಬಂಡೆ ಹೊಡೆದ್ರೆ ನಮ್ಮ ಹಳ್ಳಿಗೆ ನೀರು ಬರ್ತದೆ. ಆ ನೀರು ಬರೋದನ್ನ ಈ ಕಣ್ಣಾರ ನೋಡ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು, ನನ್ನ ಜವಾಬ್ದಾರಿ ಮುಗಿದೋಗುತ್ತೆ. ಆಮೇಲೆ ನಾನೇ ಬಂದು ಸೇರ್ಕೊತೀನಿ. ನನ್ನ ಮಾತು ಹೋಗಿ ಹೋಗಿ ಒಬ್ಬ ಕೊಲೆಗಾರನ ಮಾತನ್ನ ನಂಬೋದು, ಅದು ಒಂದ್ ಕಿತ ಪೊಲೀಸ್ ಜೀಪಿಂದ ನೆಗೆದು ಓದೋಡೋನ್ ಮಾತಾಡ್ ನಂಬೋದು. ಇಲ್ಲ ಪೊಲೀಸಪ್ಪ, ಇದೊಂದು ಸತಿ ನಾನು ಬಿಟ್ಬಿಡಿ. ನಾಳೆಗೆ ಬಂಡೆ ಹೊಡೆದ್ರೆ ಈ ಹಳ್ಳಿಗೆ ನೀರು ಬರ್ತದೆ. ಈ ಹಳ್ಳಿ ಜನ ನನಗೆ ಮರುಜನ್ಮ ನೀಡಿದ್ದಾರೆ. ಈ ಹಳ್ಳಿ ಜನಕ್ಕೆ ಇಷ್ಟು ಮಾಡಕ್ಕೆ ಅವಕಾಶ ಮಾಡಿಕೊಟ್ಬಿಡಿ. ಆಮೇಲೆ ನನ್ನ ಪೊಲೀಸ್ ಹಿಡಿದು ಕೊಟ್ಬಿಟ್ಟು 5,000 ನೀವೇ ತಗೊಂಡ್ಬಿಡಿ. ನಾನೇನಿಲ್ಲ ಅರಿಕತೆ ಫಸಲೆ ಕೇಳ್ತದೇನಾ? ನಡಿಲೆ ಹೋಗವ. ಕೇಳು. ಬಿಳಿಯಪ್ಪಣ್ಣ ಮಾಡೋದು ದೊಡ್ಡ ತಪ್ಪ. ಮತ್ತೆ ಹೆಂಡತಿನ ಸಾಯಿಸ್ಬಿಟ್ಟು ಆ ಹೆಂಡತಿ ಜೊತೆಗೆ ಹಾದ್ರ ಮಾಡ್ತಿದ್ದ ಆ ಸಾವುಕಾರ ಇವನ್ನ ಸಾಲದಾಗೆ ಕೊಲ್ತಿದ್ದ. ಅವ್ನ್ ಕೊಂದ್ ತಪ್ಪೇನ್ರಿ? 4 ಗಂಟೆ ಬಿಟ್ಬಿಡಿ ಅಂತ ಕೇಳ್ಕತ್ತವನಪ್ಪ. ಬಿಟ್ಬಿಡಿ. ನಾಳೆ ಯಾರಾನ ನನ್ನನ್ನ ನಿಮ್ ಹೆಂಡ್ರ ಮೇಲೆ ಕೈ ಇಟ್ರೆ ಗಂಡ್ಸ ನೀವು ಸುಮ್ಕಿರ್ತೀರೋ? ಏನು ಹೇಳ್ತದಿ ಗಂಗಿ ನೀನು? ಆ ಬುಡ್ಡಿ ಮಗ ಏನಾದ್ರೂ ನೀನ್ ಮುಟ್ಟಿಬಿಟ್ರೆ ಬರೇ ಹಂಗ ಬಿಳಿಯಪ್ಪಣ್ಣನ ಅದೇ ಮಾಡಿರೋದು. ಯಾಕೆ ಕಾರಾಡ್ತೀರಿ ಸುಮ್ಕೆ? ಮುಟ್ಬಿಡಿ ಅವನ್ನ. ಮುಟ್ಬಿಡು ಮಗ, ಮುಟ್ಬಿಡು ಮಗ. ಓ ಎಂಕಪ್ಪಣ್ಣ ಪೊಲೀಸಪ್ಪ, ಇದು ಒಂದ್ಸರಿ ಬಿಟ್ಬಿಡಿ. ಜವಾಬ್ದಾರಿ ಮುಂದ ಮೇಲೆ ನಾನೇ ಬಂದು ಕೈ ಸೇರ್ಕೊಂತೀನಿ. ಅತ್ತವಾ ಆಯ್ತು, ನಿಮ್ ಜಾಮೀನಿನ ಮೇಲೆ ಇವನನ್ನು ಬಿಡ್ತಾ ಇದೀನಿ. ನಾಳೆಗೆ ಇವನಾಗೆ ಇವನೇ ಬಂದು ಪೊಲೀಸರಿಗೆ ಶರಣಾಗಬೇಕು. ಇಲ್ಲ ಅಂತಂದ್ರೆ ಇವನ್ ಕರ್ಕೊಂಬರೋ ಜವಾಬ್ದಾರಿ ನಿಮ್ದೈತೆ, ತಿಳಿತೋ? ಆಗ್ಲಿ ಅಳಿಮಯ್ಯ. ಪೊಲೀಸಪ್ಪ, ಈ ಊರಿನ ಅಳಿಮೈ ಆಗಿದ್ದಕ್ಕೂ ಸಾರ್ಥಕವಾಯ್ತು. ನಾಳೆನೆ ಒತ್ತಾರ ನೀನು ಬಂದು ಕೈ ಸೇರ್ಕೊಂತೀನಿ. ಮಗ ಎಲ್ಲ ಸ್ವಲ್ಪಲ್ಲೇ ತಗೊಂಡೇನವ? ಕಡವ ನೋಡ್ಲಿ, ಅರಿಶಿನ ಕುಂಕುಮ ಊದ್ಕಡ್ಡಿ ಎಲ್ಲ ಮಡಿಕೊಂಡಿನಿ. ಹೋಗಮ್ಮ. ರಂಗಿ ಕೆಂಚಿ ಎಲ್ಲ ಆರೈಕೆ ಕಸೆಲ್ಲ ತಗೊಂಡ್ರೆ ನೀವು ಬೋರ್ರೆ. ಗವ್ವ, ಗುರಜ ಅರಿಶಿನ ಕುಂಕುಮನ ಮೊದ್ಲು ಕಾಲುವೆ ತುಂಬಾ ಕಲಸ್ಬಿಡು. ಆ ಬಂಡೆ ಮಡಗ್ತಿದ್ದಾಗೆ ಅರಿಶಿನ ನೀರು ನಮ್ಮ ಹಳ್ಳಿಗೆ ಹರ್ಕೊಂಡು ಜಳ 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 ಅಂತ ಬಂದ್ಬಿಡಕ್ಕಿಲ್ವ ಮಗ? ಹೌದಜ್ಜ. ಅದಲ್ವಾ ಪದ್ಧತಿ ಅಂದ್ರೆ? ಅಲ್ವಾ ಅದಕ್ಕೆ ಊರಲ್ಲಿ ಹಿರಿಕಿರ್ಬೇಕಂತ ಹೇಳೋದು. ಈಟ ಒಂದರಿಂದ ಕಾಣ್ತಾ ಇದ್ದೀನಿ, ಕಣ್ಣಿಗೆ ಬೀಳ್ತಾ ಇಲ್ಲ ಗುರುವಜ. ಏನಾರ ಒತ್ತಾರನೆ ಎತ್ತಿ ಬಂಡೆ ಒಳಗೆ ಮದ್ದಿಡುವ ಅಂತ ಏನನ್ ಚಿಲ್ಮೆ ತಗೊಂಡವನ ಬಲಾತ್ರದ ಮನ್ಸ ಗುರುವಜ್ಜ ಅವನು. ಮಾತ ಏನಾಯ್ತ? ಯಾರೋ ಸಾಹೇಬ್ರು ಬಂದವ್ರೆ, ಜೀಪ್ನಾಗ ತೋಪಂತಾಗ ನಿಲ್ಸವ್ರ. ಸಾಹೇಬ್ರುಗಳು ಬಂದವ್ರ? ಜೀಪ್ನಲ್ಲಿ ಬಂದವ್ರ? ಜೀಪಲ್ಲಿ ಬಂದವ್ರೆ. ಆಸ್ರಪ್ಪ, ನಮ್ಮ ಹಳ್ಳಿಗೆ ಜೀಪ್ ಬಂದಿದ್ದೇ ಇಲ್ಲ, ಹೀಗ್ಯಾಕ್ ಬಂದತ್ತು? ಯಾಕಾರ ಬರ್ಲಿ. ನಾ ಬಿಳಿಯಪ್ಪನ ವಿಷಯ ಯಾರಾದ್ರೂ ಬಾಯಿ ಬಿಟ್ಟಿರಾ ಹುಷಾರು. ಗಂಗೆ ಮೇಲೆ ಆಣಿ ಮಾಡಿದ್ದೀರಾ, ಜಪ್ತಿರ್ಲಿ, ಸರ್ವನಾಶ ಆಗ್ಬಿಡ್ತೀರಾ. ಹುಷಾರು. ಬರ್ಬೇಕು. ನಮ್ಮ ಹಳ್ಳಿಗೆ ಯಾವರು ಬಂದಂಗ್ ಬಂದಿದ್ದೀರಾ, ಒಂದು ಹಾರ ಹಾಕುವ ಅಂದ್ರೆ ಅಷ್ಟು ತಾಕತ್ತಿರೋ ಅನ್ಯತಾ ಭಾವಿಸ್ಬಾರ್ದು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರಿಯಾದ ಸಮಯಕ್ಕೆ ಬಂದಿದ್ರ ಸರ್. ಬನ್ನಿ ಸರ್, ಕುತ್ಕೊಂಬನ್ನಿ. ಬನ್ನಿ ಮೇಡಮ್. ಹೌದು, ಸರಿಯಾದ ಸಮಯಕ್ಕೆ ಬಂದಿದ್ದೀವಿ. ಯಾರು ಈ ಹಳ್ಳಿ ಮುಕ್ಕೊಂಡ್ರು? ಸ್ವಾಮಿ, ನಮ್ಮ ಹಳ್ಳಿನಲ್ಲಿ ಯಾರು ಮುಖಂಡ್ರಿಲ್ಲಪ್ಪ. ಮುಖಂಡರಾಗಿ ಏನ್ ದರ್ಬಾರ್ ಮಾಡಾರು ನಮ್ಮ ಹಳ್ಳಿಯಾಗೆ ಹೇಳಿ. ಆಯ್ತು, ಆರೆ ಪಿಕಾಸಿ ತಗೊಂಡು ಎತ್ತಾಗೊಳ್ರಿ ಅಂತ. ಅಂದಂಗೆ ಸಾಹೇಬ್ರೆ, ತಾವ್ ಯಾರು? ತಮ್ಮ ಪರಿಚಯನೇ ಮಾಡ್ಕೊಡ್ಲಿಲ್ಲ ನಮಗ್ ನೀವು. ಈ ಆನೆ ಪಿಕಾಚಿ ತಗೊಂಡು ಎಲ್ಲೋಗ್ತಿದ್ದೀರಾ ಅಂತ ಸಾಹೇಬ್ರು ಕೇಳ್ತಾ ಇದ್ದಾರೆ. ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ತಲೆ ಹರಟೆ ಮಾತಾಡ್ಬೇಡಿ. ನಾವು PWD ದೊಡ್ಡ ಇಂಜಿನಿಯರ್ ಸಾಹೇಬ್ರು ಬಂದವ್ರೆ, ನಡೀತಾ
ಆ, ತಿಳಿತು ಹಸ್ರಪ್ಪ. ಹಾ, ನಮ್ಮ ಸ್ವಾಮಿಯವರೇ, ನಾವು ನಮ್ಮ ಹಳ್ಳಿ ಜನ ಸೇರ್ಕೊಂಡು ಹಿಪ್ನಳ್ಳಿಯಿಂದ ಅಲ್ಲ ಚಿನ್ಮೆಯಿಂದ ನೀರು ತರುವ ಅಂತ ಒಂದು ಸಣ್ಣ ಕಾಲುವೆ ತೋಡಿದ್ವಿ. ಆಸ್ರಪ್ಪ, ಗಂಗಾ ನದಿ ನೀರ್ನ ನಮ್ ತಿಪ್ನಳ್ಳಿಗೆ ಯಾಕೆ ಹರಿಸ್ಬೇಕು ಅಂತ ಜಾಗ ಅಡ್ವೈಸಿ ಮಾಡಕ್ ಬಂದಿರ್ಬೇಕು ಅಲ್ವಾ? ಇರ್ಬೋದು. ಏನ್ ಹೇಳ್ತೀರಾ ಯಜಮಾನ್ರೆ? ಯಾನ್ ಕೇಳಿ ನೀವು ಕಾಲುವೆ ತೋಡಿದ್ರಿ ಅಂತ? ಸ್ವಾಮಿ, ನಾವು ಎಲ್ರನ್ನು ಬಹಳ ಕೇಳಿದ್ವಿ, ಯಾರು ಏನು ಉಪಕಾರ ಮಾಡ್ಲಿಲ್ಲ. ತಾವ್ ಈಗ ಬಂದಿದ್ದೀರಾ, ಏನಾದ್ರೂ ದಾರಿ ಹೇಳಿದ್ರೆ ನಾವು ಹಂಗೆ ಮಾಡ್ತೀವಿ ಸ್ವಾಮಿ. ಅಲ್ರಯ್ಯ, ನಿಮ್ ತಲೆ ಒಳಗೆ ಏನಾದ್ರು ಬುದ್ಧಿ ಗೀತೆ ಇದೆಯಾ ಅಂತ? ಯಾಕೆ ಬುದ್ಧಿ? ಸರ್ಕಾರಿ ಜಮೀನಲ್ಲಿ ಕಾಲುವೆ ತೋಡಿದಿರಲ್ಲ, ಯಾರಪ್ಪನ ಮನೆ ಜಮೀನು ಅಂತ ತಿಳ್ಕೊಂಡು ಕಾಲುವೆ ತೋಡಿದ್ರಿ ಅಂತ? ಸಮಯ ನಿಮ್ಮಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ, ನೀರ್ ತರೋಣ ಅಂತ ಕಾಲುವೆ ತೋಡಿದ್ವಿ. ಏನಿವಾಗ ಹೋಗಿ ಬಂಡೆ ನೋಡಿದ್ದೀವಿ, ಅದೇನ್ ಮಾಡ್ಕೋತೀರ ಮಾಡ್ಕೋಬೋರಿ. ಅಲ್ವೋ, ಗೌರ್ಮೆಂಟ್ ಜಾಗದಲ್ಲಿ ನಮ್ಮನ್ನು ಕೇಳ್ದೆ, ಪರ್ಮಿಷನ್ ಇಲ್ಲದೆ ತಪ್ಪಾಡಿದ ಕಾಲುವೆ ತೋಡಿ. ಏನ್ರಿ ತಪ್ಪು ಮಾಡಿರೋದು? ನಾವು ತಂದಿರೋ ಸರ್ಕಾರನೇ ಅಲ್ವಾ? ಇಲ್ಲಿ ತನಕ ಎಲ್ಲಾರು ಕೇಳಿ ಸಾಕಾಯ್ತು, ಯಾರು ಏನು ಮಾಡ್ಲಿಲ್ಲ. ಅದಕ್ಕೆ ಹೋಗಿ ನಾವೇ ಕಾಲುವೆ ತೊಡ್ದು. ಕಾಲುವೆ ತೋಡಕ್ಕೆ ನಿನ್ನೇನಾರ ಕೂಲಿ ಕೇಳಿದೀವ? ಈಗ ಹೋಗಿ ಬಂಡೆನ ಹೊಡಿತೀವಿ. ಏನ್ ಮಾಡ್ಕತ್ತೆ ಮಾಡ್ಕೋವಾಗ. ಅಯ್ಯೋ, ಬಂಡೆ ಹೊಡಿತೀರಾ? ಬಂಡೆಯ ಇನ್ನೆಲ್ಲ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ದೀರಾ ನಮ್ಮನ್ನ? ಮಾಡ್ತಿರೋದು ಅಕ್ರಮದ ಕೆಲಸ. ಏನ್ ಸರ್ ಅಕ್ರಮ ಬಂತು ಇದ್ರಲ್ಲಿ? ಬದುಕೋಕೆ ಜನ ತಮ್ಮ ಕೆಲಸ ತಾವೇ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ನೋಡಿ ಸಂತೋಷ ಪಡೋದ್ ಬಿಟ್ಟು ಬಾಯಿ ಬಂದಂಗ್ ಮಾತಾಡ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಸರ್. ತಪ್ಪು. ಏನ್ರಿ ನೀವೇನು ಯಜಮಾನ್ರಿ? ನೋಡ್ರಿ, ನಿಮಗ್ ನೀವೇ ಏನು ಮಾಡ್ಕೊಳಕ್ ಆಗಲ್ಲ. ನಮ್ಮನ್ನ ಕೇಳ್ಬೇಕು, ನಾವ್ ಮಾಡೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಷ್ಟೇ. ಬಂಡೆ ನೋಡಿದ್ದೀವಿ, ಅದೇನ್ ಮಾಡ್ಕೋತೀರ ಮಾಡ್ಕೋ ಹೋಗ್ರಿ. ಹೋಗ್ರಿ. ಏನು ಬಂಡೆ ಹೊಡಿತೀವಿ. ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ಬಿಡ್ತೀರಾ? ಅಕ್ರಮದ ಕೆಲಸದಲ್ಲಿ ತೊಡಗಿದ್ರು, ಗೈರ್ಮೆಂಟ್ ಹೊಡೆದು ವನ ಸಂಪತ್ತನ್ನು ಮತ್ತು ಪ್ರಕೃತಿ ಸಂಪತ್ತನ್ನು ಹಾಳು ಮಾಡಿದ್ರು ಅಂತ ಹೇಳಿ ನಿಮ್ನೆಲ್ಲ ಜೈಲಿಗೆ ಕಳಿಸ್ಬಿಡ್ತೀನಿ. ಹುಷಾರ್. ಹಾಕಿಸ್ಬಿಡ್ತೀರಾ ಜೈಲ್ಗೆ? ಈ ಹಳ್ಳಿ ಜನ ಎಲ್ಲ ಕೈ ಬಳೆ ತೊಡ್ಕೊಂಡವ್ರ ಅನ್ಕೊಂಡ್ರ? ಏನ್ರಿ ಜೈಲ್ಗೆ ಹಾಕಿಸ್ಬಿಡ್ತಾರ? ಜೈಲ್ಗೆ ಲೇ ಬಂದ್ರಲ್ಲ, ಮೊದ್ಲು ಇವ್ರು ಬುಲ್ಡೆ ಹೊಡೆದ್ಬಿಟ್ಟು ಆಮೇಲೆ ಹೋಗಿ ಬಂಡೆ ಹೊಡೆವ. ಏನೋ ಒಳ್ಳೆ ಮನುಷ್ಯರು ಸೂಟು ಬೂಟ್ ಹಾಕ ಬಂದವ್ರಂತ ಮರುವಾದಿ ಕೊಡ್ತಿದ್ರೆ, ಆ ಸೂಟು ಬೂಟ್ ತುಂಬ ಎಲ್ಲ ಬೇರೆ ಪಿಚಾಚಿಗಳೇ ತುಂಬ್ಕೊಂಡವೆ. ಪಿಡಿಲ್ಗೂರ್ ವಜಾ ಇವ್ಗೆ ಸುಮ್ಮನೆ ನಿಂತ್ಕೊಳ್ಳ. ಸುಮ್ಮನೆ ಬಂದು ಏನು ಬಂಡೆ ಹೊಡಿತೀನೋ? ಬಂಡೆ? ಹೌದು. ಹೋಗೋ ಬಂಡೆ ಹತ್ರ ಹೋಗ್ ನೋಡು. ಏನೋ ಬಂಡೆ ಹೊಡಿತಿರುತ್ತೆ. ಬಂಡೆ ಹತ್ರ ಪೊಲೀಸ್ ವ್ಯಾನ್ ನಿಂತಿದೆ. ನೀವೆಲ್ಲ ಬರ್ತೀರಿ ಅಂತ ಕಾಯ್ತಿದೆ. ಗುಂಡಾಕಿ ಸಾಯಿಸ್ಬಿಡ್ತಾರೆ. ಏನೋ ನಿಮ್ದೇ ರಾಜ್ಯ, ನಿಮ್ದೇ ದೇಶ ಅನ್ಕೊಂಬಿಟ್ರೆ ಏನೋ? ನೋಡ್ರಿ, ನೀವು ತೋಡಿರೋ ಕಾಲುವೆನ ನಮ್ಮವ್ರು ಮುಚ್ಕೊಂಡು ಬರ್ತಾ ಇದ್ದಾರೆ. ಏನೋ ಒಟ್ಟು ಗಿಟ್ಟಿಲ್ಲ ಅಂತೀರಿ, ಕೂಲಿ ಮಾಡೋದ್ರೆ ಸೇರ್ಕೊಳ್ಳಿ, ಇವ್ರಿರ್ತಾರೆ. ತಿಳಿತಾ? ಮೇಡಮ್, ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತಗೊಳ್ಳಿ. ಇದೆಲ್ಲ ಬಹಳ ಜಾಸ್ತಿ ಆಗಿದೆ. ನೋಡ್ದ ಗುರುವಾಜ, ನಾವು ತೋಡಿರೋ ಕಾಲುವೆನ ನಮ್ ಕೈಲಿ ಮುಚ್ಚಿ ನಮ್ಗೆ ಕೂಲಿ ಕೊಡ್ತಾರಂತೆ. ಈ ನನ್ನ ಮಕ್ಕಳ ಸುಮ್ಮನೆ ಬಿಟ್ಬಾರ್ದು. ನಮ್ಮನ್ನ ಮುಟ್ತೀರಾ? ನಮ್ಮನ್ನ ಮುಟ್ಟಿದ್ರೆ ಹಳ್ಳಿ ಸುತ್ತ ಪೊಲೀಸ್ ಇದೆ. ಏನೋ ಹಳ್ಳಿ ಜನ ತಿಳಿಯಲ್ಲ, ಪೊಲೀಸ್ ರುಚಿ ತೋರ್ಸೋದ್ ಬೇಡ ಅಂತ ನಾವೇ ಬಂದ್ ಹೇಳಿದ್ರೆ ನಮ್ಮ ಮೇಲೆ ಬರ್ತೀರಾ? ನನ್ಗೊತ್ತಾಯಿ ಹೇಳವಿ ಒಸಿ ಸಮಾಧಾನ ಕಂಡ್ಕೊಳ್ಳ, ತಾಳ್ಮೆದೆ ಇಲ್ಲ. ನಾವು ಎಷ್ಟು ತಾಳ್ಮೆಯಿಂದ ತಗೊಳ್ಳೋದು ಮೇಷೆ, ತಾಳ್ಮೆ ತಗೊಂಡು ಸಾಕಾಗ್ಬಿಡದೆ. ಬಗ್ಗಿ ನೆಲ ಕಂಡ ಹೊಟ್ಟೋಗಿದ್ವಿ. ಇನ್ ನೆಲದೊಳಗೆ ಹೋಗೋದೊಂದೇ ಬಾಕಿ ಇರೋದು. ನಿನಗೇನ ಬಂದಿರೋದು ಲೇ? ಅವ್ರ ಹತ್ರ ಅಧಿಕಾರ ಅದೇ ಕಣ್ಣ, ಅವ್ರ ಹತ್ರ ಪೊಲೀಸ್ ಅದೇ ಕಣ್ಣ, ಅವ್ರ ಹತ್ರ ಬಂದೂಕ್ ಅದೇ ಕಣ್ಣ. ಅವ್ರು ಚಲಾಯಿಸೋ ಗುಂಡನಾಗಿ ನಮ್ಮೆಲ್ಲರೂ ಪ್ರಾಣ ಅದೇ ಕಣ್ಣ. ಏನ್ಲ ಮಾಡವ ಹುಸಿ ಸುಮ್ಕಿರ್ಲ ಮಾತ್ರಪ್ಪ. ಏನೋ ಯಪ್ಪ, ಕೈಗೆ ಬಂದಿತ್ತು ತುಪ್ಪ ಈಗ ಬರ್ದಂಗ ಆಗ್ಬಿಡ್ತು. ಈಗ ಹೆಂಗೋ ಮಾಡೋದು? ಅತ್ತೇವಾ, ನಮ್ಮನ್ನೆಲ್ಲ ಈ ಹಳ್ಳಿ ತಾವೇ ಡ್ಯೂಟಿಗೆ ಹಾಕವ್ರೆ. ಬಂಡೆ ತೇವ ವ್ಯಾನ್ ಮಾಡ್ಕೊಂಡು ಒಂದು ಪೊಲೀಸ್ ತುಕಡಿ ಕಾಯ್ತಾ ಇದೆ. ಬಿಳಿ ರಂಗ ಇಲ್ಲವನ್ನೇ ಕಳಿಸ್ಬಿಡಿ. ಬಿಡಿ ಅಪ್ಪಣ್ಣ, ಹಿಡ್ಕೊಂಡು ಹೋಗ್ಬಿಡ. ಬಿಟ್ಬಿಡು ಮಗ. ಬಿಟ್ಬಿಡೋದ?
ಕೊಲೆಗಾರನ ಹಿಡಿಯಕ್ಕಂದ್ರೆ ಇನ್ನೇನ್ಕಿರೋದು ಈಗೆಲ್ಲ ಹೇಳ್ಬೇಡಿ. ಪೊಲೀಸಪ್ಪ, ಬಿಳಿಯಪ್ಪನ ಹಿಡಿಯಕ್ ಮಾತ್ರ ನಾವು ಬಿಡಕ್ಕಿಲ್ಲ. ನಮ್ಮ ಹಳ್ಳಿ ವಿಷಯ ನಿಂಗಿನ್ನು ತಿಳಿದು. ನೀವೆಲ್ಲ ಕೊಲೆಗಾರನ ಔಸಿಟ್ಕೊಂಡು ಆಟ ಆಡ್ತೀರಂತ ಹೇಳಿ IPC ನಂಬರ್ದಾಗ ನಿಮ್ನೆಲ್ಲ ಒಳಿಕೆ ಹಾಕ್ಬಿಡ್ತೀನಿ. ಅಪ್ಪ ವೆಂಕಟಪ್ಪ, ಏನಪ್ಪ ನೀನು ಈ ಊರಿನ ಹಳೆಮಯ್ಯಾಗಿ ಹಿಂಗೆಲ್ಲ ಮಾತಾಡ್ಬೋದೇನಪ್ಪ? ಬೇಡ ಕಣಪ್ಪ, ಬೇಡ. ಎಷ್ಟ್ರೇ ಏನ್ರಿ ನಿಮ್ ಬಾಯಾಗೂ ಈ ತರದ್ ಮಾತಾ? ಅಲ್ರಿ ಊರ್ ನಳಿಮಯ್ಯ ಅಂತಂದ್ರೆ ಎಲ್ಲ ಸರಿ ಮಾಡ್ಕೊಂಡ್ಬಿಡಲ್ಲ ಅಂತನಾ? ಅದೆಲ್ಲ ಆಗಕ್ಕಿಲ್ಲ. ಎಲ್ಲವನ್ನ ಹೇಳಿ. ಎಲ್ಲವನ್ನ ಯಾವನ ಗೊತ್ತು ಹೋಗಲ್ಲ. ಹೋಗಿ ಹುಡುಕಿಡಿ ನೀನೆ. ಓಹೋ, ನೀವೆಲ್ಲೋ ಇಲ್ಲೋ ಹೌಸ್ ಇಟ್ಟಿದ್ದೀರಾ. ಬಿಟ್ಟೇನ ನಾನು? ಬಿಳಿಯಪ್ಪನ ಹಿಡಿಯಕ್ ನಾವು ಬಿಡಕ್ಕಿಲ್ಲ. ಪೂಜಾರಿ, ಈ ಪೊಲೀಸ್ಗೆ ತಿಳಿಯಕ್ಕಿಲ್ಲ ಅನ್ಕೊಂಡೆಲ್ಲ. ಬಿಡಕ್ಕಿಲ್ಲ. ನಾವೆಲ್ಲ ಹಳ್ಳಿಯವ್ರು ಇಡಕಂಟ ಬಿಳಿಯಪ್ಪನ ಹಿಡಿಯಕ್ ಬಿಡಕ್ಕಿಲ್ಲ. ಸುಮ್ಮನೆ ನೀವು ಹೊಂಟೋಗಿ. ಹೆಂಡತಿ ಅಂತಂದು ಸುಮ್ಕಿರ್ತಾನೆ ಅಂತಂದು ಮಾತಾಡಿಯ ನೀನು? ಏನ್ ಮಾಡಿರಿ ನೀವು? ಗಂಗವ್ವ, ಹುಸಿ ಸುಮ್ಕಿರವ, ಸಮಾಧಾನ ತಂದ್ಕೊಳವ. ಏನ್ ಮಾತ್ರಪ್ಪ ಸುಮ್ಕಿರೋದು? ಇವ್ರೇನ್ ಮನುಷ್ಯರ? ಸುಡುಗಾಡ ಆಗ್ತಿದ್ದ ಹಳ್ಳಿಗೆ ನೀರ್ ತಂದು ದೇವರಂತ ಅಣ್ಣ ಇಲ್ಲ ನೇಣಗಕ್ಕ ಕೊಟ್ಟವ್ರೆ. ಇವರೆಲ್ಲ ಮನುಷ್ಯರ? ಏನೋ ಕಟ್ಕೊಂಡ್ ಹೆಂಡತಿ ಅಂತ ಸುಮ್ಕಿರ್ತಾನೆ ಅಂತಂದ್ರೆ ಊರ್ ಸರಿ ಕೃತವ ನನ್ ಮಾನ ಕಳ್ದಿಯ ನೀನು? ಮಾನ ಇದ್ರಲ್ವಾ ನಿಮ್ಗೆ? ಹಿಂಗೆ ಆದ್ರೆ ನಾನು ನಿನ್ ಬಿಟ್ಟಂಗೆ. ಅವಳಿಗೇನೋ ಗೊತ್ತಂತೆ ಮಾತಾಡ್ತಾಳೆ. ನೀವು ಪಾಪ ಮಾಡ್ಕೊಬಿಡಿ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನೀವು ಬಿಟ್ಟೋಗ ಮಾತಾಡ್ಬೇಡಿ. ಹಂಗಾರೆ ಬಿಳಿಯಪ್ಪ ಎಲ್ಲವನ್ನೇ ಕಳಿಸ್ಬಿಡಿ. ಜೀವ ಹೋದ್ರೂ ಒಪ್ಸಕ್ಕಿಲ್ಲ. ನೀರಿಸ್ನ ಬಂದು ಇನ್ನ ಬದುಕಿದೀರಾ. ಇಲ್ದಿದ್ರೆ ಇಷ್ಟೊತ್ತಿಗೆ ಅಷ್ಟೇ. ಏನೇ ಕೊಲ್ತಿದ್ರ ನನ್ನ? ನೀವು ಕೊಲ್ತಿದ್ರ? ಮುಟ್ಟಿ ನೋಡವ ತಿಳಿತೈತಿ. ವಿಸಿಲ್ ಊದದೆ ತಡ. ಹಂಗೆ ಹಳ್ಳಿನ ಜೇನ್ ನೋಡ ಮುತ್ಕೊಂಡೈತಿ ಪೊಲೀಸ್ ತುಕಡಿ. ನಾನೇ ಹಳ್ಳಿ ಜನ ಏನು ತಿಳಿವಲ್ದು ಪೊಲೀಸ್ ರುಚಿ ತೋರಿಸ್ಬಾರ್ದಂತ ಇನ್ಸ್ಪೆಕ್ಟರ್ಗೆ ನೀವು ಇಲ್ಲೇ ಊರಾಚೆ ಇರಿ ಸರ್, ನಾನು ಹೋಗಿ ಬಿಳಿ ರಂಗನ್ ಕರ್ಕೊಂಬರ್ತೇನೆ ಅಂತ ಹೇಳಿ ಬಂದೆ. ನನ್ನ ಉಪಕಾರವ ನೀವ್ ಯಾರು ಮರಿಬಾರ್ದು. ಇಲ್ಲಿ ಅಲ್ಲಯ್ಯ ಹೋಗಕ್ಕಾಗ್ದು. ನಿನ್ನ ಊತಾಕ್ಬಿಡ್ತೀನಿ. ಫೂ ಅಂತ ಉಗಿದ್ಬಿಟ್ಟು ಹೊಂಟೋಯ್ತೀನಿ. ಹಂಗ ಉಗಿದ್ಬಿಟ್ಟು ಹೊಂಟೈತೀಯಾ? ಹೋಗೋ. ಈ ಹಳ್ಳಿ ಸುಖಕ್ಕಿಂತ ನನ್ ಸುಖ ಇಷ್ಟ. ಇಷ್ಟೆಲ್ಲ ಆದ್ಮೇಲೆ ನಿನ್ ಜೊತೆ ಸಂಸಾರ ಮಾಡಕ್ಕಾಗ್ತದ? ಪೊಲೀಸರು ಅದಾರಲ್ಲ, ಆ ಪೊಲೀಸರು ಕೊಡ್ತಾರಲ್ಲ ಪದಕನ, ಅದ್ರ ಜೊತೆ ಇದನ್ನ ಎತ್ತಕೊಂಡು ಸಾಯ್ರಿ. ಮಗ, ಏನವ ಇದು ಮಾರವನ ಅವತಾರನೇ ತಾಳ್ಬಿಟ್ಟು ಖುಷಿ ಸಮಾಧಾನ ಮಾಡ್ಕೊ ಮಗ. ತಗೊಂಡಿವ್ನಿ. ನಾನಿನ್ನು ಈ ಹಳ್ಳಿ ಅಳಿಮಯ್ಯ ಅಲ್ಲ, ಬರೀ ಪೊಲೀಸು. ನನಗೆ ನನ್ನ ಡ್ಯೂಟಿ ಹೆಂಗ್ ಮಾಡ್ಬೇಕಂತ ಚೆನ್ನಾಗ್ ಗೊತ್ತೈತಿ. ಏ ಇಲ್ಲ ಅಲ್ಲಯ್ಯ, ನನ್ನ ಮಗನೇ ಒಂದ್ ಹೆಜ್ಜೆ ಮುಂದಕ್ಕಿಟ್ಟೆ ಬೇಡ ಕಣವ, ಬೇಡ. ಇರವ ನಿಂದು ಈ ರುದ್ರಾವತಾರ. ಹೇ ತಾಯಿ, ಖುಷಿ ಸಮಾಧಾನ ಇರು ಮಗ, ಇರು ಇರು. ಏನೆಲ್ಲ ಇದು? ಏನಾಯ್ತು? ಬಿಳಿಯಪ್ಪ, ಎಲ್ಲ ಗೋಪಾಲ, ಏನಾಯ್ತು? ಜ್ವರ ಅಂತ ಮನೇಲೆ ಮನಗಿದ್ನಲ್ಲಪ್ಪ. ಬಲ ಏನಾಯ್ತು? ಬಾಯ್ಬಿಟ್ಟು ಮಾತಾಡು. ಗುರುವಜ್ಜ, ಮೇಸ್ತ್ರ, ಬಿಳಿಯಪ್ಪಣ್ಣ ನನ್ನ ರಾತ್ರಿನಾಗೆ ಕರೆದು, ಗೋಪಾಲ ಬೆಳಗ್ಗೆ ಆಗೋಷ್ಟೊತ್ತಿಗೆ ಆ ವೆಂಕಟಪ್ಪ ನನ್ನನ್ನ ಹಿಡ್ಕೊಂಡು ಹೋಗ್ತಾನೆ. ಆ ಗಂಗವ್ವ ನಮ್ಮ ಹಳ್ಳಿಗಳು ಬರೋದು ನೋಡಕ್ ಆಯ್ತದ ಇಲ್ಲು. ಅದಕ್ಕೆ ಈಗಲೇ ಹೋಗ್ಬಿಟ್ಟು ಆ ಬಡ್ಡೆನ ಹೊಡೆದು ಬಿಡುವ. ಆ ಗಂಗವ್ವ ಹೊಡೆದು ನಮ್ಮ ಹಳ್ಳಿ ಬಂದ್ಬಿಡ್ತಾಳೆ. ಅದನ್ನ ಸಂತೋಷದಿಂದ ಕಣ್ ತುಂಬಿಕೊಂಡು ನಾನು ಜೈಲ್ ಸೇರ್ಕೊತೀನಿ ಅಂತ ಹೇಳಿದೆ. ನಾನು ಮತ್ತೆ ಬಿಳಿಯಪ್ಪಣ್ಣ ಇಬ್ರು ರಾತ್ರಿನೇ ಹೊರಟು ಹೋದ್ಸರಿ ಆ ಗಾಡಿ ಸುಟ್ಟಾಕಿದ್ರಲ್ಲ, ಆ ಚೌಡಿ ತಿರುವಿನಲ್ಲಿ, ಆ ಚೌಡಿ ತಿರುವಿನಲ್ಲಿ ಆ ಸಾವುಕಾರ ಜನ ನಮ್ಮನ್ನ ನಮ್ಮನ್ನ ತಡೆದು ಬಡ್ದು ಹಾಕಿದ್ರು. ಅವ್ರು ಹೊಡೆದಿರೋ ಏಟಿಗೆ ನಾನು ನೆಲಕ್ಕೆ ಹಚ್ಚಿ ಬಿದ್ದೆ. ಎದ್ದು ನೋಡ್ತೀನಿ, ನಮ್ಮ ಬಿಳಿಯಪ್ಪನ ತಲೆಯಿಂದ ರಕ್ತ ಸುರಿತೀನಿ. ಆದ್ರೂ ಬಿಳಿಯಪ್ಪನ ತಪ್ಪಿಸ್ಕೊಂಡು ಆ ಡೈನಾಮೆಟ್ ಸಿಡಿಸೋಕೆ ಓಡ್ದ. ಆ ಸಾವುಕಾರ ಜನ ಅವನನ್ನ ಬಿಡ್ಲಿಲ್ಲ.
ಹೊಡೆದ್ರು ಗುರುವಜ್ಜ, ಹೊಡೆದ್ರು, ಅಟ್ಟಾಡ್ಸ್ಕೊಂಡು ಹೊಡೆದ್ರು. ಎಲ್ಲ ಸುಧಾರಿಸ್ಕೊಂಡು ಹೋಗಿ ನೋಡೋ ಅಷ್ಟೊತ್ತಿಗೆ ಗುರುವಜ್ಜ, ಮೇಷ್ಟ್ರೆ, ನಮ್ ಬಿಳಿಯಪ್ಪಣ್ಣ ನಮ್ಮೆಲ್ಲರನ್ನ ಬಿಟ್ಟು ಹೊಟ್ಟೋಗಿದ್ದ ಗುರುವಜ್ಜ, ಹೊಟ್ಟೋಗಿದ್ದ. ಬಿಳಿಯಪ್ಪಣ್ಣ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಂಟೋದ ಬಿಳಿಯಪ್ಪಣ್ಣ. ನಿನ್ ತಂಗಿನ ಬಿಟ್ಬಿಟ್ಟು ಹೊಂಟೋದಪ್ಪ, ಬಿಟ್ಬಿಟ್ಟು ಹೊಂಟೋದಣ್ಣ. ಏಯ್ ಪೊಲೀಸ, ನೋಡ್ಲ ಇಲ್ಲೇ ಅವನೇ ಬಿಳಿಯಪ್ಪಣ್ಣ, ನೋಡ್ಲ ಹಿಡಿಲ್ಲ ಅವನ್ನ. ಯಾಕಲ ಆಗಕ್ಕಿಲ್ವಾ? ಸತ್ತೋಗೋಣ, ತಾಕತ್ತಿದ್ರೆ ಹೋಗಿ ಜೀವ ಹಿಡ್ಕೊಂಡ ಮತ್ತೆ ನೋಡುವ. ಅಲ್ಲಲ್ಲ ಇಡೀ ಹಳ್ಳಿನೇ ಮಸಾಣ ಮಾಡಿದ್ದ ಆ ಸಾವುಕಾರನೇ ಬಿಟ್ಟು ಈ ಬಿಳಿಯಪ್ಪಣ್ಣನಿಂದ ಬಿದ್ದಲ್ಲ. ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ ನಿನಗೆ? ನಿಜ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಬಿಳಿಯಪ್ಪ, ಬಿಳಿಯಪ್ಪ, ಗಂಗವ್ವ, ಸಮಾಧಾನ ಮಾಡ್ಕೊತಾಗಿ, ಸಮಾಧಾನ. ಬಿಳಿಯಪ್ಪ, ಸಂಕಟ ನೋವು ಎಲ್ಲ ಈ ನನ್ನೊಂದಿಗೆ ನಮಗೆ ಗೊತ್ತಾಯ್ತದೆ. ಪಾದ, ಗೋಪಾಲ, ಅಡವಿ ನೋಡಲ್ಲ, ನೋಡಿ ನಮ್ಮ ಹಳ್ಳಿ ಉದ್ಧಾರ ಮಾಡಕ್ಕೆ ಇತ್ತು ಒಂದೇ ಒಂದ್ ಜೀವ, ಅದನ್ನು ಇವತ್ತು ಕಳ್ಕೊಂಡ್ಬಿಟ್ರಿ. ಮಣ್ಣಲ್ಲಿ ಮಣ್ಣ ಆಗೋದು. ಅಯ್ಯೋ ಬಿಳಿಯಪ್ಪ, ಬಿಳಿಯಪ್ಪ, ನೀರ್ ತರ್ತೀನಿ ಅಂತ ಎಷ್ಟೊಂದು ಕಷ್ಟಪಟ್ಟ. ನೀರ್ ಬಂದಾತ, ಎಲ್ಲಿ ಬಂದಾತು, ಹೆಂಗ್ ಬಂದಾತು? ಇಲ್ಲ, ನೀರು ಬರಕಿಲ್ಲ. ಗಂಗವ್ವ, ಏವ್ವ, ಹೋಗು ಮಗ, ಹೋಗು. ನಮ್ಮೂರಿಗೆ ನೀರು ಒಂದು ಜೀವ ಇದು. ಸವಕ್ಕಾದ್ರೂ ಸ್ನಾನ ಮಾಡ್ದುವ. ನಮ್ಗೆ ನೀರು ಹೋಗವ್ವ, ಹೋಗು ಮಗ. ಅಯ್ಯೋ ಮಾತ್ರಪ್ಪ, ಇಂತಹ ಕರ್ಮ ನೋಡಕ್ಕೆ ಆ ಭಗವಂತ ಇನ್ನೂ ಬದುಕ್ತವ್ರಲ್ಲಯ್ಯಪ್ಪ ನನ್ನ. ಬಂದ ಮಗ, ಬಂದ, ತಗಪ್ಪ ನೀವು. ಬಿಳಿಯಪ್ಪಣ್ಣ, ಹೇ ಗಂಗೆ, ಕದಿರಮ್ಮ, ಹೇ ಗಂಗೆ, ಯವ್ವ ಏನಾಯ್ತು ಮಗ? ಹೇ ಮಗ, ಕಣ್ಬಿಡು ಮಗ, ಹೇ ಕಣ್ಬಿಡು ಮಗ, ಮಾತಾಡು ಮಗ. ಗಂಗೆ, ಇರು ಮಗ. ಹೇ ಗಂಗವ್ವ, ಗಂಗವ್ವ, ಶಿವನ್ ಪಾದ ಸೇರ್ಕೊಂಡ್ಬಿಟ್ಲಯ್ಯಪ್ಪ. ಎರಡು ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಟಲ್ಲ. ನೀನು ಮಾರವಲ್ಲ, ನೀನು ದೇವ್ರ, ನಾವು ನಿಮಗೆ ಪೂಜೆ ಮಾಡ್ಬೇಕಾ? ಹೇಳು ತಾಯಿ, ಮಾತಾಡು, ಮಾತಾಡು. ನೀನು ಮಾತಾಡು, ನೀನು ಕಲ್ಲು, ನೀನು ಕಲ್ಲು. ಪೂಜಾರಪ್ಪ, ಪೂಜಾರಪ್ಪ, ಅಪ್ಪ, ನಮಗ್ ಕುಡಿಯಕ್ ನೀರಿಲ್ಲ ಅಂದ್ರು ಆ ತಾಯಿ ಆ ಮಾರವನಿಗೆ ಸಾಲ ಮಾಡ್ಸಕ್ಕೆ ನೀರು ತಂದು ಕೊಡ್ತಿಲ್ಲ. ಇನ್ನು ಮುಂದೆ ಯಾರು ನೀರು ತಂದು ಕೊಡ್ತಾರೆ? ಎಲ್ಲಿ ತಂದು ಕೊಡ್ತಾರೆ? ಅಪ್ಪ, ಆ ಬಿಳಿಯಪ್ಪ ನಮ್ಮ ಹಳ್ಳಿನೇ ತಪ್ಪಾಗಿಟ್ಟಿದ್ದ. ಇವಾಗ ನಮಗೆ ಗತಿ ಯಾರು? ಇಂಥ ದೇವರಿಗೆ ನಾವು ಪೂಜೆ ಮಾಡ್ಬೇಕಾ? ಹೇಳು ಪೂಜಾರಪ್ಪ, ಹೇಳು.
ಉಪಕಾರ ಮಾಡಿದ ಆ ಸಾಹುಕಾರನ ಬಿಟ್ಬಿಟ್ಟು ಊರಿಗೆ ಉಪಕಾರ ಮಾಡಿದ್ದ ಈ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಟಲ್ಲ, ಬಲಿ ತಗೊಂಡ್ಬಿಟ್ಟ. ಇಲ್ಲ ಇಲ್ಲ, ಆ ಮಾರವ ಆ ಸಾಹುಕಾರನ್ ಬಿಟ್ರು ನಾನಿವತ್ತು ಆ ಸಾಹುಕಾರನ ಬಿಡೋದಿಲ್ಲ, ಆ ಸಾಹುಕಾರನ ಬಿಡೋದಿಲ್ಲ. ಏ ಸಾಹುಕಾರ! ಇದು ಸಾಧ್ಯವೇ? ಕಂಗಳಲ್ಲಿ ಕಂಬನಿ ಇಲ್ಲ, ಕಂಗಳಲ್ಲಿ ಕಂಬನಿ ಇಲ್ಲ, ನೋವ ಬಿಚ್ಚಲು ಮಾತುಗಳಿಲ್ಲ, ಸಾವನ್ನು ಸಂಗಾತಿ ಮಾಡಿ ಹೇಳದಂತ ಪೆಟ್ಟು